ಒಂದು ಅದ್ಭುತವಾದ ಶ್ಲೋಕ ಇದೆ ಚೈತನ್ಯ ಮಹಾಪ್ರಭು ಬಗ್ಗೆ. ಜಯ ಶ್ರೀ ಚೈತನ್ಯ ಸಿಂಹ ಚೈತನ್ಯ ಸಿಂಹೇರ ನವದ್ವೀಪೆ ಅವತಾರೆ, ಸಿಂಹಗ್ರೀವ ಸಿಂಹ ವೀರ್ಯ ಸಿಂಹೇರ ಹೂಂಕಾರ. ಚೈತನ್ಯ ಮಹಾಪ್ರಭುಗೆ ಅನೇಕ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಚೈತನ್ಯ ಚರಿತಾಮೃತದಲ್ಲಿ. ಇದರಲ್ಲಿ ಚೈತನ್ಯ ಮಹಾಪ್ರಭುನ ಸಿಂಹ ಹೋಲಿಸ್ತಾರೆ. ಚೈತನ್ಯ ಸಿಂಹೇರ ನವದ್ವೀಪ ಅವತಾರೆ. ಚೈತನ್ಯ ಸಿಂಹ ರೂಪವಾಗಿರುವ ಚೈತನ್ಯ ಮಹಾಪ್ರಭುಗಳು ನವದ್ವೀಪದಲ್ಲಿ ಅವತರಿಸಿದರು. ಸಿಂಹ ರೂಪ, ಅವರ ರೂಪ ಸಿಂಹದಾಗಿತ್ತು. ಸಿಂಹ ರೂಪ, ಸಿಂಹ ವೀರ್ಯ, ಅವರ ಶಕ್ತಿ ತುಂಬ ಸಿಂಹ ರೂಪಿಯಾಗಿತ್ತು. ಸಿಂಹ ರೂಪ, ಸಿಂಹ ವೀರ್ಯ, ಸಿಂಹೇರ ಹೂಂಕಾರ. ಹೂಂಕಾರ ಅಂದರೆ ಅವರು ಕೀರ್ತನೆ ಮಾಡೋದು ಹೂಂಕಾರ. ಈ ಬ್ರಹ್ಮಾಂಡದ ಪರದೆವರೆಗೂ, ಕೊನೆವರೆಗೂ, ಸತ್ಯಲೋಕದವರೆಗೂ ಚೈತನ್ಯ ಮಹಾಪ್ರಭು ಕೀರ್ತನೆ ಎಲ್ಲೆಡೆ ಕೇಳಲ್ಪಟ್ಟಿತ್ತು. ಎಲ್ಲರೂ ಕೇಳಿದರು. ಇವತ್ತು ನಾವು ತುಂಬ ಅದ್ಭುತವಾದ, ಮಹತ್ವವಾದ ಮತ್ತು ನಮ್ಮೆಲ್ಲರಿಗೂ ತುಂಬ ವಿಶೇಷವಾದ ಕೃಪೆ ನೀಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ ದಿನ ಶ್ರೀ ಗೌರ ಪೂರ್ಣಿಮಾ ನಾವು ಆಚರಿಸಿದೆ. ಶ್ರೀ ಗೌರ ಪೂರ್ಣಿಮಾ ಮಹಾಮಹೋತ್ಸವಕ್ಕೆ ಈ ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ, ಸುಮಾರು 500 ವರ್ಷಗಳ ಹಿಂದೆ ನವದ್ವೀಪದಲ್ಲಿ, ಮಾಯಾಪುರ ಅಂತ ಏನು ಕರಿತೀವಲ್ಲ, ಎಷ್ಟು ಜನ ಹೋಗಿದ್ದಾರೆ ಮಾಯಾಪುರ್ಗೆ? ನೋಡಿದ್ದೀರಾ? ಯೋಗಪೀಠ ಜಾಗದಲ್ಲಿ ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿರುವ ದಿನ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಾನ್ ಶ್ರೀಕೃಷ್ಣನೇ. ಹೇಗೆ ಕೃಷ್ಣ 5000 ವರ್ಷಗಳಿಂದ ಬಂದಿದ್ರು, ಅದೇ ಭಗವಾನ್ ಶ್ರೀಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳಿಂದ ಬಂದು ನಮಗೆಲ್ಲ ಕೃಷ್ಣ ಭಕ್ತಿ, ಭಗವದ್ಭಕ್ತಿಯ ಬಗ್ಗೆ ನಮಗೆಲ್ಲ ಬೋಧನೆ ನೀಡಿ ನಮ್ಮೆಲ್ಲರಿಗೂ ವಿಶೇಷ. ಪ್ರಭು ಶುಡ್ ಕವರ್ ಇಟ್ ಸಮಥಿಂಗ್ ಬಿಕಾಸ್ ಲಾಟ್ ಆಫ್ ಫ್ಲೈಸ್. ಹೌದು ಸರ್. ಸೊ ಇವತ್ತು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವರ್ಣನೆ ಮಾಡೋಣ. ವರ್ಣನೆ ನಾವು ಮಾಡ್ತಾನೆ ಇರ್ಬೋದು. ನಾವು ಯಾವಾಗಲೂ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಪರಿಪೂರ್ಣವಾಗಿ ನಾವು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಅಸೀಮಿತ ಚೈತನ್ಯ ಮಹಾಪ್ರಭುಗಳ ಲೀಲೆ, ಚೈತನ್ಯ ಮಹಾಪ್ರಭುಗಳ ಮಹಿಮೆ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆ ಅಸೀಮ, ತುಂಬ ತುಂಬ ವಿಶಾಲವಾದದ್ದು. ಆರ್ಎಲ್ಸ್ ಯು ಗಿವ್ ಇಟ್, I'll finish it. Yeah. I'll just take it. It's better. Then we'll finish this. ಅದು ಮಹಿಮೆ ಎಷ್ಟು ಅಸೀಮವಾಗಿದೆ ಅಂದರೆ, ಚೈತನ್ಯ ಚರಿತಾಮೃತವನ್ನ ಬರೆದ ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳ ಲೀಲೆ ಎಷ್ಟು ವರ್ಣನೆ ಎಷ್ಟು ವಿಸ್ತಾರವಾಗಿದೆ ಅಂದರೆ, ಅದೊಂದು ವಿಶಾಲವಾದ ಸಮುದ್ರ ಥರ. ಯಾವ ಥರ? ವಿಶಾಲವಾದ ಸಮುದ್ರ, ಸಾಗರ ಥರ. ಸಾಗರದಲ್ಲಿ ಒಂದು ಪಕ್ಷಿ, ಸಾಗರದಲ್ಲಿ ಎಷ್ಟು ನೀರಿದೆ? ತುಂಬ ವಿಶಾಲವಾದ, ತುಂಬ ಜಾಸ್ತಿ ನೀರಿದೆ ಸಾಗರದಲ್ಲಿ. ಆ ಸಾಗರದಲ್ಲಿ ಒಂದು ಪಕ್ಷಿ ಬಂದು ಅದರ ಕೊಕ್ಕೆಯಲ್ಲಿ ನೀರು ತೊಗೊಂಡ್ಬರುತ್ತೆ. ಸಾಗರದಿಂದ ಕೊಕ್ಕೆಯಲ್ಲಿ ನೀರು ತೊಗೊಂಡ್ಬಂದು ಒಂದು ಕಡೆ ಇಡುತ್ತೆ. ಎಷ್ಟು ನೀರು ತರಲಿಕ್ಕಾಗುತ್ತೆ ಒಂದು ಪಕ್ಷಿಗೆ ಕೊಕ್ಕೆಯಲ್ಲಿ? ಇಡೀ ಸಾಗರ ತರಕ್ಕಾಗತ್ತಾ? ಒಂದು 5-10 ಹನಿಯಷ್ಟು ತರ್ಬೋದು. ಸ್ವಲ್ಪ ತಂದು ಇಡ್ತಾರೆ. ಹಾಗೆ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಒಂದು ಸಾಗರವಾದರೆ, ನಾನು ಬರಿತಾ ಇರೋ ಶ್ರೀ ಚೈತನ್ಯ ಚರಿತಾಮೃತ ಒಂದು ಪಕ್ಷಿ ತನ್ನ ಕೊಕ್ಕೆಯಲ್ಲಿ ತರಬಹುದಾದ ನೀರಿನಷ್ಟು ಪ್ರಮಾಣ. ಅಂದರೆ ಒಂದು ತುಂಬ ತುಂಬ ಅಲ್ಪ ಪ್ರಮಾಣದ ನಾವು ವರ್ಣನೆ ಮಾಡ್ತಾ ಇದ್ದೀನಿ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಅಂತ. ಅನಂತಶೇಷ ನಿರಂತರ ಅನಾದಿ ಕಾಲದಿಂದ ಶ್ರೀ ಚೈತನ್ಯ ಮಹಾಪ್ರಭು ಲೀಲೆಗಳನ್ನು ಹೊಗಳ್ತಾ ಇದ್ದಾರೆ, ವರ್ಣನೆ ಮಾಡ್ತಾನೆ ಇದ್ದಾರೆ. ಆದರೆ ಇನ್ನೂವರೆಗೂ ಅವರ ವರ್ಣನೆ ಪರಿಪೂರ್ಣ, ಅದರ ಸಮಾಪ್ತವಾಗಿಲ್ಲ. ನಿರಂತರ ಚೈತನ್ಯ ಮಹಾಪ್ರಭು ಲೀಲೆಯನ್ನು ವರ್ಣನೆ ಮಾಡ್ತಾ ಇರ್ತಾರೆ. ಸೊ ನಾವು ಕೂಡ ಎಷ್ಟು ವಿಷಯಗಳಿದೆ ಅಂದರೆ, ನಾವು ವರ್ಷ ಇಡೀ ನಿರಂತರವಾಗಿ ನಾವು ಚೈತನ್ಯ ಮಹಾಪ್ರಭುಗಳ ಕೃಪೆ, ಅವರ ಮಹಿಮೆಯನ್ನು ನಾವು ಹೇಳ್ತಾನೆ ಇರ್ಬೋದು. ಅದರಲ್ಲಿ ಇವತ್ತು ನಾವು ವಿಶೇಷವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮಹಿಮೆ, ಚೈತನ್ಯ ಮಹಾಪ್ರಭುಗಳ ಕೃಪೆ, ನಮಗೆ ಏನು ಅದ್ಭುತವಾದ ಕೃಪೆ ನಮಗೆ ನೀಡಿದ್ದಾರೆ, ಮತ್ತು ನಾವು ಅತಿ ಮುಖ್ಯವಾಗಿ ಹೇಗೆ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನಾವು ಸ್ವೀಕರಿಸಲು ಯೋಗ್ಯರಾಗಬೇಕು. ಪಾತ್ರ, ಅದಕ್ಕೆ ಅಧಿಕಾರ ಬೇಕು. ನಮಗೇನೋ ನಾವು ಬೇಕಂದ್ರೆ ಅದಕ್ಕೆ ನಾವು ಅರ್ಹರಾಗಿರಬೇಕು, ನಮಗೆ ಯೋಗ್ಯತೆ ಇರಬೇಕು. ಹೇಗೆ ನಾವು ಶ್ರೀ ಚೈತನ್ಯ ಮಹಾಪ್ರಭು ಕೃಪೆ ಪಡೀಲಿಕ್ಕೆ
ನಾವು ಹೇಗೆ ನಮ್ಮನ್ನ ತಯಾರಿ ಮಾಡ್ಕೊಳ್ಬೇಕು, ಹೇಗೆ ಮಹಾಪ್ರಭು ಕೃಪೆ ಹೇಗೆ ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋಣ. ಅದಕ್ಕೆ ಮುಂಚಿತವಾಗಿ ಕೆಲವು ನಾವು ಮಹಾಪ್ರಭುಗಳ ಪ್ರಾರ್ಥನೆಯನ್ನ ನಾವು ಕೆಲವು ಶ್ಲೋಕಗಳನ್ನ ನಾವು ಪ್ರಾರ್ಥನೆ ಮಾಡೋಣ. ಶ್ರೀ ಚೈತನ್ಯ ಚರಿತಾಮೃತದ ಆರಂಭದಲ್ಲಿ ಶ್ರೀ ಕವಿರಾಜ್ ಗೋಸ್ವಾಮಿಗಳು ಅದ್ಭುತವಾಗಿ ಮಹಾಪ್ರಭುಗಳ ಮತ್ತು ಶ್ರೀ ನಿತ್ಯಾನಂದ ಪ್ರಭುಗಳ ಪಂಚತತ್ವ ಇವರೆಲ್ಲರ ವರ್ಣನೆಯನ್ನ ಮಾಡಿದ್ದಾರೆ. ಎಷ್ಟು ನೋಟ್ಸ್ ಇದೆ ಅಂದ್ರೆ ಇಡೀ ವರ್ಷ ನಾವು ಮಾಡ್ತಾನೆ ಇರ್ಬೋದು ಚೈತನ್ಯ ಮಹಾಪ್ರಭು ಬಗ್ಗೆ ವರ್ಣನೆ. ಆದರೆ ಸಂಕ್ಷಿಪ್ತವಾಗಿ ನಾವು ವರ್ಣನೆ ಮಾಡ್ಲಿಕ್ಕೆ ಮಾಡೋಣ. ಒಂದು ಶ್ರದ್ಧೆಯಿಂದ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ, ಮತ್ತೆ ಪಾರ್ಟಿಸಿಪೇಷನ್. ನಾವು ಯಾಕಂದ್ರೆ ನಾನು ಮಾತಾಡಿದ ಕೆಲವೊಂದು ವಿಷಯಗಳು ಗಂಭೀರವಾದ ಎಸ್ हिंदी कन्नड़ कितने लोगों को समझ में नहीं आता है? बिल्कुल नहीं, बिल्कुल नहीं आता है. अच्छा, नो नो हिंदी, नो कन्नड़. हाउ मेनी ऑफ यू? टू ऑफ यू. यू ऑल्सो थ्री. कितने लोगों को कन्नड़ा बिल्कुल नहीं आता है? बिल्कुल बरला. हाँ, कैन यू डू ए पैरेलल ट्रांसलेशन? कैन समवन बैक साइड है? अदरवाइज या इट विल टेक बिकॉज आई हैव अ लॉट टू कवर. So that we will eat up half. Huh? No, someone volunteer just. You don't have to do. Yeah, please. Yeah. क्या होगा? हिंदी में अनुवाद होगा पीछे वो कॉर्नर में बैठ के, नहीं तो मैं दोनों बोलूंगा तो आधा आधा हो जाएगा. दोनों मिलके. विशेषता है कि आज श्री चैतन्य महाप्रभु का अवतार का दिन है. चैतन्य महाप्रभु स्वयं भगवान श्री कृष्ण है. वो खुद आके हमें एक विशेष कृपा हमें दिया है. आज हम चर्चा करेंगे कि श्री चैतन्य महाप्रभु का महिमा चर्चा करेंगे. उन्होंने जो हमें विशेष कृपा दिया, जो अभी तक दिया नहीं दिएगा, किसी ने नहीं दिया था, वो चर्चा करेंगे. और भी मुख्य विषय है कि कैसे हम श्री चैतन्य महाप्रभु का कृपा स्वीकार करने का लायक बने, अपने आप को कैसे इस तरह के तैयार करें कि महाप्रभु का कृपा हमें मिले. डू यू हैव समवन? या बिकॉज आई हैव टू स्टार्ट. हाँ, एल्ली कहाँ? ओके, देन ऑल ऑफ देम कैन गैदर देयर. प्रभु जी आप वहाँ बैठिए. प्रभु जी आप वहाँ, यू नो कन्नड़ हिंदी ट्रांसलेशन चाहिए ना? किसको चाहिए? आपको ना यू कैन हियर हिंदी चाहिए. आप रूम पे जाइए. ओके, हाँ बेटर. Actually, I also love speaking in Hindi personally. Anyway, this is nice. ಶ್ರದ್ಧೆಯಿಂದ ಮೊದಲು ಆರಂಭದಲ್ಲಿ ಕೆಲವು ಪ್ರಾರ್ಥನೆಗಳನ್ನು ಮಾಡೋಣ. ಈ ಮೂಲಕ ಪ್ರಾರ್ಥನೆಗಳ ಚರ್ಚೆ ಕೂಡ ಮಾಡೋಣ. ಆರಂಭದಲ್ಲೇ ಶ್ರೀ ಕವಿರಾಜ್ ಗೋಸ್ವಾಮಿಗಳು ಅವರು ಮಹಾಪ್ರಭುಗಳ ಬಗ್ಗೆ ಹೇಳ್ತಾರೆ. ವಂದೇ ಶ್ರೀ ಕೃಷ್ಣ ಚೈತನ್ಯ, ವಂದೇ ಶ್ರೀ ಕೃಷ್ಣ ಚೈತನ್ಯ, ನಿತ್ಯಾನಂದ ಸಹೋದಿತೋ, ನಿತ್ಯಾನಂದ ಸಹೋದಿತೋ, ಗೌಡೋದಯ ಪುಷ್ಪವಂತೋ, ಗೌಡೋದಯ ಪುಷ್ಪವಂತೋ, ಚಿತ್ರೌ ಸಂಧೋತಮೋನುದೌ, ಚಿತ್ರೌ ಸಂಧೋತಮೋನುದೌ. ಆರಂಭದಲ್ಲಿ ಒಂದೇ ಶ್ರೀಕೃಷ್ಣ ಚೈತನ್ಯ, ನಿತ್ಯಾನಂದ ಸಹೋದಿತೋ, ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳ ಜೊತೆಗೆ, ಗೌಡೋದಯ ಪುಷ್ಪವಂತವು. ಗೌಡ ಅಂದ್ರೆ ಗೌಡ ದೇಶ, ಬಂಗಾಲ್ ಪ್ರದೇಶ. ಗೌಡೋದಯ ಹೇಗೆ ಒಂದು ಪುಷ್ಪ ಅರಳುತ್ತೆ ಒಂದು ಕ್ಷೇತ್ರದಲ್ಲಿ, ಹಾಗೆ ಈ ಗೌಡ ಕ್ಷೇತ್ರದಲ್ಲಿ, ಗೌಡ ದೇಶದಲ್ಲಿ ಪುಷ್ಪ ಉದಯ ಅಂದ್ರೆ ಅದ್ಭುತ, ಏನು ಪ್ರಕಟವಾಗೋದು. ಗೌಡೋದಯ ಪುಷ್ಪವಂತವು, ಚಿತ್ರ ಅಂದ್ರೆ ಅದ್ಭುತ, ಚಿತ್ರವು ಸಂಧೌ ತಮೋನುದವು, ಎಲ್ಲರ ತಮೋಗುಣವನ್ನ ದೂರ ಮಾಡಲಿಕ್ಕೆ, ನಮ್ಮೆಲ್ಲರನ್ನ ಈ ಕಲಿಯುಗದ ಭೌತಿಕ ಅಸ್ತಿತ್ವದ ತಮೋಗುಣದಿಂದ ಮುಕ್ತರನ್ನಾಗಿ ಮಾಡಿ ನಮಗೆ ಭಗವದ್ಭಕ್ತಿಯನ್ನ ಮತ್ತೆ ಭಕ್ತಿ, ಕೃಷ್ಣ ಭಕ್ತಿ ಮಾರ್ಗದಲ್ಲಿ ನಮಗೆ ದಾರಿ ತೋರಿಸಲಿಕ್ಕೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಜೊತೆಗೆ ಬಂದರು. ವಂದೇ ಶ್ರೀಕೃಷ್ಣ ಚೈತನ್ಯ, ನಿತ್ಯಾನಂದ ಸಹೋದಿತೋ, ಗೌಡೋದಯ ಪುಷ್ಪವಂತೋ, ಚಿತ್ರೌ ಸಂಧೋತಮೋನುದೌ. ಇನ್ನೊಂದು ಸುಂದರವಾದ ಶ್ಲೋಕ
ಚೈತನ್ಯ ಮಹಾಪ್ರಭುಗಳು ಎಲ್ಲರ ಅನುಯಾಯಿಗಳು. ಜಯ ಶ್ರೀ ಚೈತನ್ಯ ಚಂದ್ರ ಭಕ್ತ ಚಂದ್ರಗಣ ಸಬಾರ ಪ್ರೇಮ ಜ್ಯೋತ್ಸ್ನಾಯ ಉಜ್ವಲ ತ್ರಿಭುವನ. ಜಯ ಶ್ರೀ ಚೈತನ್ಯ ಚಂದ್ರ. ಚಂದ್ರ ಅಂದ್ರೆ ಚಂದ್ರನ ಪ್ರಕಾಶ. ಶ್ರೀ ಚೈತನ್ಯ ಚಂದ್ರ, ನಿತಾಯಿ ಚಂದ್ರ ಎಲ್ಲ ಚಂದ್ರನ ಹೋಲಿಸ್ತಾರೆ. ಯಾಕಂದ್ರೆ ಚಂದ್ರನ ಕಾಂತಿ ನಮಗೆ ತಂಪು ನೀಡುತ್ತೆ, ಸೂರ್ಯನ ಕಾಂತಿ ಶಾಖ ನೀಡುತ್ತೆ. ಸೂರ್ಯನ ಕಾಂತಿ ಶಾಖ, ಸೂರ್ಯನ ಬಿಸಿಲು ಶಾಖ, ಚಂದ್ರನ ಬಿಸಿಲು ಏನ್ ಮಾಡುತ್ತೆ, ಇದು ತಂಪು ನೀಡುತ್ತೆ. ಅದಕ್ಕೆ ಹೇಳ್ತಾರೆ ನೀತಾಯ್ ಪದ ಕಮಲ ಕೋಟಿ ಚಂದ್ರ ಸುಶೀತಲ. ಒಂದು ಚಂದ್ರ ಎಷ್ಟು ಶಾಂತತೆ ಕೊಡುತ್ತೆ, ಶೀತಲ ಶೀತಲ ತಂಪಾಗುತ್ತೆ, ಶೀತಲ. ಆದ್ರೆ ಕೋಟಿ ಚಂದ್ರ ಒಟ್ಟಿಗೆ ನಮ್ಮ ಮೇಲೆ ಪ್ರಕಾಶ ಬೀರಿದ್ರೆ ಎಷ್ಟಾಗುತ್ತೆ. ನಿತಾಯಿ ನಿತ್ಯಾನಂದ ಪ್ರಭುಗಳ ಪಾದ ಕಮಲ ಏನಿದೆ, ನಿತಾಯಿ ಪದ ಕಮಲ ಕೋಟಿ ಚಂದ್ರ ಸುಶೀತಲ, ಕೋಟಿ ಚಂದ್ರದ ಸುಶೀತಲವನ್ನ ನಮಗೆ ಕೊಡುತ್ತೆ. ಕೋಟಿ ಚಂದ್ರ ಸುಶೀತಲ. ಈ ವಿಷಯದಲ್ಲಿ ಶ್ರೀಮದ್ ಭಾಗವತದಲ್ಲಿ ಒಂದು ಸುಂದರವಾದ ದರ್ಶನ ಬರುತ್ತೆ. ಅದನ್ನ 11ನೇ ಸ್ಕಂದದಲ್ಲಿ ಹೇಳ್ತಾರೆ. ಭಗವಂತನ ಅನುಗ್ರಹ, ಭಗವಾನ್ ಶ್ರೀ ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭು ಅನುಗ್ರಹ ಹೆಂಗಂದ್ರೆ ಇದನ್ನ ಯಾವತ್ತು ಚಂದ್ರನ ಪ್ರಕಾಶಕ್ಕೆ ಹೋಲಿಸ್ತಾರೆ. ಯಾಕೆ ಹೋಲಿಸ್ತಾರೆ ಅಂದ್ರೆ, ಚಂದ್ರ ಪ್ರಕಾಶಕ್ಕೆ ಯಾಕೆ ಹೋಲಿಸ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಹಗಲೊತ್ತಲ್ಲಿ ದುಡಿತಾರೆ. ನಾವು ಹೊಲದಲ್ಲಿ ಅಥವಾ ಹೊರಗಡೆ ಕೆಲಸ ಮಾಡಿದಾಗ ಏನಾಗುತ್ತೆ, ಹಗಲೊತ್ತಲ್ಲಿ ದುಡ್ದು ಏನ್ ಮಾಡ್ತಾರೆ, ಸೂರ್ಯನ ಪ್ರಕಾಶ ನಮ್ಗೆ ಏನ್ ಮಾಡುತ್ತೆ, ದಣಿವು ಮಾಡುತ್ತೆ, ನಾವು ಸುಸ್ತಾಗ್ಬಿಡುತ್ತೆ ಸೂರ್ಯನ ಪ್ರಕಾಶ. ಅದಕ್ಕೆ ಪ್ರಭಾವ ಹೇಳ್ತಾರೆ, ಬೆಳಗಿನ ಸೂರ್ಯನ ಪ್ರಕಾಶ ಶಕ್ತಿ ಕೊಡುತ್ತೆ. ಬೆಳಗಿನ ಜಾವ 7:30 8 ಗಂಟೆವರೆಗೂ ಬೆಳಗಿನ ಸೂರ್ಯ ಪ್ರಕಾಶ ಶಕ್ತಿ ಕೊಡುತ್ತೆ. ಮಧ್ಯಾಹ್ನದ ಸೂರ್ಯ ಪ್ರಕಾಶ ಶಕ್ತಿ ತಗೊಳುತ್ತೆ, ನಮ್ಮನ್ನ ಆಯಾಸ ಮಾಡುತ್ತೆ. ಅದಕ್ಕೆ ಮೊದಲು ಗದ್ದೆ ಕೆಲಸ ಎಲ್ಲ ಬೆಳಗ್ಗೆ ಫಸ್ಟ್ ಆಫ್ ಆಲ್ ಮಾಡ್ಬಿಡ್ತಾರೆ, 12-1 ಗಂಟೆ ಮಾಡಿ ಮನೆ ಬಂದ್ಬಿಡ್ತಿದ್ರು. ಆಮೇಲೆ ಸಾಯಂಕಾಲ ಆದರೆ ಸ್ವಲ್ಪ ಕೆಲಸ ಮಾಡ್ತಾರೆ, ಇರ್ಲಿ. ಹಾಗೆ ಈಗ ಸೂರ್ಯನ ಪ್ರಕಾಶ ಹಗಲೊತ್ತಲ್ಲಿ ನಾವು ಹೊರಗಡೆ ಇದ್ದಾಗ ದುಡಿದು ಬಂದಾಗ ಏನಾಗುತ್ತೆ, ಸುಸ್ತಾಗುತ್ತೆ, ಆಯಾಸ ಆಗಿರುತ್ತೆ. ಆಯಾಸ ಆದಾಗ ಏನಾಗುತ್ತೆ, ಸಾಯಂಕಾಲ ಚಂದ್ರನ ಪ್ರಕಾಶ ಬಂದ ಮೇಲೆ ನಮ್ಮ ಮೇಲೆ ಬಿದ್ದಾಗ ಆ ಚಂದ್ರನ ಪ್ರಕಾಶ ನಮ್ಮ ಈ ಆಯಾಸನ್ನ, ನಮ್ಮ ಸುಸ್ತನ್ನ ಅದನ್ನ ಕಡಿಮೆ ಮಾಡುತ್ತೆ, ನಮಗೆ ಏನೋ ಸಾಂತ್ವನ ಕೊಡುತ್ತೆ, ನಮಗೆ ಒಂದು ನೆಮ್ಮದಿ ತೃಪ್ತಿಯನ್ನು ಕೊಡುತ್ತೆ ಅಲ್ವಾ. ಅದೇ ತರ ನಾವೆಲ್ಲರೂ ಈ ಭೌತಿಕ ಜಗತ್ತಲ್ಲಿ ಈ ಪ್ರಕಾಶ, ಈ ಭವ ಪ್ರಕಾಶದ ಈ ತಾಪದಲ್ಲಿ ನಾವೆಲ್ಲ ಸುಸ್ತಾಗಿದ್ದೇವೆ, ದಣಿದಿದ್ದೇವೆ, ನಾವು ತುಂಬಾ ಆಯಾಸ ಆಗಿದೆ. ಎಲ್ಲ ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತು ಅನೇಕ ತರದ ಕ್ಲೇಶಗಳು. ಇಲ್ಲಿ ಯಾರಾದ್ರೂ ನನ್ನ ಜೀವನದಲ್ಲಿ ಕಷ್ಟನೇ ಇಲ್ಲ, ಯಾವುದೇ ಸಮಸ್ಯೆನೇ ಇಲ್ಲ, ಫಸ್ಟ್ ಕ್ಲಾಸ್ ಗ್ರೇಟ್ ಇದೀರ ಯಾರಾದ್ರು? ಯಾವುದೇ ತೊಂದರೆ ಇಲ್ಲದೆ ಇರೋರು? ಎಲ್ಲರಲ್ಲೂ ಒಂದಿಲ್ಲ ಒಂದು ತೊಂದರೆ ಇದೆ, ಎಲ್ಲರೂ ತಪ್ತರಾಗಿದೆ, ಎಲ್ಲರಲ್ಲೂ ಸಮಸ್ಯೆ ಇದೆ. ನಾವು ಈ ಇದು ಭೌತಿಕ ಪ್ರಕೃತಿಯಲ್ಲಿ ಇರುವವರೆಗೂ ನಾವು ಅನೇಕ ತರ ತೊಂದರೆಗಳಲ್ಲಿ ನಾವು ಯಾವಾಗಲೂ ಬೆಂದಿರ್ತೇವೆ, ಕಷ್ಟದಲ್ಲಿರ್ತೇವೆ. ಇದು ಭೌತಿಕ ಅಸ್ತಿತ್ವ. ಆಗ ಸುಸ್ತು ದಣಿವಾಗಿ ಭೌತಿಕ ಈ ಅಸ್ತಿತ್ವದಲ್ಲಿ ಧನ್ಯವಾದ ನಾವು ಭಗವಂತನ ಕೃಪೆಯಲ್ಲಿ ಬಂದಾಗ ಹರಿನಾಮ ಕೀರ್ತನೆ ಮೂಲಕ, ಭಗವತ್ ಶ್ರವಣದ ಮೂಲಕ, ಭಕ್ತಿ ಸೇವೆ ಆಚರಣೆ ಮೂಲಕ, ಶರಣದಲ್ಲಿ ಬರೋದಂದ್ರೇನು, ಪ್ರಕಾಶ ಅಂದ್ರೆ ಇಲ್ಲಿ ಬಂದು ನಿಂದ್ರೆ ಪ್ರಕಾಶ ಸಿಗಲ್ಲ, ಸೇವೆಯ ಮೂಲಕ, ಹರಿನಾಮ ಜಪದ ಮೂಲಕ, ಭಗವದ್ಗೀತಾ ಭಾಗವತ್ ಅಧ್ಯಯನದ ಮೂಲಕ, ಆಚಾರ್ಯರ ಮತ್ತು ಭಕ್ತರಿಂದ ಶ್ರವಣ ಮಾಡೋ ಮೂಲಕ, ಮತ್ತೆ ಸೇವೆ ಮೂಲಕ, ಅನೇಕ ತರಹದ ಭಕ್ತಿ ಕಾರ್ಯಗಳ ಮೂಲಕ. ಭಕ್ತಿ ಕಾರ್ಯ, ಭಕ್ತಿ ಅಂದ್ರೇನು? ಪ್ರಭುಪಾದರು ತುಂಬಾ ಅದ್ಭುತವಾದ ಸರಳವಾದ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಭಕ್ತಿ ವಿಷಯದಲ್ಲಿ. 3 ಶಬ್ದ ಹೇಳ್ತಾರೆ, ಎಲ್ರು ಹೇಳಿ. ಭಗವಾನ್, ಭಕ್ತ, ಭಕ್ತಿ. 3 ಶಬ್ದ. ಭಗವಾನ್ ಯಾರು? ಕೃಷ್ಣ ಭಗವಾನ್, ಚೈತನ್ಯ ಮಹಾಪ್ರಭು ಭಗವಾನ್. ನೀವು ಭಕ್ತರು. ಭಕ್ತನು ಭಗವಂತನ ಸಂತೃಪ್ತಿಗಾಗಿ ಸಲ್ಲಿಸುವ ಸೇವೆಯೇ ಭಕ್ತಿ. ಭಗವಾನ್, ಭಕ್ತ, ಭಕ್ತಿ, ಫಿನಿಶ್, ಖತಮ್, ಸಿಂಪಲ್. ಏನ್ ಮಾಡ್ತೀರಾ? ನಾವು ತುಂಬಾ ಬೃಹತ್ ಕಾರ್ಯ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ತಿಳಿದಷ್ಟು ನಮ್ಮ ಶಕ್ತಿಯಾನುಸಾರ ಸ್ವಲ್ಪ ಸೇವೆ. ಉದಾಹರಣೆಗೆ ಯಾರೋ ಇಲ್ಲಿ ಚಾಪೆ ಹಾಸಿದ್ರು, ಯಾರೋ ಮೈಕ್ ಸ್ಟ್ಯಾಂಡ್ ಹಾಕಿದ್ರು, ಯಾರೋ ಇಲ್ಲಿ ಟೇಬಲ್ ಸೆಟ್ ಮಾಡಿದ್ರು, ಅದು ಭಕ್ತಿ ಸೇವೆ ಅಲ್ವಾ? ಸೊ ಮಾತಾಜಿಗಳು ಕೆಲವು ರಂಗೋಲಿ ಹಾಕ್ತಾರೆ, ಕೆಲವು ಅಲಂಕಾರ ಮಾಡ್ತಾರೆ. ನಾವು ಮಾಡೋ ಪ್ರತಿಯೊಂದು ಕಾರ್ಯ, ನಮ್ಮಲ್ಲಿರೋ ಪ್ರತಿಭೆ, ಎಲ್ಲರೂ ಒಂದೊಂದು ಪ್ರತಿಭೆ ಇರುತ್ತಾ. ಕೆಲವರಿಗೆ ಅಡಿಗೆ ಮಾಡಕ್ ಬರುತ್ತೆ, ಕೆಲವರಿಗೆ ಮೈಕ್ ಸ್ಟ್ಯಾಂಡ್ ಸೆಟ್ ಮಾಡಕ್ ಬರುತ್ತೆ, ಕೆಲವರಿಗೆ ಇದನ್ನ ಸೌಂಡ್ ಸಿಸ್ಟಮ್ ಮಾಡ್ಲಿಕ್ಕೆ ಬರುತ್ತೆ, ಕೆಲವರಿಗೆ ಮಾತಾಡ್ಲಿಕ್ಕೆ ಬರುತ್ತೆ, ಕೆಲವರು ಕೇಳಕ್ ಬರುತ್ತೆ, ವಾದ್ಯ ನುಡಿಸ್ಲಿಕ್ಕೆ ಬರುತ್ತೆ. ಒಂದಿಲ್ಲ ಒಂದು ನಮ್ಮಲ್ಲಿ ಪ್ರತಿಭೆ ಅಥವಾ ಇರುತ್ತೆ, ಕೂತ್ಕೊಂಡು ಕೇಳೋದು. ಆ ಶಕ್ತಿಯ ಮೂಲಕ, ಆ ಪ್ರತಿಭೆ ಮೂಲಕ ಭಗವಂತನ ಸಂತೃಪ್ತಿಗಾಗಿ ಸೇವೆ ಮಾಡೋದೇ ಭಕ್ತಿ ಸೇವೆ. ಭಗವಾನ್, ಭಕ್ತ, ಭಕ್ತಿ, 3 ಸರಳ ಅಲ್ಲ? ಭಗವಂತನ ಸಂತೃಪ್ತಿಯಾಗಿ ಸಲ್ಲಿಸುವ ಸೇವೆಯೇ ಭಕ್ತಿ. ಸೊ ಈ ಭಕ್ತಿ ಸೇವೆಯ ಆಚರಣೆಯ ಮೂಲಕ ನಾವೇನ್ ಮಾಡ್ತೇವೆ, ಆಚರಣೆ ಮಾಡಿದ್ರೆ ನಾವೇನ್ ಮಾಡ್ತೇವೆ, ಈ ಭಗವಂತನ ಕೃಪೆಗೆ ನಾವು ಬರ್ತೇವೆ, ಆ ಚಂದ್ರ ಪ್ರಕಾಶ ಬೀಳುತ್ತೆ. ಅವಾಗ ಹೇಳ್ತಾರೆ, ಆ ಚಂದ್ರ ಪ್ರಕಾಶ ನಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ, ನಾವು ಈ ಭವತಾಪದಿಂದ ನಮಗೆ ಸಾಂತ್ವನ ಸಿಗುತ್ತೆ, ತಂಪಾಗುತ್ತೆ ಅಂತ. ತಂಪ ಹಿತ ಅಲ್ವಾ?
ಈ ಬೇಸಿಗೆಯಲ್ಲಿ ಸುಸ್ತಾಗಿ ಬಂದಾಗ ನಾವು ತಂಪಾಗಿ ಒಂದು ಇದರಲ್ಲಿ ತಂಪಾದ ನೆರಳಿಗೆ ಬಂದರೆ ತುಂಬ ನಮಗೆ ಹಿತ ಅನಿಸುತ್ತೆ. ಆ ಹಿತವನ್ನೇ ಚೈತನ್ಯ ಮಹಾಪ್ರಭು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಬೆಳಗ್ಗೆ ಹಾಡ್ತೀವಲ್ಲ, ಏನು ಹಾಡ್ತೇವೆ? ಸಂಸಾರದಾವ ನಲಲಿಢ ಲೋಕ ಪ್ರಾಣಯ ಕಾರುಣ್ಯ ಘನ ಘನಾತ್ವಂ. ಅಂದ್ರೆ ಇದ್ರ ಅರ್ಥ ಏನು? ಸಂಸಾರ ದಾವನಲ್ಲ, ಕಾಡ್ಗಿಚ್ಚು ದಾವಾನಲ್ಲ, ಸಂಸಾರ ದಾವನಿಲ್ಲ, ನಲ ಲೀಢ ಲೋಕ, ಎಲ್ಲ ಸುಸ್ತು ಬೆಂದಾಗಿದೆ. ಸಂಸಾರ ದಾವ ನಲ ಲೀಢ ಲೋಕ ತ್ರಾಣಾಯ ಕಾರುಣ್ಯ ಘನ ಘನತ್ವಂ. ನಾವು ಕಾಡ್ಗಿಚ್ಚನ್ನ ನಾವು ಬಕೆಟಲ್ಲಿ ನೀರು ಹಾಕಿ ಫೈರ್ ಬ್ರಿಗೇಡಿಂದ ಆರಿಸ್ಲಿಕ್ಕೆ ಆಗೋದಿಲ್ಲ. ಅದು ಹೆಂಗೆ ಆರಿಸ್ಬೋದು? ಮಳೆ ಬಂದರೆ ಅದು ಇದಾಗತ್ತೆ. ತ್ರಾಣಾಯ ಕಾರುಣ್ಯ ಘನ ಘನತ್ವಂ. ನಮಗೆ ಮಳೆಯನ್ನ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭು ನಮ್ಮ ತಲೆ ಮೇಲೆ ಹಾಕ್ತಾರೆ, ಈ ದಾವಾನಲವನ್ನ. ಆದ್ರೆ ನಾವೇನ್ ಮಾಡ್ತೇವೆ? ಒಂದು ಛತ್ರಿನ ತಲೆ ಮೇಲೆ ಹಿಡ್ಕೊಂಡ್ಬಿಡ್ತೇವೆ. ಛತ್ರಿ ಹಿಡ್ಕೊಂಡಾಗ ಮಳೆ ನೀರು ಕೂಡ ನಮ್ಮಲ್ಲಿ ಬಿಡುದಿಲ್ಲ. ಆ ಛತ್ರಿ ಯಾವುದು? ನಾವು ಮಾಡ್ತಾರೋ ನಮ್ಮ ಅಶ್ರದ್ಧಾಪೂರ್ವಕ ಸೇವೆ, ಮತ್ತೆ ವೈಷ್ಣವ ಅಪರಾಧ, ಮತ್ತೆ ಆಸಕ್ತಿ ಇಲ್ಲದೆ ನಾವು ಸೇವೆ ಮಾಡೋದು, ಈ ತರ ಸೇವಾ ಅಪರಾಧಗಳು ಈ ಛತ್ರಿ. ಅದಕ್ಕೆ ನಾವು ಯಾವುದೇ ತರ ಅಪರಾಧ ರಹಿತವಾಗಿ ಪವಿತ್ರವಾದ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಭಕ್ತಿ ಸೇವೆ ಮಾಡಿದ್ರೆ ಭಗವಂತನ ಕೃಪೆ ನಮ್ಮ ತಲೆ ಮೇಲೆ ಬೀಳುತ್ತೆ. ಸೊ ಪ್ರಕಾಶ, ಚಂದ್ರ ಪ್ರಕಾಶ ಅರ್ಥ ಆಯ್ತಲ್ಲ. ಸೊ ಈ ಚೈತನ್ಯ ಮಹಾಪ್ರಭುಗಳ ವಿಶೇಷ ಜಯ ಶ್ರೀ ಚೈತನ್ಯ ಚಂದ್ರ, ಜಯ ಶ್ರೀ ಚೈತನ್ಯ ಚಂದ್ರ ಭಕ್ತ ಚಂದ್ರಗಣ. ಎಲ್ರಿಗೂ ಚಂದ್ರ ಚಂದ್ರ ಅಂತ ಇದ್ದಾರೆ. ಚೈತನ್ಯ ಚಂದ್ರ ಭಕ್ತ ಚಂದ್ರಗಣ ಸವಾರ ಪ್ರೇಮ ಜ್ಯೋತ್ಸ್ನಾಯ. ಜ್ಯೋತ್ಸ್ನಾ ಅಂದ್ರೇನು? ಹೆಸರು ಕೇಳಿದಾರೆ ಜ್ಯೋತ್ಸ್ನಾ? ಕೆಲ ಹೆಣ್ಮಕ್ಳಿಗೆ ಜ್ಯೋತ್ಸ್ನಾ ಅಂತ ಹೆಸರಿಟ್ಟಿದ್ದಾರೆ. ಅರ್ಥ ಏನು ಜ್ಯೋತ್ಸ್ನಾದು? ಜ್ಯೋತ್ಸ್ನಾ ಹೆಸರು ಕೇಳಿರ್ತಾರ. ಜ್ಯೋತ್ಸ್ನಾ ಅಂದ್ರೆ ಚಂದ್ರನ ಪ್ರಕಾಶ, ಸಾಯಂಕಾಲದ ಪ್ರಕಾಶ, ಮೂನ್ ಲೈಟ್. ಜ್ಯೋತ್ಸ್ನಾ ಅಂದ್ರೆ ಮೂನ್ ಲೈಟ್. ಸವಾರ ಯಾವ ಜ್ಯೋತ್ಸ್ನಾ? ಪ್ರೇಮ ಜ್ಯೋತ್ಸ್ನಾ, ಭಕ್ತಿ, ಕೃಷ್ಣ ಭಕ್ತಿಯ ಜ್ಯೋತ್ಸ್ನಾ. ಸವಾರ ಪ್ರೇಮ ಜ್ಯೋತ್ಸ್ನಾಯ ಉಜ್ವಲ ತ್ರಿಭುವನ. ಈ ಪ್ರೇಮ ಜ್ಯೋತ್ಸ್ನಾಯಿಂದ, ಈ ಪ್ರೇಮದ ಈ ಚಂದ್ರನ ಕಿರಣದಿಂದ, ಪ್ರಕಾಶದಿಂದ ಎಲ್ಲೆಡೆ ತ್ರಿಭುವನ ಮೂರ್ಲುಗಳು ಉಜ್ವಲಿತವಾಗಿವೆ ಅಂತ ಹೇಳ್ತಾರೆ. ಉಜ್ವಲಿತವಾದದ್ದು ಈ ಚೈತನ್ಯ ಮಹಾಪ್ರಭು ಕೃಪೆ. ಎಲ್ರು ಹೇಳಿ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಇದು ಚೈತನ್ಯ ಮಹಾಪ್ರಭುಗಳ ಪಂಚತತ್ವ ಪ್ರತಿ ನಾವು ಪ್ರಣಾಮ ಸಲ್ಲಿಸೋದು, ನಾವು ಸೇವೆ ಸಲ್ಲಿಸೋದು. ಈಗ ಆರಂಭದಲ್ಲಿ ಇನ್ನೊಂದು ಸುಂದರವಾದ ಪ್ರಾರ್ಥನೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ದ್ವಾದಶ ನಾಮ. ಮಹಾಪ್ರಭುಗಳ 12 ಹೆಸರುಗಳು ಸಾರ್ವಭೌಮ ಭಟ್ಟಾಚಾರ್ಯ ಅವರು ಬರೆದಿರುವ ದ್ವಾದಶ ನಾಮವನ್ನು ನಾವು ಹೇಳೋಣ. ತುಂಬಾ ಅದ್ಭುತವಾದ ದ್ವಾದಶ ನಾಮ ಇದೆ. ಇದು 12 ಹೆಸರುಗಳು ಚೈತನ್ಯ. ಇವತ್ತು ನಾವು ಸ್ತುತಿ ಮಾಡ್ಬೇಕು. ಮತ್ತೆ ಯಾರೆಲ್ಲ ಈ ಚೈತನ್ಯ ಮಹಾಪ್ರಭುಗಳ ದ್ವಾದಶ ನಾಮವನ್ನ ಸ್ತುತಿ ಮಾಡ್ತಾರೆ ಅವರಿಗೆ ಮಹಾಪ್ರಭುಗಳ ವಿಶೇಷ ಕೃಪೆ ಅವರಿಗೆ ಸಿಗುತ್ತೆ. ಎಲ್ರು 12 ಹೆಸರು ಹೇಳೋಣ. ಚೈತನ್ಯ ಕೃಷ್ಣ ಚೈತನ್ಯೋ, ಚೈತನ್ಯ ಕೃಷ್ಣ ಚೈತನ್ಯೋ, ಗೌರಾಂಗೋ ದ್ವಿಜನಾಯಕ, ಗೌರಾಂಗೋ ದ್ವಿಜನಾಯಕ, ಯತಿನಾಂ ದಂಡಿನಾಂ ಚೈವ, ಯತಿನಾಂ ದಂಡಿನಾಂ ಚೈವ, ನ್ಯಾಸೀನಾಂ ಚ ಶಿರೋಮಣಿ, ನ್ಯಾಸೀನಾಂ ಚ ಶಿರೋಮಣಿ, ರಕ್ತಾಂಬರಧರ ಶ್ರೀಮಾನ್, ರಕ್ತಾಂಬರಧರ ಶ್ರೀಮಾನ್, ನವದ್ವೀಪ ಸುಧಾಕರ, ನವದ್ವೀಪ ಸುಧಾಕರ, ಪ್ರೇಮ ಪ್ರೇಮ ಭಕ್ತಿ ಪ್ರದಶ್ಚೈವ, ಪ್ರೇಮ ಭಕ್ತಿ ಪ್ರದಶ್ಚೈವ, ಶ್ರೀ ಸಚಿನಂದನಸ್ತಥಾ, ಶ್ರೀ ಸಚಿನಂದನಸ್ತಥಾ. ಚೈತನ್ಯ ಅವ್ರ ಹೆಸರು ಚೈತನ್ಯ ಮಹಾಪ್ರಭು. ನಿಮಾಯ್ ಪಂಡಿತ್ ಜನಿಸಿದಾಗ ಅವ್ರ ಹೆಸರು ಹೇಳಿದ್ರು ನಿಮಾಯ್ ಪಂಡಿತ್. ಆಮೇಲೆ ಚೈತನ್ಯ ಅಂತ ಕರಿತಿದ್ರು. ಚೈತನ್ಯ ಕೃಷ್ಣ ಚೈತನ್ಯ ಅವರು ದೀಕ್ಷೆ ಆದ್ಮೇಲೆ, ಹರಿನಾಮ ದೀಕ್ಷೆ ಈಶ್ವರ ಪುರಿಹೋತ್ರ ತಗೊಂಡ್ಮೇಲೆ ಅವ್ರ ಹೆಸರು ಕೃಷ್ಣ ಚೈತನ್ಯ ಅಂತ ಬಂತು.
ಒಂದೇ ಚೈತನ್ಯ ಕೃಷ್ಣ ಚೈತನ್ಯ. ಗೌರಾಂಗ ಪ್ರಸಿದ್ಧ ಸರ್, ಯಾಕಂದ್ರೆ ಅಂಗಗಳು ಗೌರವರ್ಣ. ನವ ಗೌರವರಂ ನವ ಪುಷ್ಪಧರಂ ಹೇಳಿದ್ವಲ್ಲ, ಆ ಪ್ರಣಮಾಮಿ ಶಚಿಸುತ ಗೌರವರಂ. ಅವರು ಗೌರಾಂಗ ಅಂದ್ರೆ ಪ್ರತಿಯೊಂದು ಅವರ ದೇಹ ಕಾಂತಿ ಗೌರವರ್ಣ ಮತ್ತೆ ಸುವರ್ಣವರ್ಣವಾಗಿತ್ತು. ಸುವರ್ಣವರ್ಣ ಗೌರ ಅಂಗ, ಪ್ರತಿಯೊಂದು ದೇಹದ ಭಾಗ ತುಂಬಾ ಸುಂದರ. ಅಜಾನುಲಂಬಿತ ಭುಜೌ ಕನಕಾವದಾತೌ ಸಂಕೀರ್ತನೈಕ ಪಿತರೌ ಕಮಲಾಯತಾಕ್ಷೌ ವಿಶ್ವಂಭರೋ ದ್ವಿಜವರೋ ಯುಗ ಧರ್ಮ ಪಾಲೌ ವಂದೇ ಜಗತ್ ಪ್ರಿಯಕರೌ ಕರುಣಾವತಾರೋ. ಗೌರವರ್ಣ ತುಂಬಾ ಅದ್ಭುತವಾದ. ಅಜಾನುಲಂಬ ಅಂದ್ರೆ ಮೊಣಕಾಲವರೆಗೂ ಕಾಲು, ಅವರು ಕೈಗಳಷ್ಟು ಉದ್ದ ಇದೆ. ಅಜಾನುಲಂಬಿತ ಭುಜವು ಕನಕ ಅಂದ್ರೆ ಅವರು ದೇಹದ ಕಾಂತಿ ಕನಕ, ತಪ್ತ ಕಾಂಚನ ಆ ರೂಪದಲ್ಲಿ ಅವರು ಬಂದಿದ್ದಾರೆ. ಗೌರಾಂಗೋ ದ್ವಿಜನಾಯಕ. ದ್ವಿಜ ಅಂದ್ರೇನು? ಬ್ರಾಹ್ಮಣರು. ದ್ವಿಜರ ನಾಯಕ, ಸರ್ವಶ್ರೇಷ್ಠ ಬ್ರಾಹ್ಮಣ, ದ್ವಿಜೋತ್ತಮ ಅಂತ ಅನ್ಬೋದು. ದ್ವಿಜ ನಾಯಕ, ಎಲ್ಲ ದ್ವಿಜರ ನಾಯಕ. ಯತಿ ಅಂದ್ರೆ ಸನ್ಯಾಸಿ. ಚೈತನ್ಯ ಮಹಾಪ್ರಭು ಸನ್ಯಾಸ ಮಾಡಿದ್ರಲ್ಲ, ಯತಿನಾಮ್. ದಂಡಿ ಅಂದ್ರೂ ಕೂಡ ದಂಡ ಹಿಡಿದವರು. ದಂಡಿ ಯತಿನಾಮ್ ದಂಡಿನಾಮ್ ಚ ನ್ಯಾಸಿನಾಮ್. ಸನ್ಯಾಸಿಗಳ ಶಿರೋಮಣಿ, ಸರ್ವಶ್ರೇಷ್ಠ. ಎಲ್ಲ ಸನ್ಯಾಸಿಗಳಲ್ಲಿ ಸನ್ಯಾಸಾಶ್ರಮವನ್ನ ಎಷ್ಟು ಚಾಚು ತಪ್ಪದೆ ಅವರು ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ ಅಂದ್ರೆ ಅವರನ್ನ ನ್ಯಾಸಿನಾಮ್ ಶಿರೋಮಣಿ, ತುಂಬಾ ಅದ್ಭುತ ಶ್ರೇಷ್ಠ ಸನ್ಯಾಸಾಶ್ರಮವನ್ನು ಅವರು ಸ್ವೀಕಾರ ಮಾಡಿದ್ರು. ರಕ್ತಾಂಬರಧರ, ಅವರ ವಸ್ತ್ರ ಹೆಂಗಿತ್ತು? ರಕ್ತವರ್ಣದ. ಸನ್ಯಾಸಿ ಏನಾಗ್ತಾರೆ? ಕಾವಿ ಬಟ್ಟೆ ಹಾಕ್ತಾರಲ್ಲ, ಅದಕ್ಕೆ ರಕ್ತಾಂಬರಧರ ಶ್ರೀಮಾನ್. ಅವರು ತುಂಬಾ ಸುಂದರವಾಗಿರೋರಿಗೆ ಶ್ರೀಮಾನ್ ಅಂತ ಕರೀತಾರೆ. ಶ್ರೀ ರಕ್ತಾಂಬರಧರ ಶ್ರೀಮಾನ್. ನವದ್ವೀಪ ಸುಧಾಕರ. ಇಡೀ ನವದ್ವೀಪದ ಅವರು ತುಂಬಾ ಅದ್ಭುತವಾಗಿ ಅಲ್ಲಿ ಸುಧಾಕರ ಅಂದ್ರೆ ಅಲ್ಲಿ ಎಲ್ಲ ಅಮೃತವನ್ನ ನೀಡಿದ್ರು. ಅಮೃತ ಇಡೀ ನವದ್ವೀಪಕ್ಕೆ ಅವರು ಅಮೃತ ನೀಡಿದ್ರು. ಹೇಗೆ ಕೃಷ್ಣ ಇಡೀ ವ್ರಜಲೋಕಕ್ಕೆ, ವ್ರಜಧಾಮಕ್ಕೆ ಅವರೆಲ್ಲರಿಗೂ ಹೇಗೆ ಆನಂದ ನೀಡಿದ್ರು. ಇತಿ ದೃಕ್ಸ್ವಲೀಲಾಭಿರ್ ಆನಂದ ಕುಂಡೇ ಸ್ವಘೋಷಂ ನಿಮಾಜ್ಯಂತಮಾಖ್ಯಾಪಯಂತಂ. ಇತಿ ದೃಕ್ ಸ್ವಲೀಲಾಭಿರ್, ಇಂತಹ ತನ್ನ ಸುಂದರ ಲೀಲೆಗಳಿಂದ, ಇತಿ ದೃಕ್ ಸ್ವಲೀಲಾಭಿರ್, ತನ್ನ ಸುಂದರವಾದ ಲೀಲೆಗಳಿಂದ. ಘೋಷ ಅಂದ್ರೆ ಗ್ರಾಮ, ಸ್ವಘೋಷಂ ತನ್ನ ಸ್ವಂತ ಗ್ರಾಮ ವೃಂದಾವನ. ಇತಿ ದೃಕ್ ಸ್ವಲೀಲಾಭಿರ್ ಆನಂದ ಕುಂಡೆ. ಎಲ್ಲಿ ಏನ್ ಮಾಡಿದ್ರು? ಇಡೀ ಗೋಕುಲವನ್ನ ಆನಂದದ ಕುಂಡದಲ್ಲಿ ಅವರನ್ನ ಮುಳುಗಿಸಿದ್ರು, ಆನಂದದ ಸಾಗರದಲ್ಲಿ. ಇತಿದ್ರಿಕ್ ಸ್ವಲೀಲಾಭಿರ್ ಆನಂದ ಕುಂಡೆ ಸ್ವಘೋಷಂ ನಿಮಜ್ಜಂತಂ. ನಿಮಜ್ಜ ಅಂದ್ರೆ ಮುಳುಗಿರೋದು. ಸ್ವಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ. ಹಾಗೆ ಇಡೀ ನವದ್ವೀಪವನ್ನ ಅವರು ಸುಧಾಕರನಾಗಿರೋ ಎಲ್ಲರಿಗೂ ಅಮೃತವನ್ನ ನೀಡಿದರು. ತಮ್ಮ ಸುಂದರವಾದ ಲೀಲೆಗಳಿಂದ, ಅವರ ವಿಶೇಷ ಅನುಗ್ರಹದಿಂದ ಎಲ್ಲರಿಗೂ ಅಮೃತ ನೀಡಿದರು. ಪ್ರೇಮ ಭಕ್ತಿ ಪ್ರದಶ್ಚೇವ, ನಮಗೆಲ್ಲರಿಗೂ ಪ್ರೇಮ ಭಕ್ತಿಯನ್ನ, ಕೃಷ್ಣ ಪ್ರೇಮ ಭಕ್ತಿಯನ್ನು ನಮಗೆ ನೀಡಿದ್ರು. ಶಚಿನಂದನ ಸದಾ, ಶಚಿನಂದನ, ಶಚಿಮಾತೆಯ ಪುತ್ರ. ಯಾರೆಲ್ಲ ಈ ದ್ವಾದಶ ನಾಮವನ್ನ ಪ್ರತಿನಿತ್ಯ ಪಠನ ಮಾಡ್ತಾರೆ ಅವರೆಲ್ಲರಿಗೂ ಶ್ರೀ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆ ಸಿಗುತ್ತೆ. ಅದರಲ್ಲಿ ಇವತ್ತು ಗೌರ ಪೂರ್ಣಿಮೆ ದಿನ ಯಾರೆಲ್ಲ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಏನು ಭಕ್ತಿ ಸೇವೆಯ ನಿಮ್ಮೇನ ಅಪೇಕ್ಷೆ ಇರುತ್ತೆ, ಏನೋ ಭಗವಂತನ ಪ್ರತಿ ನಿಮ್ಮ ಪ್ರಾರ್ಥನೆ ಇರುತ್ತೆ, ಖಂಡಿತವಾಗಿ ಚೈತನ್ಯ ಮಹಾಪ್ರಭು ಇವತ್ತು ಈಡೇರಿಸ್ತಾರೆ. ಏನೇ ಹೇಳೋಣ ಶ್ರದ್ಧೆಯಿಂದ. ಚೈತನ್ಯ ಕೃಷ್ಣ ಚೈತನ್ಯೋ ಗೌರಾಂಗೋ ದ್ವಿಜನಾಯಕ ಯತಿನಾಂ ದಂಡಿನಾಂ ಚೈವ ನ್ಯಾಸೀನಾಂ ಚ ಶಿರೋಮಣಿ ರಕ್ತಾಂಬರಧರ ಶ್ರೀಮಾನ್ ನವದ್ವೀಪ ಸುಧಾಕರ ಪ್ರೇಮ ಭಕ್ತಿ ಪ್ರದಶ್ಚೈವ ಶ್ರೀ ಸಚಿನಂದನಸ್ತದಾ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ದ್ವಾದಶ ನಾಮ. ಇದು ಸಿಗುತ್ತೆ, ನೀವು ಸರ್ಚ್ ಮಾಡಿದ್ರೆ ದ್ವಾದಶ ನಾಮ ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆ ನಮಗೆಲ್ಲರಿಗೂ ಭಗವಂತ ನಮಗೆ ನೀಡಿದ್ದಾರೆ ಅಂತ. ಸೊ ಈಗ ನಾವು ತುಂಬಾ ವಿಷಯ ಹೇಳ್ಬೋದು, ಆದರೆ ಸಂಕ್ಷಿಪ್ತವಾಗಿ ನಾವು ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ಮತ್ತೆ ಯಾವ ಕಾರಣಕ್ಕೆ ಚೈತನ್ಯ ಮಹಾಪ್ರಭು ಬಂದರು, ಏನು ವಿಶೇಷ ಕೃಪೆಯನ್ನ ಚೈತನ್ಯ ಮಹಾಪ್ರಭು ನಮಗೆ ನೀಡಿದರು ಅಂತ ಹೇಳ್ತಾರೆ. ಸೊ ಆರಂಭದಲ್ಲಿ ನವದ್ವೀಪದಲ್ಲಿ ಇದು ಆರಂಭವಾಗಿದ್ದು ಚೈತನ್ಯ ಮಹಾಪ್ರಭುಗಳ ಲೀಲೆಯ ಪೂರ್ವದಲ್ಲಿ ಶ್ರೀ ಅದ್ವೈತಾಚಾರ್ಯರು ಎಲ್ಲರಿಗಿಂತ ವರಿಷ್ಠರು. ಇಡೀ ನಮ್ಮ ಪಂಚತತ್ವದಲ್ಲಿ ವರಿಷ್ಠರು ಅದ್ವೈತಾಚಾರ್ಯರು. ಅದ್ವೈತಾಚಾರ್ಯರು ಸ್ವಯಂ ಮಹಾವಿಷ್ಣುವಿನ ಅವತಾರ ಮತ್ತು ಏಕಕಾಲದಲ್ಲಿ ಸದಾಶಿವನ ಅವತಾರ ಕೂಡ. ಸೊ ಅವರು ವಿಶೇಷ ಭಗವಂತನ
ವಿಶೇಷ ಭಕ್ತರು ಮತ್ತೆ ಸ್ವಯಂ ಭಗವಾನ್ ಕೂಡ. ಸೊ ಅವರು ಪೂರ್ವದಲ್ಲಿ ಬಂದರು. ನೋಡಿ, ಕೃಷ್ಣ ಬರುವ ಮುಂಚೆ ಅವರ ಭಕ್ತರು ಬರ್ತಾರೆ ಅಥವಾ ಅವರ ಅನುಯಾಯಿಗಳು. ಯಾಕಂದ್ರೆ ಪೂರ್ವ ಸಿದ್ಧತೆ. ಈಗ ಯಾರಾದ್ರೂ ಇಲ್ಲಿ ವಿಶೇಷ ಅಧಿಕಾರಿ ಅಥವಾ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದ್ರೆ, VIP ಬರ್ತಾರೆ ಅಂದ್ರೆ ಅವ್ರು ಮೊದಲು ಬರಲ್ಲ. ಮೊದಲು ಅವರು ಸೆಕ್ರೆಟರಿ ಬರ್ತಾರೆ, ಬಂದೆಲ್ಲ ತಯಾರಿ ಮಾಡ್ತಾರೆ. ಅವ್ರು ಬರ್ಲಿಕ್ಕೆ ಅವರು ಜಾಗ ಎಲ್ಲ ಸೆಕ್ಯೂರಿಟಿ ತಯಾರು ಮಾಡ್ತಾರೆ. ಹಾಗೆ ಅವರ ವಿಶೇಷ ಭಕ್ತರು, ಅವರ ಅನುಯಾಯಿಗಳು, ನಿತ್ಯ ಅನುಯಾಯಿಗಳು ಭಗವಂತನಿಗಿಂತ ಪೂರ್ವದಲ್ಲಿ ಬಂದು ಅವರ ಬರುವಿಕೆಗಾಗಿ ಅವರು ತಯಾರಿ ಮಾಡ್ಕೊಳ್ತಾರೆ ಪ್ರತಿಯೊಂದು ಅವತಾರದಲ್ಲಿ. ಸೊ ಅವರಿಗಿಂತ ಮುಂಚೆ ಅನೇಕ ಭಕ್ತರು ಬಂದರು. ಶ್ರೀವಾಸ್ ಪಂಡಿತ್ ಬಂದರು. ಶ್ರೀವಾಸ್ ಪಂಡಿತ್ ಯಾರು? ಪಂಚತತ್ವದಲ್ಲಿ ಹೇಳ್ತಾರ ಸ್ವಯಂ ನಾರದ ಮುನಿ. ಶ್ರೀವಾಸ್ ಪಂಡಿತರು ಬಂದರು. ಆಮೇಲೆ ಅದ್ವೈತಾಚಾರ್ಯ ಬಂದರು. ಸೊ ಆವಾಗ ಅವರೆಲ್ಲರೂ ನಾವು ಶಾಂತಿಪುರದಲ್ಲಿ ಅದ್ವೈತಾಚಾರ್ಯ ಇರೋದು. ಎಲ್ಲರೂ ಸಭೆ ಸೇರಿ ಅವರು ಒಂದು ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಕಲಿಯುಗದಲ್ಲಿ ಎಲ್ಲರೂ ತುಂಬಾ ತಮೋವಣದಲ್ಲಿ ಅವರು ಆವೃತರಾಗಿದ್ದಾರೆ. ಮತ್ತು ಯಾರಿಗೂ ಭಗವದ್ಭಕ್ತಿಯಲ್ಲಿ ಆಸಕ್ತಿ ಇಲ್ಲ, ಧರ್ಮಾಚರಣೆಯಲ್ಲಿ ಆಸಕ್ತಿ ಇಲ್ಲ. ಎಲ್ಲರೂ ಪಾಪ ಕಾರ್ಯದಲ್ಲಿ ತೊಡಗಿದ್ದಾರೆ. ಜನ್ಮ ಮೃತ್ಯು ಚಕ್ರವನ್ನ ಕ್ರಮಿಸುತ್ತಾ ಜೀವಿಗೆ ಒಂದು ವಿಶೇಷ ಅವಕಾಶ ಸಿಗುತ್ತೆ ಮನುಷ್ಯ ಜನ್ಮದಲ್ಲಿ. ಮನುಷ್ಯ ಜನ್ಮ ತುಂಬಾ ವಿರಳ, ತುಂಬಾ ವಿಶೇಷ ಅವಕಾಶ. ಆದರೆ ದುರ್ಭಾಗ್ಯವಶಾತ್ ಈ ಮನುಷ್ಯ ಜನ್ಮದ ಏಕೈಕ ಅತ್ಯಂತ ಮುಖ್ಯವಾದ ಕಾರ್ಯ ನಾವು ಮಾಡಬೇಕಾದದ್ದೇನೆಂದ್ರೆ, ನಾವು ಭಗವದ್ಭಕ್ತಿಯನ್ನ ಆಚರಣೆ ಮಾಡಬೇಕು. ಬಾಕಿ ಎಲ್ಲವೂ ನಾವು ಮಾಡ್ಬೋದು, ನಮ್ಮ ಶಕ್ತ್ಯಾನುಸಾರ, ನಮ್ಮ ವೃತ್ತಿ, ನಮ್ಮ ವರ್ಣಾಶ್ರಮದ ನಾವು ಎಲ್ಲಿ ಸ್ಥಿತರಾಗಿದ್ದೇವೆ ಆ ಪ್ರಕಾರ ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಏನೇ ಕಾರ್ಯ ಮಾಡಲಿ ಅದನ್ನ ಮಾಡ್ಬೋದು. ಅದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನು? ಭಗವದ್ಭಕ್ತಿ. ಆ ಮೂಲಕ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಅದ್ರಲ್ಲಿ ವಿಶೇಷವಾಗಿ ಭಾರತದಲ್ಲಿ ಹುಟ್ಟೋರು, ಭಾರತ್ ಭೂಮಿ ತಹಲೆ ಮನುಷ್ಯ ಜನ್ಮ ಜಾರ, ಜನ್ಮ ಸಾರ್ಥಕರಿ ಕರ ಪರೋಪಕಾರ. ಭಾರತದಲ್ಲಿ ಹುಟ್ಟಿದವರಿಗೆ ನಮ್ಗೆ ವಿಶೇಷವಾದ ಅವಕಾಶ ಭಗವದ್ಭಕ್ತಿ ಮಾಡ್ಬೇಕು. ಆ ಅದ್ವೈತಾಚಾರ್ಯ ನೋಡ್ತಾರೆ, ಈ ಭೌತಿಕ ಜಗತ್ತಲ್ಲಿ ಆ ಲಕ್ಷಣಗಳು ಕಾಣ್ತಾ ಇಲ್ಲ, ಎಲ್ಲರಿಗೂ ಭಕ್ತಿಯಲ್ಲಿ ಆಸಕ್ತಿ ಇಲ್ಲ. ಸೊ ಇವರಿಗೆ ನಾವು ಭಕ್ತಿ ಪ್ರಚಾರ ಮಾಡಿ ಇವರನ್ನ ಕೃಷ್ಣ ಭಕ್ತಿಗೆ ತರಬೇಕು. ಅಂದ್ರೆ ಇದು ಪ್ರವಾಹ, ಇದು ಆಂದೋಲನ ಆಗ್ಬೇಕು. ಬೇರೆ ಸ್ವಲ್ಪ ಮಟ್ಟಿಗೆ ನಾವು ಪ್ರೈವೇಟ್ ಟೀಚಿಂಗ್ ಮಾಡಿದ್ರೆ ಆಗುದಿಲ್ಲ. ಒಂದು ಬೃಹತ್ ಪ್ರಮಾಣದ ಒಂದು ಬೃಹತ್ ಆಂದೋಲನ ಆಗಬೇಕು. ಎಲ್ಲೆಡೆ ಭಗವದ್ಭಕ್ತಿ ಪ್ರವಾಹ ಆಗ್ಬೇಕು. ಪ್ರವಾಹ ಆಗೋ ತರ ನಾವು ಅದು ಆ ತರ ವ್ಯವಸ್ಥೆ ಆಗ್ಬೇಕಂತ ಅವ್ರು ಚರ್ಚೆ ಮಾಡುವಾಗ ಹೇಳ್ತಾರೆ, ಇಂತಹ ಬೃಹತ್ ಕಾರ್ಯವನ್ನ ಸಾಮಾನ್ಯರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೋಸ್ಕರ ವಿಶೇಷವಾಗಿ ಸ್ವಯಂ ಭಗವಂತನೇ ಬಂದ್ರೆ ಇದು ತುಂಬಾ ಅದ್ಭುತವಾಗಿದ್ದು ನೆರವೇರುತ್ತೆ ಅಂತ ಅವರು ಬಯಸ್ತಾರೆ. ಯಾಕಂದ್ರೆ ಬೃಹತ್ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಭಗವಂತನೇ ಬಂದ್ರೆ ತುಂಬಾ ಎಲ್ಲೆಡೆ ಅದು ಹರಿನಾಮ ಬೆಳೆಯುತ್ತೆ, ಎಲ್ಲೆಡೆ ಪ್ರಚಾರ ಆಗುತ್ತೆ ಅಂತ ಅವಾಗ ಚೈತನ್ಯ ಭಗವಂತನೇ ಬರಲಿ ಅಂತ ಅವರು ಬಯಸ್ತಾರೆ. ಬಯಸಿದ ಮೇಲೆ ಅದ್ವೈತಾಚಾರ್ಯರು ತುಂಬಾ ಶ್ರದ್ಧೆಯಿಂದ, ತುಂಬಾ ಹಾತೊರಿಕೆಯಿಂದ, ಹ್ಯಾಂಕರಿಂಗ್ ಬರಬೇಕು ಅಂತ, ಒಂದು ಬನ್ನಿ ಅಂತ ಕರೆಯೋದೊಂದು ಹಂಗೆ ಫಾರ್ಮಾಲಿಟಿ ಕರೆಯೋದೊಂದು ಬೇರೆ. ಬಟ್ ಅವರು ಬರ್ಲಿ ಅಂತ ತುಂಬಾ ತೀವ್ರವಾದ ತೀವ್ರತೆಯಿಂದ ಅವರು ಆ ಪ್ರಾರ್ಥನೆಯನ್ನ ಭಗವಂತನಿಗೆ ಅವರು ಸಲ್ಲಿಸಿದರು. ದಯವಿಟ್ಟು ನೀವು ಗಂಗಾ ತೀರದಲ್ಲಿ ತುಳಸಿ ದಳ ಮತ್ತು ಗಂಗಾ ಜಲವನ್ನ ಅರ್ಪಿಸಿ ಶಾಲಿಗ್ರಾಮ ಪೂಜೆಗೆ ಅವರು ಹೂಂಕಾರ ಮಾಡಿದ್ದಾರೆ. ಬರೀ ಕರೀತಾರಿಲ್ಲ, ಹೂಂಕಾರದಿಂದ ಅವರು ತುಂಬಾ ಅವರು ವಿನಮ್ರತೆಯಿಂದ, ಶ್ರದ್ಧೆಯಿಂದ ಭಗವಂತನ ಬರುವಿಕೆಗೆ ಅವರು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಗೆ ಉತ್ತರವಾಗಿ ಮತ್ತೆ ಭಗವಂತನ ಸಂಕಲ್ಪ ಇಚ್ಛೆ ಕೂಡ ಇತ್ತು. ಆ ಪ್ರಾರ್ಥನೆಗೆ ಉತ್ತರವಾಗಿ ಶ್ರೀ ಚೈತನ್ಯ ಮಹಾಪ್ರಭು ಅವತರಿಸಲು ಅವರು ಚೈತನ್ಯ ಮಹಾಪ್ರಭು ನಿರ್ಧರಿಸಿದರು. ಕೃಷ್ಣನೇ ಸ್ವಯಂ ಚೈತನ್ಯ ಮಹಾಪ್ರಭು ಬಂದರು. ಇದು ಪೂರ್ವದಲ್ಲಿ ಅನೇಕ ನಿದರ್ಶನಗಳಿದೆ. ಉಪನಿಷತ್ತಲ್ಲಿ ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ಇದೆ. ಮತ್ತೆ ಶ್ರೀಮದ್ ಭಾಗವತದಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ಹೇಳಿದ್ದಾರೆ. ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ ವರ್ಣನೆ ಇದೆ. ಕೃಷ್ಣ ಲೀಲೆಯಲ್ಲಿ ಕೂಡ ಇದರ ಬಗ್ಗೆ ಸಂಕೇತ ಇದೆ, ಬರ್ಬೋದು ಚೈತನ್ಯ ಮಹಾಪ್ರಭು ಆಗಿ ಬರ್ತಾರೆ ಅಂತ. ಒಂದ್ಸರ್ತಿ ರಾಧಾರಾಣಿಗೆ ಕೃಷ್ಣ ಸ್ವಯಂ ಈ ಗೌರವರ್ಣವನ್ನು ತೋರಿಸಿದ್ರು. ಆ ಗೌರವರ್ಣದಲ್ಲಿ ಕೃಷ್ಣ ಮತ್ತು ರಾಧಾರಾಣಿ ಒಟ್ಟಿಗೆ ಆ ಭಾವದಲ್ಲಿ, ಭಗವಂತನೇ ರಾಧಾ ಭಾವದಲ್ಲಿ ನಾನು ಅವತರಿಸ್ತೇನೆ, ಭಗವದ್ ಭಕ್ತಿಯನ್ನ ನಾನು ನೀಡಬೇಕಂತ ನಾನು ಬರ್ತೇನೆ ಅಂತ ಹೇಳ್ತಾರೆ. ಅನೇಕ ಕಾರಣಗಳಿದೆ ಮಹಾಪ್ರಭು ಬರೋದು. ಒಂದು ಕಾರಣ ಎಲ್ಲರಿಗೆ ಈ ಹರಿನಾಮವನ್ನು ನೀಡೋದು. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ, ಭಗವಂತ ಶ್ರೀಮತಿ ರಾಧಾರಾಣಿಯ ಮನಸ್ಸಲ್ಲಿ ಯಾವ ಭಕ್ತಿ ಇದೆ, ಎಷ್ಟು ಅದ್ಭುತವಾಗಿ ಅವರು ಎಷ್ಟು ಸರ್ವಶ್ರೇಷ್ಠ ಭಾವದಲ್ಲಿ ಭಗವಂತನ ಆರಾಧನೆ ಮಾಡ್ತಾರಂತ ಅದು ಭಾವವನ್ನ ಆಸ್ವಾದಿಸ್ಲಿಕ್ಕೆ, ಅನುಭವಿಸ್ಲಿಕ್ಕೆ. ಅದಕ್ಕೆ ರಾಧಾ ಅನ್ನೋ ಶಬ್ದ ಎಲ್ಲಿಂದ ಬರುತ್ತಂದ್ರೆ ಧಾತು ರದ್ ಅಂದ್ರೆ ಪೂಜೆ, ಆರಾಧನೆ. ರಾಧಾ ಯಾರಂದ್ರೆ ಯಾರು ಕೃಷ್ಣನ
ಸರ್ವಶ್ರೇಷ್ಠ ಅತ್ಯುನ್ನತ ಆರಾಧನೆ ಮಾಡ್ತಾ ಇದ್ದಾರೆ. ಭಗವಂತನ ಅತಿ ಶ್ರೇಷ್ಠವಾಗಿ ಅತ್ಯುನ್ನತವಾಗಿ ಕೃಷ್ಣನ ಆರಾಧನೆ ಮಾಡುವವರೇ ರಾಧಾ. ರಾಧಾ ಅಂದ್ರೆ ಆರಾಧನೆ, ಸರ್ವಶ್ರೇಷ್ಠ ಆರಾಧನೆ, ಅದು ರಾಧಾಭಾವ. ಅದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ರಾಧಾಭಾವ ಏನಂತ ಹೇಳ್ತಾರೆ, ಏಕೈಕ ಉದ್ದೇಶ ರಾಧಾರಾಣಿಯ ಸೇವೆ ಮಾಡುವ ಏಕೈಕ ಉದ್ದೇಶ ಅಂದ್ರೆ ಭಗವಂತನ ಸಂತೃಪ್ತಿ. ಶುದ್ಧ ಭಕ್ತಿ ಅಂದ್ರೆ ನಮ್ಮ ಸೇವೆ ಉದ್ದೇಶ ಕೇವಲ ಭಗವತ್ ಸೇವೆ, ಭಗವಂತನ ಸಂತೃಪ್ತಿ, ಯಾವುದೇ ಪ್ರಕಾರದ ಅಪೇಕ್ಷೆ ಇಲ್ದೇನೆ, ಭೌತಿಕ ಹಾಗೂ ಆಧ್ಯಾತ್ಮಿಕ ಕೂಡ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇನ್ ರಿಟರ್ನ್ ಐದರ್ ಮಟೀರಿಯಲ್ ಆರ್ ಇವನ್ ಸ್ಪಿರಿಚುವಲ್. ನಾವು ಭೌತಿಕ ಇಚ್ಛೆ ಕೇಳದೇ ಇರಬಹುದು, ಕೆಲವೊಮ್ಮೆ ನಾವು ಸ್ಪಿರಿಚುವಲ್ ಡಿಸೈರ್ಸ್ ಕೇಳ್ತೇವೆ. ನನ್ನ ಜಪ ಒಳ್ಳೇದಾಗ್ಲಿ, ನನಗೆ ಭಾಗವತ ಓದಲಿಕ್ಕೆ ಆಸಕ್ತಿ ಕೊಡ್ಲಿ, ನಾನು ಭಕ್ತಿಯಲ್ಲಿ ಪ್ರಗತಿ ಮಾಡ್ತೇವೆ, ಅದು ಕೂಡ ಅಪೇಕ್ಷೆ ಇಲ್ಲ. ಏಕೈಕ ಉದ್ದೇಶ ಅಂದ್ರೆ ಭಗವಂತನ ಸಂತೃಪ್ತಿ, ಓನ್ಲಿ ಡಿಸೈರ್, ಅದು ಪರಿಶುದ್ಧ ಭಕ್ತಿ ಸೇವೆ. ಸೊ ಆ ಭಾವದಲ್ಲಿ ನಾವು ಯೋಚನೆ, ನಮಗೆ ಯೋಗ್ಯತೆ ಇಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ, ಬಟ್ ಸಂಕ್ಷಿಪ್ತವಾಗಿ ನಮ್ಗೆ ಹೇಳೋದಂದ್ರೆ ಅತ್ಯಂತ ಪವಿತ್ರವಾದ ಭಗವತ್ ಸೇವೆ ಮಾಡುವವರೇ ಶ್ರೀಮತಿ ರಾಧಾರಾಣಿ. ಹಾಗೂ ಅವರ ಮನಸ್ಸಲ್ಲಿ ಏನಿದೆ ಅಂತ, ಯಾವ ಭಾವದಲ್ಲಿ ನನ್ನ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದ್ದಾರೆ ಅದನ್ನ ಆಸ್ವಾದಿಸಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ರು. ಮತ್ತು ವಿಶೇಷವಾಗಿ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಅನರ್ಪಿತ ಚರಿಂಚಿರಾತ್, ಅರ್ಪಿತ ಅಂದ್ರೆ ಕೊಟ್ಟಿರೋರು. ಅನೇಕ ಆಚಾರ್ಯರು ಬಂದರು, ವೈಷ್ಣವ ಸಿದ್ಧಾಂತ ಮಾಡಿದ್ರು, ಮತ್ತೆ ಖಂಡನ ಮಾಡಿದ್ರು, ಮಾಯವಾದ ಖಂಡನ ಮಾಡಿದ್ರು, ಮತ್ತೆ ಧರ್ಮಾಚರಣೆ ಸ್ಥಾಪನೆ ಮಾಡಿದ್ರು, ಮತ್ತೆ ಎಲ್ಲ ಅನೇಕ ತರದ ಪಂಚರಾತ್ರಿಕ ವಿಧಿ ವಿಧಾನವನ್ನ ಹೇಳ್ಕೊಟ್ರು. ಆದ್ರೆ ಈಗೇನು ಕೊಡ್ಲಿಕ್ಕಿದೆ, ಚೈತನ್ಯ ಮಹಾಪ್ರಭು ಏನ್ ಕೊಟ್ರಲ್ಲ, ಭಗವತ್ ಸೇವೆ, ಪವಿತ್ರವಾದ ಅತ್ಯುನ್ನತ ಪರಿಶುದ್ಧ ಭಕ್ತಿಯನ್ನ, ವಿಶೇಷವಾಗಿ ಹರಿನಾಮದ ಪ್ರತಿ ಆ ಭಾವ, ಆ ರುಚಿಯನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಡ್ಲಿಕ್ಕೆ ಅರ್ಪಿತ ಅಂದ್ರೆ ಕೊಟ್ಟಿರೋದು, ಅನರ್ಪಿತ, ಇನ್ನು ಯಾರೂ ಕೊಡದೇ ಇರುವಂತ ವಿಶೇಷ ಕೃಪೆಯನ್ನ ಶ್ರೀ ಚೈತನ್ಯ ಮಹಾಪ್ರಭು ಕೊಟ್ಟರು. ಮತ್ತು ಅವ್ರ ಜೊತೆಗೆ ಬಂದಿದ್ದು ಯಾರು? ಪಂಚತತ್ವ. ಒಂದು ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ, ಈ ಪಂಚತತ್ವ ಅವ್ರು ಬಂದು ನಮಗೆ ವಿಶೇಷ ಕೃಪೆಯನ್ನ ಕೊಟ್ಟರು. ಅವರು ಅದನ್ನು ಚೈತನ್ಯ ಮಹಾಪ್ರಭು ಪಂಚತತ್ವದ ವಿಶೇಷ ಅಡುಗೊರೆಯನ್ನ ಮೊದಲು ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ಚರ್ಚೆ ಮಾಡೋಣ. ಸೊ ಚೈತನ್ಯ ಮಹಾಪ್ರಭು ಬರುವ ಸಮಯದಲ್ಲಿ ಭಕ್ತರು ಅವರಿಗೆ ವಿಶೇಷವಾದ ಸೇವೆ ಸಲ್ಲಿಸ್ತಾರೆ. ವಿವಿಧ 5 ರಸಗಳಿದೆಯಲ್ಲ, ಶಾಂತರಸ, ಮತ್ತೆ ಯಾವುದು, ದಾಸ್ಯರಸ, ಸಾಖ್ಯರಸ, ವಾತ್ಸಲ್ಯ ರಸ ಮತ್ತು ಮಾಧುರ್ಯ ರಸ. ಅದರಲ್ಲಿ ಭಕ್ತರು ಭಗವದ್ಗೀತೆ ಪ್ರಥಮ ಅಧ್ಯಾಯದಲ್ಲಿ ಒಂದು ಭಾವಾರ್ಥದಲ್ಲಿ ಪ್ರಭುಪಾದ ಬರೀತಾರೆ. ಯಾಕೆ ವಿವಿಧ ರಸಗಳಿದೆ ಅಂತಂದ್ರೆ ಉದ್ದೇಶ ಏನಂದ್ರೆ, ಭಗವಂತನ ಭಕ್ತರು ಅವ್ರ ಉದ್ದೇಶ ಏನಂದ್ರೆ ಕೃಷ್ಣನ ಸಂತೃಪ್ತಿ. ಮತ್ತೆ ಕೃಷ್ಣ ಕೂಡ ಒಬ್ಬ ವ್ಯಕ್ತಿ, ನಮ್ಗೆ ಹೆಂಗೆ ನಾವು ವ್ಯಕ್ತಿ, ಭಗವಂತ ಕೂಡ ವ್ಯಕ್ತಿ, ಅವನು ಕೂಡ ಭಾವನೆಗಳಿದೆ, ಮತ್ತೆ ರಸ ಅಂತ ಹೇಳ್ತೀವಿ. ವಿವಿಧ ಸಂಬಂಧಗಳನ್ನ, ಈಗ ನನಗೊಬ್ಬ ಸ್ನೇಹಿತರಿರ್ತಾರೆ, ನನಗೊಬ್ರು ತಂದೆ ತಾಯಿ ಇರ್ತಾರೆ, ಕೆಲವರು ಮಕ್ಕಳು ಇರ್ತಾರೆ, ಪತ್ನಿ ಇರ್ತಾರೆ, ಅನೇಕ ವಿವಿಧ ರಸಗಳನ್ನು ನಾವು ಆಸ್ವಾದಿಸ್ತೇವೆ. ಸ್ನೇಹ ಮತ್ತೆ ಮಾಧುರ್ಯ, ವಾತ್ಸಲ್ಯ, ದಾಸ್ಯ ಅಂತ ಭಾವ ಮಾಡ್ತೇವೆ. ಈಗ ಬೇರೆ ಬೇರೆ ರಸಗಳು ಯಾಕಿದಾವೆ ಅಂದ್ರೆ, ಕೃಷ್ಣ ಯಾವೆಲ್ಲ ರಸವನ್ನ ಆಸ್ವಾದಿಸಲಿಕ್ಕೆ, ಕೃಷ್ಣ ರಸಿಕ ಶೇಖರ, ರಸಮಯ ಕಲೆಯವರ. ಕೃಷ್ಣನಲ್ಲಿ ರಸ ಇಲ್ಲ, ಕೃಷ್ಣನೇ ರಸ. ಹೇಗೆ ಕೃಷ್ಣನಲ್ಲಿ ಆತ್ಮ ಇಲ್ಲ, ಆತ್ಮ ಕೃಷ್ಣ ಎರಡು ಒಂದೇ, ಹಂಗೆ ರಸಿಕ ಶೇಖರ ರಸಮಯ ಕಲೆಯವರ, ಪೂರ್ತಿ ಶರೀರನೇ ರಸ. ಅಷ್ಟು ಆನಂದವಾಗಿ ರಸಮಯ ಆಸ್ವಾದಕ ಅಂತ ಹೇಳಿದ್ದಾರೆ. ಸುಂದರವಾದ ಶ್ಲೋಕ ಇದೆ. ಹಾಗೆ ಈ ವಿವಿಧ ರಸಗಳನ್ನ ಆಸ್ವಾದಿಸಲಿಕ್ಕೆ ಕೃಷ್ಣ ಕೂಡ ಬಯಸ್ತಾರೆ. ಕೃಷ್ಣ ಒಬ್ಬ ಸ್ನೇಹವನ್ನ ಆಸ್ವಾದಿಸ್ಲಿಕ್ಕೆ ಬಯಸ್ತಾರೆ, ಮತ್ತೆ ತಂದೆ ತಾಯಿಯವರ ವಾತ್ಸಲ್ಯವನ್ನ ಅನುಭವಿಸ್ಲಿಕ್ಕೆ ಬಯಸ್ತಾರೆ, ಮತ್ತೆ ಸಖಿಯರ ಜೊತೆಗೆ ಆ ಸ್ನೇಹವನ್ನ ಬಯಸ್ಲಿಕ್ಕೆ ಹೇಳ್ತಾರೆ. ಮತ್ತೆ ಭಕ್ತರು ಏನ್ ಮಾಡ್ತಾರೆ, ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ಅದಕ್ಕೆ ಅನುಕೂಲ ಆಗುವಂತೆ ಅದಕ್ಕೆ ಅದರ ಅನುಸಾರವಾಗಿ ವಿವಿಧ ಪಾತ್ರವನ್ನ ವಹಿಸ್ತಾರೆ. ಈಗ ಕೃಷ್ಣ ಮಗು ಆಗ್ಬೇಕಂದ್ರೆ, ಒಬ್ಬ ಮಗನ ಆಗ್ಬೇಕಂದ್ರೆ ಭಕ್ತ ಏನಾಗ್ತಾನೆ, ತಂದೆ ತಾಯಿ ಆಗ್ತಾರೆ. ಉದಾಹರಣೆಗೆ ಯಶೋಧ ಮಾತಾ, ನಂದ ಬಾಬಾ, ಜಗನ್ನಾಥ್ ಮಿಶ್ರಾ ಮತ್ತೆ ಶಚಿ ಮಾತಾ, ವಸುದೇವ ಮತ್ತೆ ದೇವಕಿ ಮಾತಾ, ಕಶ್ಯಪ ಮುನಿ ಮತ್ತೆ ಅದಿತಿ ಮಾತಾ. ಹೀಗೆ ಭಗವಂತನ ಭಕ್ತರು ಅವರ ತಂದೆ ತಾಯಿಯಾಗಿ ಬರ್ತಾರೆ. ಈಗ ಭಗವಂತ ಸ್ನೇಹ ಭಾವವನ್ನ ಅವರು ಆಸ್ವಾದಿಸ್ಬೇಕಂದ್ರೆ ಏನಾಗ್ತಾರೆ, ಭಕ್ತನು ಸಖನಾಗಿ ಬರ್ತಾನೆ. ಅರ್ಜುನನಾಗಿ, ಸುಬಾಲನಾಗಿ, ಶ್ರೀಧಾಮನಾಗಿ ಅರ್ಜುನನಾಗಿ ಬರ್ತಾರೆ. ಮತ್ತೆ ಕೃಷ್ಣ ತಂದೆ ಆಗ್ಬೇಕಂದ್ರೆ ಭಕ್ತರು ಏನಾಗಿ ಬರ್ತಾರೆ,
ಮಕ್ಕಳಾಗಿ ಬರ್ತಾರೆ. ಯಾರೆಲ್ಲ ಮಕ್ಕಳು? ಕೃಷ್ಣನ ಮಕ್ಕಳು. ಪ್ರದ್ಯುಮ್ನ, ಇವತ್ತು ಏನು ಕಾಮನ ದಾನ ಮಾಡಿದಾರಲ್ಲ, ಕಾಮ ಯಾರು? ಕಾಮದೇವ. ಪ್ರದ್ಯುಮ್ನ, ರುಕ್ಮಿಣಿಯ ಪುತ್ರ ಪ್ರದ್ಯುಮ್ನೇ ಕಾಮದೇವರು ಪ್ರದ್ಯುಮ್ನಾಗಿ ಬಂದರು. ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಇವರೆಲ್ಲ ಕೃಷ್ಣನ ಪುತ್ರರು. ಹಾಗೆ ಮತ್ತೆ ಕೃಷ್ಣನು ಕೆಲವೊಮ್ಮೆ ದಾಸ್ಯವನ್ನ ಮಾಲೀಕನಾಗಬೇಕಂದ್ರೆ, ದಾಸ್ಯವನ್ನ ಸ್ವೀಕಾರ ಮಾಡ್ಬೇಕಂದ್ರೆ ಭಕ್ತನು ಹನುಮಂತನ ರೂಪದಲ್ಲಿ ಇದು ಬರ್ತಾರೆ. ಮತ್ತೆ ಕೆಲವೊಮ್ಮೆ ಕೃಷ್ಣನು ಸೇವೆ ಸಲ್ಲಿಸಬೇಕಂತ ಅಥವಾ ಅವನು ಒಂದು ಸೇವೆ ಸಲ್ಲಿಸಬೇಕಂತ ಆಸಕ್ತಿ ಇದ್ದಾಗ ಸೊ ಭಕ್ತನ ಆ ಭಾವವನ್ನು ಕೂಡ ತಗೋತಾನೆ. ಉದಾಹರಣೆಗೆ ಪಾರ್ಥಸಾರಥಿ, ಕೃಷ್ಣನಿಗೆ ಯಾರು ರಥ ಚಲಿಸೋದನ್ನು ತುಂಬಾ ಪ್ರತಿಷ್ಠಿತ ಕೆಲಸ ಅಲ್ಲ, ಸೂತರು ಮಾಡೋ ಕೆಲಸ. ಇವನು ವರ್ಣಾಶ್ರಮದಲ್ಲಿ ಕೂಡ ಬರಲ್ಲ. ಅವರು ಸೂತರು ಅಂದ್ರೆ ಅವರು ಮಿಶ್ರ ವರ್ಣದಲ್ಲಿ ಜನಿಸಿದವರು. ಪ್ರತಿಲೋಮ ವಿವಾಹ ಅಂತಾರೆ ಅದಕ್ಕೆ. ಅನುಲೋಮ ವಿವಾಹ, ಪ್ರತಿಲೋಮ ವಿವಾಹ. ಪ್ರತಿಲೋಮ ವಿವಾಹದಲ್ಲಿ ಜನಿಸವರು ಸೂತರು. ಅವ್ರಿಗೆ ಎರಡೇ ಕಾರ್ಯ, ಅವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಎರಡು ಕಾರ್ಯ ಅಂದ್ರೆ, ಒಂದು ಅವರು ರಥ ನಡೆಸ್ಬೋದು, ಇನ್ನೊಂದು ಅವರು ಭಾಗವತ ಪಾರಾಯಣ ಮಾಡ್ಬೋದು. ಭಾಗವತ ಉಪನಿಷತ್ತಲ್ಲ ಭಾಗವತ ಅನ್ಬೋದು. ಅದಕ್ಕೆ ಸೂತ ಗೋಸ್ವಾಮಿ ಅಂತ ಹೇಳ್ತೇವೆ. ಸೂತ ಗೋಸ್ವಾಮಿ ಅವರು ಬ್ರಾಹ್ಮಣ ವರ್ಗದಲ್ಲಿ ಬರೋದಿಲ್ಲ, ಕಥಾಕಾರರು. ಅಂದ್ರೆ ಭಾಗವತ ನಮ್ಮ ಕಹಾನಿ ಅಂದ್ರೆ ಲೀಲೆಗಳನ್ನ ವರ್ಣನೆ ಮಾಡೋದು. ಆದ್ರೆ ಅವರಿಗೆ ವೇದಗಳಲ್ಲಿ ಮುಟ್ಲಿಕ್ಕೆ ಅವರಿಗೆ ಅಧಿಕಾರ ಇರೋದಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ಶೌನಕ ಮುನಿಗಳು ಬ್ರಾಹ್ಮಣರು ವೃತ್ತಿಯಲ್ಲಿ ಅಥವಾ ವರ್ಣಾಶ್ರಮದ ಉನ್ನತ ಸ್ತರದಲ್ಲಿ, ಆದ್ರೆ ಅವರು ಕೂತ್ಕೊಂಡು ಸೂತ ಗೋಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ? ಸೂತರು ಹೇಳ್ತಾರ ವಿಷಯ ಯಾವುದು? ಭಗವತ್ ವಿಚಾರ. ಸೊ ಭಗವತ್ ವಿಚಾರ ಹೇಳೋ ಕಾರಣ ಉನ್ನತ ವರ್ಗದಲ್ಲಿ ಸಾಮಾಜಿಕ ದೃಷ್ಟಿಯಲ್ಲಿ ಇರೋರು ಕೂಡ ಕೇಳ್ತಾರೆ. ಹಾಗೆ ಕೃಷ್ಣ ಸೂತ ವೃತ್ತಿಯನ್ನು ಮಾಡ್ಲಿಕ್ಕೆ ಒಪ್ಕೊಂಡ. ಸೂತ ವೃತ್ತಿ ಯಾರು ಮಾಡೋದಿಲ್ಲ. ಯುವರಾಜರು ಯಾರು ಸೂತ ವೃತ್ತಿ ಮಾಡ್ತಾರೆ? ಭಕ್ತರಿಗೋಸ್ಕರ ಸೂತ ವೃತ್ತಿಯನ್ನ ಸ್ವೀಕಾರ ಮಾಡಿದ. ಮತ್ತೆ ಭಕ್ತರಿಗೋಸ್ಕರ ದೂತನಾದ, ಪಾಂಡವರ ದೂತನಾದ, ಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಬಂದ. ಮತ್ತೆ ರಾಜಸೂಯ ಯಜ್ಞದಲ್ಲಿ ಕೃಷ್ಣ ಯಾವ ಸೇವೆ ಮಾಡಿದ? ಎಲ್ಲರೂ ಅನೇಕ ಬೇರೆ ಬೇರೆ ಭೀಷ್ಮದೇವರು ಯಜ್ಞ ಆಚರಣೆ ನೋಡಿದ್ರು. ಮತ್ತೆ ಕರ್ಣ ದಾನ ಮಾಡಿದ. ಇದು ದುರ್ಯೋಧನ ಬಂದಿರುವ ಏನು ಉಡುಗೊರೆಗಳನ್ನ ಸ್ವೀಕಾರ ಮಾಡಿದ, ಗಿಫ್ಟ್ ರಿಸೆಪ್ಷನ್ ಮಾಡಿದ. ಅದು ನೋಡಿ ಅವ್ನು ಹೊಟ್ಟೆ ಊರಿ ಸ್ಟಾರ್ಟ್ ಆಗ್ಬಿಡ್ತು. ಇಷ್ಟೊಂದೆಲ್ಲ ಬರ್ತಾ ಇದೆ ಇವರಿಗೆ ಅಂತ. ಅದು ಜೀರ್ಣ ಆಗ್ಲಿಲ್ಲ ದುರ್ಯೋಧನಲ್ಲಿ ಗಿಫ್ಟ್ ಬರೋದನ್ನ ನೋಡಿ. ಹಾಗೆ ಆದ್ರೆ ಕೃಷ್ಣ ಯಾವ ಕೆಲಸ ಮಾಡಿದ್ರೆ, ಅಲ್ಲಿ ಏನ್ ಕೆಲಸ ಎಸ್ಪೆಷಲಿ ಏನ್ ತಗೊಂಡ್ರು ಜವಾಬ್ದಾರಿ ನೆನಪಿದ್ಯಾ? ರಾಜಸೂಯ ಯಜ್ಞದಲ್ಲಿ ಕೃಷ್ಣ ಏನು ಕೆಲಸ ಮಾಡಿದ್ರು? ಯಾವ ಜವಾಬ್ದಾರಿ ತಗೊಂಡ್ರು ಗೊತ್ತಿಲ್ವಾ? ಆಗಂತುಕ ಸಾಧುಗಳ ಪಾದ ಪೂಜೆ ಮಾಡಿದರು. ಪಾದ ಸೇವೆ. ಯಾರ ಸಾಧುಗಳು ಬರ್ತಾರಲ್ಲ ಅವ್ರ ಕಾಲು ತೊಳೆಯೋ ಸೇವೆ ಕೃಷ್ಣ ಮಾಡಿದ. ಸ್ವಯಂ ಆಗಂತುಕ ಸಾಧುಗಳ ಪಾದ ಸೇವೆ ಕೃಷ್ಣ ಮಾಡಿದ. ಹೀಗೆ ಅಂದ್ರೆ ಹೇಳ್ತಾ ಇರೋದು, ವಿವಿಧ ರಸಗಳನ್ನ ಕೃಷ್ಣ ಆಸ್ವಾದಿಸ್ತಾನೆ. ಆ ಭಾವದಲ್ಲಿ ಎಲ್ಲ ಭಕ್ತರು. ಮತ್ತು ಅಂತಿಮವಾಗಿ ಹೇಳ್ತಾನೆ, ಇದೆಲ್ಲ ಪೂರಕ ಯಾರಾದ್ರೂ ಮಾಡ್ತಾರೆ. ಭಕ್ತನಾಗ್ತಾನೆ, ಸ್ನೇಹಿತನಾಗ್ತಾನೆ. ಕೆಲವೊಮ್ಮೆ ಕೃಷ್ಣನಿಗೆ ಕೂಡ ಯುದ್ಧ ಮಾಡ್ಬೇಕು ಅಂತ ಸ್ವಲ್ಪ ಮೈಕೈ ಫ್ಲೆಕ್ಸಿಂಗ್ ಮಸಲ್ಸ್ ಆಯ್ತು. ಅವನು ಕೂಡ ಪುರುಷ ಇದೆ, ನಾನು ಸ್ವಲ್ಪ ಫೈಟಿಂಗ್ ಮಾಡುವ ಅಂತ ಕೃಷ್ಣ ಇಚ್ಛೆ ಬಂದ್ರೆ ಅದನ್ನು ಕೂಡ ಪೂರೈಸ್ಲಿಕ್ಕೆ ಅದನ್ನು ಮಾಡ್ತಾರೆ ಕೃಷ್ಣ. ಓಕೆ, ಫೈಟ್ ಮಾಡ್ತಾರೆ ಸರ್, ಮಾಡುವ ಅಂತ ಮಾಕ್ ಫೈಟಿಂಗ್. ಕೃಷ್ಣನ ಯುದ್ಧ ಮಾಡ್ಲಿಕ್ಕೆ ಬಯಸಿದಾಗ, ಯುದ್ಧ ಅಂದ್ರೆ ಸುಮ್ಮನೆ ಯಾರೋ ಪೈಲವನೊಬ್ಬ ದುಬ್ಲ ಪತ್ಲ ತಂದಿಟ್ರೆ ಅವ್ರ ಮುಂದೆ ಅದ ಹಾಸ್ಯಾಸ್ಪದ ಆಗುತ್ತೆ. ಯುದ್ಧ ಅಂದ್ರೆ ಒಂಥರ ಟಕ್ಕರ್ಕಿ ಇರ್ಬೇಕು, ಒಂದು ಒಳ್ಳೆ ಪೈಪೋಟಿ ಇರ್ಬೇಕು, ಅದಕ್ಕೆ ತಕ್ಕಂಗಿರ್ಬೇಕಲ್ಲ. ಹಂಗೆ ಭಕ್ತನು ಕೃಷ್ಣನ ಸಂತೃಪ್ತಿ ಯುದ್ಧ ಮಾಡ್ಬೇಕನ್ನೋ ಇಚ್ಛೆನ ಈಡೇರಿಸಲಿಕ್ಕೆ ಕೃಷ್ಣನ ವೈರಿಯಾಗಿ ಬರ್ತಾನೆ. ಹಿರಣ್ಯಕಶಿಪು ಹಿರಣ್ಯಾಕ್ಷನಾಗಿ, ರಾವಣ ಕುಂಭಕರ್ಣನಾಗಿ, ಮತ್ತೆ ಮೂರನೇ ಅವತಾರ ಯಾವುದು? ಶಿಶುಪಾಲ ದಂತವಕ್ರನಾಗಿ ಬಂದರು. ಯುದ್ಧ ಮಾಡಲಿಕ್ಕೆ ರೆಡಿ ಆದರು. ಅದು ಭಕ್ತಿ ಸೇವೆ, ವಿಶೇಷ ಭಕ್ತಿ ಸೇವೆ. ಸೊ ಹೀಗೆ ಈ ಲೀಲೆಯಲ್ಲಿ ಅನೇಕ ಭಕ್ತರು ಭಗವಂತನ ಸೇವೆ ಮಾಡಲಿಕ್ಕೆ ಮುಂದಾದರು. ಅದರಲ್ಲಿ ಮುಖ್ಯವಾಗಿ ಅವರ ತಂದೆ ತಾಯಿಯಾಗಿ ಜಗನ್ನಾಥ್ ಮಿಶ್ರ ಮತ್ತು ಶಚಿಮಾತಾ ಅವರು ಸ್ವಯಂ ಯಶೋಧ ಮತ್ತು ನಂದ ಬಾಬಾ ಅವರೇ ಆ ರೂಪದ. ಅವರ ತಂದೆ ಉಪೇಂದ್ರ ಮಿಶ್ರ ಅವರು ಕೂಡ ತುಂಬಾ ಮಹಾನ್ ಬ್ರಾಹ್ಮಣರು. ಸೈಲೆಟ್, ಈಗ ಬಾಂಗ್ಲಾದೇಶದಲ್ಲಿ ಪ್ರಾಂತ್ಯದಲ್ಲಿ ಅವರ ಮೂಲ ಸ್ಥಳ. ಅಲ್ಲಿಂದ ಜಗನ್ನಾಥ್ ಮಿಶ್ರ ಅವರ ಅನೇಕ ಪುತ್ರರಲ್ಲಿ ಜಗನ್ನಾಥ್ ಮಿಶ್ರ ಒಬ್ಬ ತುಂಬಾ ಪ್ರತಿಭಾವಂತ, ತುಂಬಾ ಶ್ರೇಷ್ಠ ಬ್ರಾಹ್ಮಣ. ಆ ಸಮಯದಲ್ಲಿ ಈ ನವದ್ವೀಪ ಕ್ಷೇತ್ರ ಏನಾಯ್ತು, ವಿದ್ಯಾಕ್ಷೇತ್ರವಾಗಿತ್ತು. ಅನೇಕ ಎಲ್ಲರೂ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅಲ್ಲಿ ಬರ್ತಿದ್ರು. ಸೊ ಜಗನ್ನಾಥ್ ಮಿಶ್ರ ಕೂಡ ಅಲ್ಲಿ ಬಂದು ವಿದ್ಯಾಭ್ಯಾಸ, ನೀಲಾಂಬರ ಚಕ್ರವರ್ತಿ ಅವರ ಹತ್ರ ಅವ್ರ ಗುರುಗಳು, ಆಚಾರ್ಯರು, ಅವರ ಅಧೀನದಲ್ಲಿ ಅವರ ಕೆಳಗಡೆ ವಿದ್ಯಾಭ್ಯಾಸ ಮಾಡಿದ್ರು. ತುಂಬಾ ಚೆನ್ನಾಗಿ ಶಿಕ್ಷಣ ಪಡೆದ್ರು. ಆಮೇಲೆ ಅವರು ವೃತ್ತಿಪರ ಬ್ರಾಹ್ಮಣರು, ಅವರು ಶಿಕ್ಷಕರಾದರು. ಮತ್ತು ಅದೇ ಸಮಯದಲ್ಲಿ ನೀಲಾಂಬರ ಚಕ್ರವರ್ತಿಯವರ ಪುತ್ರಿ, ಅವರ ಮಗಳು ಶಚಿಮಾತೆಯನ್ನ ನೀಲಾಂಬರ ಚಕ್ರವರ್ತಿ ಅವರಿಗೆ ವಿವಾಹದಲ್ಲಿ ಜಗನ್ನಾಥ್ ಮಿಶ್ರ ಅವರಿಗೆ ನೀಡಿದರು. ಸೊ ಆರಂಭದಲ್ಲಿ ಜಗನ್ನಾಥ್ ಮಿಶ್ರ ಮತ್ತು ಶಚಿಮಾತೆಯವರಿಗೆ
8 ಜನ ಪುತ್ರಿಯರು ಜನಿಸಿದ್ರು, ಹೆಣ್ಮಕ್ಳು 8 ಜನ. ಆದ್ರೆ ಕಾರಣಾಂತರಗಳಿಂದ ಪ್ರತಿಯೊಂದು ಮಗು ಕೂಡ ನಿಧನವಾಯ್ತು. ಯಾವ ಮಗು ನಿಲ್ಲಿಲ್ಲ. ಮಗು ನೋಡಿ ಎಷ್ಟು ಆಘಾತ ಆಗುತ್ತೆ, ಒಂದು ಮಗು ಏನಾದ್ರೂ ಆದ್ರೆ ಎಷ್ಟು ಆಘಾತ ಆಗುತ್ತೆ. ಮೇಲಿಂದ ಮೇಲೆ 8 ಮಕ್ಕಳವರು ನಿಧನವಾದರು. ತುಂಬಾ ಸುಸ್ತಾಗಿತ್ತು, ತುಂಬಾ ಬೇಜಾರಾಗಿತ್ತು ಅವರಿಗೆ, ತಂದೆ ತಾಯಿಗೆ. ಆಗ ಭಗವಂತನ ಕೃಪೆಯಿಂದ ಪ್ರಾರ್ಥನೆ ಮಾಡಿದೆ, ಯಾಕೆ ನಮ್ಮ ಜೊತೆ ಹಿಂಗಾಗ್ತಾ ಇದೆ, ಮಗು ನಿಲ್ತಾ ಇಲ್ಲ, ಮಗು ಸಾಯ್ತಾ ಇದೆ ಅಥವಾ ನಿಧನ ಆಗ್ತದೆ ಅಂತ. ಆವಾಗ 9ನೇ ಗರ್ಭದಲ್ಲಿ ಅವರಿಗೆ ಒಬ್ಬ ಪುತ್ರ ಜನಿಸಿದರು. ಅವ್ರಿಗೆ ಹೆಸರು ಹೇಳಿದ್ರು ವಿಶ್ವರೂಪ ಅಂತ. ವಿಶ್ವರೂಪ ತುಂಬಾ ವಿಶೇಷ ಭಗವಂತನ ಅವರು ಪ್ರತಿನಿಧಿ. ಅವರಿಗೆ ವಿಶ್ವರೂಪ ಅಂತ ಹೆಸರು ನಾಮಾಂಕನ ಆಯಿತು. ಅವರು ಕೂಡ ಅದ್ವೈತ ಆಚಾರ್ಯರ ವಿದ್ಯಾರ್ಥಿ. ಸೊ ಅವರಾದ್ಮೇಲೆ 10ನೇ ಮಗುವಲ್ಲಿ 10ನೇ ಸರ್ತಿ ಶಚಿಮಾತ ಗರ್ಭಿಣಿಯಾದಾಗ ತುಂಬಾ ವಿವಿಧ ವಿಶೇಷವಾದ ಅನುಭವ ಅವರಿಗೆ ಆಗ್ತದೆ. ಅವರು ಗರ್ಭದಲ್ಲಿದ್ದಾಗ ನೋಡ್ತಾರೆ, ಯಾರೋ ರಾತ್ರಿ ಹೊತ್ತು ಬಂದು ಯಾರೋ ಸ್ತುತಿ ಮಾಡಂಗಿದೆ, ಏನೋ ಸ್ತುತಿಸ್ತಾ ಇದ್ದಾರೆ, ಯಾರೋ ಮಂತ್ರ ಘೋಷಣೆ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅನ್ಸುತ್ತೆ. ಮತ್ ಮನೆಯಲ್ಲಿ ಕೂಡ ಒಂದು ಬೇರೆ ಬೇರೆ ತರದ ಒಂದು ಲಕ್ಷಣಗಳು ಯಾರೋ ಬಂದು ಹಾಗೆ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಸಚಿಮಾತೆ ಗರ್ಭದಲ್ಲಿದ್ದಾಗ ದೇವತೆಗಳು ಬಂದು ಅವರ ಪ್ರತಿ ಪ್ರಾರ್ಥನೆ ಮಾಡಿದ್ರು. ಹೇಗೆ ಕೃಷ್ಣ ದೇವಕಿ ಮಾತೆ ಗರ್ಭದಲ್ಲಿದ್ದಾಗ ದೇವತೆಗಳು ಬಂದು ಸ್ತುತಿ ಮಾಡ್ತಾರಲ್ಲ, ಪ್ರಾರ್ಥನೆ ಮಾಡ್ತಾರೆ, ಆ ತರ ಅವರು ಪ್ರಾರ್ಥನೆ ಮಾಡಿದ್ರು ಚೈತನ್ಯ ಮಹಾಪ್ರಭು ಪ್ರತಿ. ಸೊ ಆಗ 13 ತಿಂಗಳು ಗರ್ಭ ಧಾರಣೆ ಆದ್ಮೇಲೆ ಕೂಡ 13 ತಿಂಗಳು, ವಿಶೇಷವಾಗಿ ಮನುಷ್ಯರು 8 ರಿಂದ 9 ತಿಂಗಳಲ್ಲಿ ಮಗು ಜನಿಸುತ್ತೆ, ಗೆಸ್ಟೇಷನ್ ಪೀರಿಯಡ್. ಈಗ ಈ ಮಗು 13 ತಿಂಗಳು ಗರ್ಭ ಧಾರಣೆ ಆದ ಮೇಲೆ ಕೂಡ ಅವರು ಮಗು ಜನಿಸ್ತಾ ಇಲ್ಲ ಅಂತಂದ್ರ ಕಾರಣ ಅವ್ರಿಗೆ ಆತಂಕ ಆಗತ್ತೆ ತಂದೆ ತಾಯಿಗೆ. ಆಗ ಅವ್ರ ತಂದೆನೇ ಶಚಿಮಾತೆ ಅವ್ರ ತಂದೆಯವರೇ ಅವರು ಅಸ್ಟ್ರಾಲಜರ್, ಅವರು ಕೂಡ ಜ್ಯೋತಿಷಾಸ್ತ್ರದಲ್ಲಿ ತುಂಬಾ ಪರಿಣಿತರಿದ್ರು. ಅವ್ರು ಕೇಳಿದ್ರೆ ಯಾಕೆ ಈ ಮಗು ಇನ್ನ ಜನ್ಮ ಆಗ್ತಾ ಇಲ್ಲ ಅಂತ. ಅವಾಗ ಅವ್ರು ಅಧ್ಯಯನ ನೋಡ್ತಾರೆ, ತುಂಬಾ ವಿಶೇಷವಾದ ವ್ಯಕ್ತಿ ಭಗವಂತನ ಸ್ವಯಂ ಭಗವಂತನೇ ಈ ನಿನ್ನ ಗರ್ಭದಲ್ಲಿ ದಶಮ ಗರ್ಭದಲ್ಲಿ ಅವರು ಜನಿಸ್ತಾರಂತ ಶಚಿಮಾತೆಗೆ ಅವರು ಆಶೀರ್ವಾದ ಮಾಡಿದ್ರು. ಸೊ ಆ ಮೂಲಕ ಅವರು ಈ ಫಲ್ಗುಣ ಪೂರ್ಣಿಮಾ, ಈ 500 ವರ್ಷಗಳ ಹಿಂದಿನ ಫಲ್ಗುಣ ಅಂದ್ರೆ ಕೊನೆಯ ತಿಂಗಳು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಈಗೆಲ್ಲ ಮಕ್ಕಳಿಗೆ ಜನವರಿ, ಫೆಬ್ರವರಿ ಕಳಿಸ್ತಾರೆ. ಆದ್ರೆ ನಾವು ಕಲಿಸ್ಬೇಕಾದದ್ದೇನು ಚೈತ್ರ. ಮಗು ಗೊತ್ತೇನಪ್ಪ ಚೈತ್ರ, ವೈಶಾಖ? ಎಲ್ರಿಗೂ ಜನವರಿ, ಫೆಬ್ರವರಿ ಎಲ್ರಿಗೂ ಗೊತ್ತಿರುತ್ತೆ. ನಾವು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ನಾವು ಈ ಮಾಸವನ್ನು ನಾವು ಕಲಿಸ್ಬೇಕು. ಇದು ನಮ್ಮ ನಿಜವಾದ ವಿದ್ಯಾಭ್ಯಾಸದ ನಮ್ಮ ಸಂಪ್ರದಾಯ ಇದ್ರದ್ದು. ಸೊ ಹೀಗೆ ಫಲ್ಗುಣ ಮಾಸ ಕೊನೆ ಮಾಸ, ಫಲ್ಗುಣ ಪೂರ್ಣಿಮಾದಲ್ಲಿ ಹುಣ್ಣಿಮೆ ದಿನ, ಈ ದಿನ ಚೈತನ್ಯ ಮಹಾಪ್ರಭು ಅವತರಿಸಿದರು. ಆ ದಿನ ಏನಾಯ್ತು, ಚಂದ್ರಗ್ರಹಣ ಇತ್ತು. ಚಂದ್ರಗ್ರಹಣ ಸಮಯದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡ್ತಾ ಅಥವಾ ಶುದ್ಧೀಕರಣಕ್ಕೆ ಅವರು ನಿರಂತರವಾಗಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಶುದ್ಧೀಕರಣ. ಯಾಕಂದ್ರೆ ಚಂದ್ರಗ್ರಹಣ ಅಂದ್ರೆ ಅಶುದ್ಧಿ. ಅದು ಅಫ್ಕೋರ್ಸ್ ಸೂರ್ಯಗ್ರಹಣ ಪ್ರಮಾಣ ಜಾಸ್ತಿ, ಅದು ತೀವ್ರತೆ ಜಾಸ್ತಿ, ಚಂದ್ರಗ್ರಹಣ ಆದ್ರೂ ಕೂಡ ಇರುವ ಸಮಯದಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದ್ರು, ಹರಿನಾಮ, ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾ ಅವರು ನದಿಯಲ್ಲಿ ಗಂಗಾ ಸ್ನಾನ ಮಾಡ್ತಾ ಇದ್ರು. ಆ ಸಮಯದಲ್ಲಿ, ಅದಕ್ಕೆ ಸಂಧ್ಯಾ ಸಮಯ, ಈ ಸಮಯದಲ್ಲಿ ಸಂಧ್ಯಾ ಸಮಯದಲ್ಲಿ ಅವರು ಅವತರಿಸಿದ್ರು. ಜಗದ್ಭರಿಯ ಲೋಕೆ ಬಲೆ ಹರಿಹರಿ, ಇಡೀ ಜಗತ್ತೇ ಏನ್ ಮಾಡ್ತಾ ಇದ್ದು, ಬಲೆ ಹರಿಹರಿ. ಜಗದ್ಭರಿಯ ಲೋಕೆ ಬಲೆ ಹರಿಹರಿ ಸೈ ಕ್ಷಣೆ ಗೌರ ಕೃಷ್ಣ ಭೂಮಿ ಅವತಾರಿ. ಆ ಕ್ಷಣದಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಹೇಳೋಣ, ಜಗದ್ಭರಿಯ ಲೋಕ, ಜಗದ್ಭರಿಯ ಲೋಕ ಬಲೆ ಹರಿಹರಿ ಶೈಕ್ಷಣೆ ಗೌರ ಕೃಷ್ಣ ಭೂಮಿ ಅವತಾರಿ. ಜಗದ್ಭರಿಯ ಲೋಕ ಬಲೆ ಹರಿಹರಿ ಶೈಕ್ಷಣೆ ಗೌರ ಕೃಷ್ಣ ಭೂಮಿ ಅವತಾರಿ. ಆಕ್ಚುಲಿ ಚೈತನ್ಯ ಚರಿತಾಮೃತ ಎಷ್ಟು ಮಧುರವಾಗಿದೆ ಅಂದ್ರೆ, ನಾವು ಹಾಡ್ತಾ ಏನು ಅಷ್ಟೊಂದು ಅದ್ಭುತವಾದ ಶ್ಲೋಕಗಳು, ಅದ್ಭುತವಾದ ಕೀರ್ತನೆಗಳು ಹಾಡ್ತಾ ಹೋದ್ರೆ ನಮಗೆ ಆನಂದವಾಗ್ತಾ ಇರುತ್ತೆ. ಕೃಷ್ಣ ಏಕ ಸರ್ವಾಶ್ರಯ, ಕೃಷ್ಣ ಸರ್ವಧಾಮ, ಕೃಷ್ಣರ ಶರೀರ ಸರ್ವ ವಿಶ್ವರ ವಿಶ್ರಾಮ. ಇಷ್ಟೊಂದು ಸುಂದರವಾದ ಶ್ಲೋಕಗಳಿದೆ ಅಂದ್ರೆ ಚೈತನ್ಯ ಚರಿತಾಮೃತದಲ್ಲಿ. ಅದನ್ನು ಓದ್ತಾ ಹೋದಂಗೆ ಚೈತನ್ಯ ಚರಿತಾಮೃತ ನಿತ್ಯ ನೂತನ, ಕೇಳ್ತಾ ಹೋದಂಗಾಗತ್ತೆ. ಚೈತನ್ಯ ಚರಿತಾಮೃತ ನಿತ್ಯ ನೂತನ, ಶುನಿತ ಜುದಾಯಿ ಹೃದಯ ಶ್ರವಣ. ಹೇಳ್ತಾ ಹೇಳ್ದಂಗೆ ಹೃದಯದಲ್ಲಿ ಅದು ಆನಂದ ಉಕ್ಕಿ ಹರಿಯುತ್ತೆ. ಹೆಂಗೆ ಶ್ರೀಮದ್ ಭಾಗವತವನ್ನ ಹೇಳ್ತಾ ಒಂದು ಟೈಮಲ್ಲಿ ಹಿಡಿದು ಆಚೆ ಬಂದ್ಬಿಡ್ತದೆ. ಸ್ಪಿಲ್ ಓವರ್ ಅಂತ ಹೇಳ್ತಾರೆ. ಸ್ಪಿಲ್ ಓವರ್
ಅದು ಸೂತ ಗೋಸ್ವಾಮಿ ಹೇಳ್ತಾ 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 ಅವರು ಆನಂದದಲ್ಲಿ ಅವರು ಅದ್ಭುತವಾಗಿ ಮಗ್ನ ಆಗ್ಬಿಡ್ತಾರೆ. ಆ ಕೊನೆ ಹೇಳ್ತಾರೆ, ತದೇವ ಕೊನೆಗೆ ಅದು ಬಂದ್ಬಿಡ್ತಾ ಆಚೆ ನೆಲಕ್ಕೆ ಹಿಡಿಯೋಕ್ಕಾಗಲ್ಲ. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ. ಪ್ರಭು ಹೇಳ್ತದೆ, ತದೇವ ರಮ್ಯಂ, ರಮ್ಯಂ ಅಂದ್ರೆ ಆಕರ್ಷಕ, ತದೇವ ರಮ್ಯಂ ರುಚಿರಂ ನವಂ ನವಂ, ಹೊಸ ಹೊಸ ರುಚಿ ಸಿಗ್ತಾ ಇದೆ ಹರಿಕಥೆಯಲ್ಲಿ. ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವ, ಮನಸ್ಸಿಗೆ ಉತ್ಸವ ಇದು, ಮನಸೋ ಮಹೋತ್ಸವಂ. ತದೇವ ಶೋಕಾರ್ಣವ, ಶೋಕವನ್ನೆಲ್ಲ ಆರಿಸ್ಬಿಡುತ್ತೆ. ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ. ಆ ಭಗವಂತನ ಲೀಲೆಗಳ ವರ್ಣನೆಯನ್ನ ಅದು ವರ್ಣನೆ ಮಾಡೋದು. ಆ ಸುಂದರವಾದ ಚೈತನ್ಯ ಮಹಾಪ್ರಭು ಲೀಲೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜಗದ್ಭರಿಯ ಲೋಕ, ಎಲ್ಲ ಇಡೀ ಜಗತ್ತಲ್ಲೆಲ್ಲರೂ ಅಂದ್ರೆ ಎಲ್ಲೆಡೆ ಅವರು ಹರಿಹರಿ ನಾಮಸ್ಮರಣೆ ಮಾಡೋ ಸಮಯದಲ್ಲಿ ಶೈಕ್ಷಣೆ, ಆ ಸಮಯದಲ್ಲಿ ಗೌರ ಕೃಷ್ಣ ಭೂಮೆ ಅವತಾರಿ. ಸೊ ಎಲ್ಲರೂ ತುಂಬಾ ಆನಂದವಾಗಿ ಪ್ರಸನ್ನ ಹೈಲಸ ಜಗತೆ ರಮಣ, ಪ್ರಸನ್ನ ಹೈಲ, ಎಲ್ಲರೂ ಒಂದು ಸಡನ್ ಆಗಿ ಏನೋ ಒಂದು ಆನಂದದ ಆಭಾಸ, ಎಲ್ಲರಿಗೂ ಒಂದು ಅಲೆ, ಆನಂದದ ಅಲೆ ಎಲ್ಲೆಡೆ ಹರಿತು. ಎಲ್ರಿಗೂ ಸಂತೃಪ್ತಿ, ಆನಂದ, ಎಲ್ಲ ಅಸಂತೃಪ್ತಿ, ಯಾವತ್ತು ಜಗಳ ಕದನ ಇದೇ ಇರುತ್ತೆ. ಸೊ ಆದ್ರೆ ಆ ಸಮಯದಲ್ಲಿ ಎಲ್ಲರಿಗೂ ಏಕಕಾಲದಲ್ಲಿ ಎಲ್ಲರಿಗೂ ಆನಂದ ಆಗುತ್ತೆ. ಪ್ರಸನ್ನ ಹೈಲೆ ಸಬ ಜಗತೆ ರಮಣ ಹರಿಬಲಿ ಹಿಂದುಕೆ ಹಾಸ್ಯಕರಯೇ ಯವನ. ಹಿಂದೂಗಳೆಲ್ಲ ಹರಿಹರ ಅಂತ ಇದ್ದಾರೆ, ಅವರ ಪರಿಹಾಸ ಮಾಡ್ಲಿಕ್ಕೆ ಎಲ್ಲ ಯವನ್ರಂದ್ರೆ ಇವರು ಮುಸ್ಲಿಮರು, ಯವನ್ರು. ಸೊ ಅವರು ಹಾಸ್ಯ ಮಾಡ್ಲಿಕ್ಕೆ ಕೂಡ ಅವರು ಕೂಡ ಹರಿನಾಮವನ್ನು ಎಲ್ಲರೂ ಜಪ ಮಾಡಿದ್ರು. ಅಂದ್ರೆ ಹರಿನಾಮದ ಮಧ್ಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ರು. ಮತ್ತೆ ಅವರು ಜೀವನ ಉದ್ದಕ್ಕೂ, ಚೈತನ್ಯ ಮಹಾಪ್ರಭು ಲೀಲೆ ಉದ್ದಕ್ಕೂ ಅವರು ಹರಿನಾಮದ ಬಗ್ಗೆ ಅವರು ಪ್ರಚಾರ ಮಾಡಿದರು. ಅವರು ಚಿಕ್ಕ ಮಗು, ಶಿಶುವಾಗಿದ್ದಾಗ, ಮಗು ಅಳ್ತಾ ಇರುವಾಗ ಏನೇ ಮಾಡಿದ್ರು ಮಗು ಸುಮ್ಮನೆ ಆಗ್ತಾ ಇಲ್ಲ, ನಿಮಾಯ್ ಪಂಡಿತ್ ಆಗ್ತಾ ಇಲ್ಲ. ಆಗ ಆ ಮಗುವನ್ನ ಸುಮ್ಮನೆ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಅವರು, ಅಲ್ಲಿ ಎಲ್ಲ ಹೆಂಗಸರೆಲ್ಲ ಸೇರಿ ಹರೇ ಕೃಷ್ಣ ಮಂತ್ರ ಅವ್ರು ಜಪ ಮಾಡಿದ್ರೆ ಎಲ್ಲರೂ ಅವರು ಮಗು ಸಮಾಧಾನ ಆಗ್ತಿತ್ತು, ಶಾಂತ ಆಗ್ತಿತ್ತು. ಆಗ ಮತ್ತೆ ಅವರು ಸುಮ್ಮನೆ ಆಯ್ತು ನಿಮಾಯ್ ಪಂಡಿತ್, ಮತ್ತೆ ಸ್ವಲ್ಪ ಹೊತ್ತು ಬಿಟ್ರೆ ಮತ್ತೆ ಅಳಕ್ ಸ್ಟಾರ್ಟ್ ಕೃಷ್ಣ ಗೌರಾಂಗ, ಮತ್ತೆ ಅವರು ಸುಮ್ಮನೆ ಮತ್ತೆ ಹರೇ ಕೃಷ್ಣ ಮಂತ್ರ. ಅಂದ್ರೆ ಆ ಅಳುವ ನೆಪದಲ್ಲಿ ಎಲ್ಲ ಅಲ್ಲಿರೋ ಮಾತಾಜಿಗಳಿಗೆಲ್ಲ ಹರಿನಾಮದ ಸ್ಮರಣೆ ಮಾಡಿಸಿದ್ರು. ಮತ್ತೆ ನಿಮಾಯ ಪಂಡಿತನಾಗಿ ಎಲ್ಲೆಡೆ ಅವರು ಹರಿನಾಮ ಜಪ ಮಾಡಿದ್ರು. ಸೊ ಈ ಸುದ್ದಿ ಶಚಿ ಮಾತೆಯವರಿಗೆ ಮಗು ಜನಿಸಿದಂತ ಸುದ್ದಿ ಎಲ್ಲರ ಕಡೆ ಎಲ್ಲಿ ಹರಡುತ್ತೆ. ಅವಾಗ ಎಲ್ಲ ಮಾತಾಜಿಯವರು, ಸೀತಾಮಾತೆಯವರು ಅದ್ವೈತಾಚಾರ್ಯರ ಪತ್ನಿ, ಅವರು ದಯಾಕರೋ ಸೀತಾಪತಿ ಅದ್ವೈತ ಗೋಸಾಯಿ ತವ ಕೃಪಾ ಬಲೆ ಪಾಯ್ ಚೈತನ್ಯ ನೀತಾ. ಸೀತಾ ಠಾಕೂರನ್ ಅಂತ ಹೇಳ್ತಾರೆ, ಅದ್ವೈತಾಚಾರ್ಯರ ಪತ್ನಿ. ಅವರು ಅನೇಕ ಆಭರಣಗಳು, ಕೈಗೆ ಅನೇಕ ಆಭರಣಗಳನ್ನು ತಂದು ಅವರು ಮಗುವನ್ನ ಭೇಟಿಯಾಗ್ಲಿಕ್ಕೆ ಬಂದರು. ಅನೇಕ ಮಂಗಳಕರ ಪದಾರ್ಥಗಳನ್ನು ತಂದು ಅವಾಗ ಮಗುವಿಗೆ ತುಂಬಾ ಪೂಜೆ ಮಾಡ್ತಾರೆ, ಮಗುವಿಗೆಲ್ಲ ಅಲಂಕಾರ ಮಾಡ್ತಾರೆ. ಮಗುವನ್ನ ಅವರು ತುಂಬಾ ಅಭಿಮಾನದಿಂದ ಸಂತೋಷದಿಂದ ನೋಡ್ತಾರೆ. ಆ ಮಗು ಜನಿಸಿದ್ದು ಈಗಲೂ ಇದೆ, ಒಂದು ನೀಮ್ ಅಂದ್ರೆ ಬೇವಿನ ಮರದ ಕೆಳಗಡೆ, ಅದಕ್ಕೆ ಅವ್ರಿಗೆ ನಿಮಾಯ್ ಅಂತ ಹೆಸರಿಡ್ತಾರೆ. ನಿಮಾಯ್. ಇನ್ನೊಂದು ಕಾರಣ, ಪೂರ್ವದಲ್ಲಿ ಅನೇಕ ಮಕ್ಕಳು ನಿಧನವಾಗಿದ್ರು, ಸಚಿವಮಾತೆಯ ಮಕ್ಕಳು. ಆ ಮಗುವಿಗೆ ರಕ್ಷಣೆ ಇರಲಿ ಅಂತ, ಮಗು ರಕ್ಷಣೆ ಇರಲಿ ಅಂತ ಈಗಲೂ ಕೂಡ ಮಕ್ಕಳ ರಕ್ಷಣೆಗೆ ಏನ್ ಮಾಡ್ಬೇಕಂದ್ರೆ ಹಸು, ಗೋಮಾತೆ ಬಾಲದ ಕೊನೆಗೆ ಕೂದಲಿರುತ್ತೆ, ಬಾಲ ಇರುತ್ತಲ್ಲ ಕೂದಲ, ಆ ಕೂದಲಿನಿಂದ ಮಗು ತಲೆಗೆ ಹೊಡೆದ್ರೆ, ಈ ತರ ನಾವು ನೋಡಿ ತಾಗಿಸಿದ್ರೆ ಮಗುಗೆಲ್ಲ ತರದ ರಕ್ಷಣೆ ಸಿಗುತ್ತೆ. ಗೋಮಾತೆ ಎಲ್ಲ ಇದೆ. ಗೋಮಾತೆಯ ಕೊರಳಿನ ಭಾಗ ನಾವು ಮುಟ್ಟಿದ್ರೆ ನಮ್ಗೆ ಯಾವುದು ಕಾರ್ಡಿಯಾಕ್ ಪ್ರಾಬ್ಲಮ್ ಬರೋದಿಲ್ಲ, ಪರ್ಫೆಕ್ಟ್ ಕಾರ್ಡಿಯಾಕ್ ಸೊಲ್ಯೂಷನ್. ಹೃದಯ ಸಮಸ್ಯೆ ಬರೋದಿಲ್ಲ. ಏನ್ ಮಾಡ್ಬೇಕು, ಈ ಕೊರಳು ಭಾಗ ಇದು ಇಲ್ಲಿ ಇರುತ್ತೆ, ಚರ್ಮ ಇರುತ್ತೆ, ಅದನ್ನ ನಾವು ಒರೆಸ್ಬೇಕು. ಮತ್ತೆ ಗೋಮಾತೆಯ ಮೈ ಸವರಿದ್ರೆ ಯಾವುದೇ ತರ ಇನ್ಫೆಕ್ಷನ್ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಗೋಮಾತೆಯ ಭಸ್ಮ, ಗೋಬರ್ ಭಸ್ಮವನ್ನ ನಾವು ಮನೆಯಲ್ಲಿ ಅದನ್ನ ಬೆಳಗಿಸಿದ್ರೆ, ಅಗ್ನಿಹೋತ್ರ ಹೋಮೇನ ಗೋಮಾತೆಯ ಮತ್ತೆ ಗೋಮಾತೆ ತುಪ್ಪ, ಅದನ್ನ ನಾವು ಬೆಳಗಿದ್ರೆ ಮನೆಯಲ್ಲಿ ಸಂಪೂರ್ಣ ವಾತಾವರಣ ಶುದ್ಧೀಕರಣ ಆಗುತ್ತೆ. ಅದೆಲ್ಲ ಪರ್ಫೆಕ್ಟ್ ಪ್ರೊಟೆಕ್ಷನ್ ಗೋಮಾತೆಯ ಸೇವೆ. ಮತ್ತೆ ಗೋಮಾತೆ ಎಲ್ಲಿರುತ್ತೆ, ನಿಮ್ಮ ಮನೆಯಲ್ಲಿ ಗೋಮಾತೆಯ ಗೋಮೂತ್ರವನ್ನ ಹಾಕಿ ನೆಲ ಒರೆಸಿದ್ರೆ ಮನೆಯಲ್ಲಿರೋ ತಮೋಗುಣ ಹೊರಟೋಗುತ್ತೆ. ಬೆಳಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ ತಮೋಗುಣ, ಪುಸ್ತಕ ಓದ್ಲಿಕ್ಕೆ ಆಗ್ತಾ ಇಲ್ಲ ತಮೋಗುಣ, ಕೀರ್ತನೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ತಮೋಗುಣ, ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ ತಮೋಗುಣ. ಇದೆಲ್ಲ ಹೊರಗೆ ಹೋಗ್ಬೇಕಂದ್ರೆ ನಾವು ಗೋಮಾತೆಯ ಸೇವೆ ಮಾಡಿದ್ರೆ ಹೋಗುತ್ತೆ.
ಸೊ ಹಾಗೆ ಈ ಅವರ ಮಗುವಿನ ಸಂರಕ್ಷಣೆಗಾಗಿ, ಮಗುವಿನ ಅದ್ಭುತ ಭವಿಷ್ಯಕ್ಕಾಗೆಲ್ಲ ಮಾತಾಜಿಯವರು ಅವರು ಸೇರಿ ಅವರು ಈ ಸೇವೆಯನ್ನ ಮಾಡಿದ್ರು. ನಾವು ಮುಖ್ಯವಾಗಿ ನಾನು ಚರ್ಚೆ ಮಾಡ್ಲಿಕ್ಕೆ ಬಯಸಿದ ವಿಷಯ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಂದಿರೋ ಕಾರಣ, ವಿಶೇಷ ಕಾರಣ ಪಂಚತತ್ವ ಯಾಕೆ ಬಂದ್ರು ಅಂದ್ರೆ ಅವ್ರು ಹೇಳ್ತಾರೆ, ಇದು ತುಂಬಾ ಸುಂದರವಾದ ಶ್ಲೋಕಗಳು. ಪಂಚತತ್ವರು ಯಾಕೆ ಬಂದ್ರಂದ್ರೆ ಅವರು ನಮಗೆ ತುಂಬಾ ಅದ್ಭುತವಾದ ಈ ಭಗವಂತನ ಭಕ್ತಿ ಸೇವೆಯನ್ನ ನಮಗೆ ನೀಡಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದರು. ಈ ಕೃಷ್ಣನು ಎಲ್ಲರಿಗೂ ಎಲ್ಲ ಕೊಡ್ತಾನೆ, ಎಲ್ಲ ಅನುಗ್ರಹ ಕೊಡ್ತಾನೆ, ಮತ್ತೆ ಆಶೀರ್ವಾದ ಬೇಡಿದಾನೆ ಕೊಡ್ತಾನೆ. ಆದರೆ ತನ್ನ ಸ್ವಭಕ್ತಿ ಯಾರಿಗೂ ಕೊಡೋದಿಲ್ಲ. ಕೃಷ್ಣನ ಪ್ರತಿ ಪರಿಶುದ್ಧ ಭಕ್ತಿಯನ್ನ, ಕೃಷ್ಣ ಪ್ರೇಮವನ್ನ ಭಗವಂತನ ಸ್ವಯಂ ಅದನ್ನ ಮುಚ್ಚಿಟ್ಟಿದ್ದ, ಯಾರಿಗೂ ಕೊಟ್ಟಿರ್ಲಿಲ್ಲ. ಅದನ್ನ ಪಡಿಲಿಕ್ಕೆ, ಎಲ್ರಿಗೂ ಹಂಚಲಿಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, 5 ಜನ ದರೋಡೆಕೋರರು ಬಂದ್ರಂತೆ. ಏನಾದರೂ ನಾವು ತುಂಬಾ ಜಾಗೃತಿ ಮುಚ್ಚಿಟ್ರೆ ಅದನ್ನ ಆಚೆ ಬರೋದು ಯಾವಾಗ? ದರೋಡೆಕೋರರು ಬಂದಿರ್ತಾರೆ. ಪಂಚಮಿಲೆ ಲೂಟೆ ಪ್ರೇಮ ಕರೆ ಆಸ್ವಾದನ. ಪಂಚಮಿಲೆ 5 ಜನ ದರೋಡೆಕೋರರು ಸಿಕ್ಕರಂತೆ. ಕೃಷ್ಣ ಮುಚ್ಚಿಟ್ಟಿದ್ದ ಯಾವ್ದನ್ನ? ಕೃಷ್ಣ ಪ್ರೇಮ ಧನವನ್ನು ಮುಚ್ಚಿಟ್ಟಿದ್ದ. ಪಂಚಮಿಲೆ ಲೂಟೆ ಪ್ರೇಮ ಅದನ್ನ 5 ದರೋಡೆಕೋರರು ಸಂಚಾಕಿ ಅಲ್ಲಿ ಬಂದರಂತೆ. ಪಂಚಮಿಲೆ ಲೂಟೆ ಪ್ರೇಮ ಕರೆ ಆಸ್ವಾದನ, ಅದನ್ನ ಲೂಟಿ ಮಾಡಿದ್ರು. ಲುಟಿಯ ಖಾಯ್ಯ ದಿಯ, ಲುಟಿ ಅಂದ್ರೆ ಲೂಟಿ ಮಾಡಿದ್ರು, ತಾವೇ ತಿಂದ್ರು. ಲುಟಿಯ ಖಾಯ್ಯ ದಿಯ ಭಾಂಡಾರ ಉಜಾಡೆ. ಕೃಷ್ಣನ ಭಾಂಡಾರ ಏನಿತ್ತು ಅದನ್ನ ಉಜಾಡೆ ಅಂದ್ರೆ ಅದನ್ನ ಉಡಿಸ್ ಮಾಡ್ಬಿಟ್ರು. ಎಲ್ಲ ಕಡೆ ಅದನ್ನ ಪೂರ್ತಿ ಭಾಂಡಾರವನ್ನ ಖಾಲಿ ಮಾಡಿದ್ರು. ಒಬ್ಬ ವ್ಯಕ್ತಿ ತುಂಬಾ ಧನ ಇಟ್ಟಿರ್ತಾನೆ ಮುಚ್ಚಿ ಬಂದ್ರು. ಲುಟಿಯ ಖಾಯ್ಯ ದಿಯ ಪ್ರಸಾದವನ್ನು ಇಟ್ಟಿದ್ರೆ ನಾವೇನ್ ಮಾಡ್ತೀವಿ? ಲೂಟಿ ಮಾಡಿದ್ರೆ ತಿಂದ ಅದನ್ನ ಹಂಚಿಬಿಟ್ಟು ಕೂಡ. ಲುಟಿಯ ಖಾಯ್ಯ ದಿಯ ಭಾಂಡಾರ ಉಜಾಡೆ ಎಲ್ಲ ಖಾಲಿ ಆಗ್ಬಿಡ್ತು ಭಾಂಡಾರ. ಆಮೇಲೆ ಹೇಳ್ತಾರೆ, ಅದ್ಭುತ ಭಾಂಡಾರ ಪ್ರೇಮ ಶತಗುಣ ಬಾಡೆ. ಅವ್ರು ಎಷ್ಟು ಲೂಟಿ ಮಾಡ್ತಾರೆ ಅಷ್ಟು ಮಾತ್ರ ರಿಫಿಲ್ ಆಗ್ತಾ ಇದೆ, ಅಷ್ಟು ತುಂಬ್ತಾ ಇದೆ ವಾಪಸ್. ಇವರು ಭಾಂಡಾರ ಉಜಾಡೆ, ಭಾಂಡಾರ ಖಾಲಿ ಮಾಡಿದ್ರು. ಅದ್ಭುತ ಭಾಂಡಾರ ಪ್ರೇಮ ಶತಗುಣ ಬಾಡೆ, 100 ಪಟ್ಟದು ಜಾಸ್ತಿ. ಇವ್ರು ಲೂಟಿ ಮಾಡ್ತಾ ಇದಾರೆ, ಹಂಚ್ತಾ ಇದಾರೆ, ಅದು ರಿಫಿಲ್ ಆಗ್ತಾ ಇದೆ. ಈಗಲೂ ಕೂಡ ರಿಫಿಲ್ ಆಗ್ತಾ ಇದೆ. ನೀವು ಎಷ್ಟು ಹಂಚ್ತೀರಾ ಅದನ್ನ ರಿಫಿಲ್ ಆಗ್ತದೆ. ಈ ಕಾರಣಕ್ಕೋಸ್ಕರ ಅದು ತುಂಬಾ ಅದ್ಭುತವಾಗಿದೆ. ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ. ಸೊ ಈ ಭಾಂಡಾರವನ್ನ, ಕೃಷ್ಣ ಪ್ರೇಮ ಭಾಂಡಾರವನ್ನ ಲೂಟಿ ಮಾಡಿ ಎಲ್ರಿಗೂ ಹಂಚಲಿಕ್ಕೆ ಪಂಚತತ್ವ ಬಂದ್ರು. ಅವ್ರು ಎಷ್ಟು ಹಂಚಿದ್ರು ಅಷ್ಟಿನ್ನ ಇದೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನ್ನ ಹತ್ರ ಕೊಡ್ಲಿಕ್ಕೆ ಸಾಕಷ್ಟು ಪ್ರಮಾಣದ ನನಗೆ ಧನ ಇದೆ, ನನ್ನ ಹತ್ರ ಧನ ಇದೆ. ಆದ್ರೆ ನಾನು ನನ್ನ 2 ಕೈಯಿಂದ ಎಷ್ಟು ಹಂಚ್ಬೋದು? ಒಬ್ಬ ಶ್ರೀಮಂತ ವ್ಯಕ್ತಿ ಸಾಕಷ್ಟು ಧನ ಮಾಡಿಟ್ಟಿದ್ದಾನೆ, ಸಾಕಷ್ಟು ಧನ ಇದೆ, ಹಂಚಬೇಕು ಎಲ್ರಿಗೂ. ಒಬ್ಬ ಎಷ್ಟಂತ ಹಂಚಕ್ಕಾಗುತ್ತೆ? ಒಬ್ಬ 10-100 ಜನಕ್ಕೆ ಹಂಚ್ಬೋದು. ಲಕ್ಷಾಂತರ ಕೋಟ್ಯಾಂತರ ಜನ ಹಂಚಲಿಕ್ಕೆ ನನಗೆ ಜಾಸ್ತಿ ಜನ ಕೈಗಳು ಬೇಕು, ನನ್ನ ಕೈಗಳು ಬೇಕು. ನನ್ನ 2 ಕೈಯಿಂದ ಎಷ್ಟು ಹಂಚಬಹುದು? ಅದಕ್ಕೆ ನನಗೆ ಅನೇಕರು ಕೈಗಳು, ಐ ನೀಡ್ ಕೈಗಳು ಬೇಕಿದೆ ನನಗೆ. ಯಾವ ಕೈಗಳು? ಈ ಅಮೃತವಾದ 810 ಓಕೆ. ಸೊ ಈ ಅದ್ಭುತವಾದ ಅಮೃತವನ್ನ, ಹರಿನಾಮ ಅಮೃತವನ್ನ ಎಲ್ಲರಿಗೂ ಹಂಚಲಿಕ್ಕೆ ನನಗೆ ಅನೇಕ ಕೈಗಳು ಬೇಕಿದೆ ಅಂತ ಹೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಸ್ವಯಂ ಆಗಿ ಬಂದು ಇದೆಲ್ಲವನ್ನ ಹಂಚಲಿಕ್ಕೆ, ಹರಿನಾಮ ಸಂಕೀರ್ತನೆಯನ್ನ ನಮಗೆ ಹಂಚಲಿಕ್ಕೆ. ಉದಿಲೋ ಅರುಣ ಪೂರಬ ಭಾಗೆ ದ್ವಿಜಮಣಿ ಗೋರ ಮನಿ ಜಾಗೆ ಭಕತ ಸಮೂಹ ಲೋಯ್ಯ ಸಾಜೆ ಗೆಲ ನಗರ ಬಿರಾಜೆ. ಬೆಳಗ್ಗೆ ಎದ್ದ ತಕ್ಷಣ ಚೈತನ್ಯ ಮಹಾಪ್ರಭು ಎಲ್ಲರ ಜೊತೆಗೆ, ಭಕ್ತರ ಜೊತೆಗೆ ಅವ್ರು ಏನ್ ಮಾಡಿದ್ರು? ಸಂಚಾರ ಮಾಡಿದ್ರು. ಎಲ್ಲೆಡೆ ಸಂಚಾರ ಮಾಡಿ ಏನ್ ಮಾಡಿದ್ರು? ಕೀರ್ತನ ಮಾಡಿದ್ರು. ಏನ್ ಹೇಳ್ತಾ ಇದ್ರು? ಜೀವ ಜಾಗೋ ಗೋರಾ ಚಾಂದ ಬೋಲೆ ಕೋಥಾ ನಿದ್ರಾ ಯಾವೋ ಮಾಯಾ ಪಿಶಾಚೀರ ಕೋಲೆ. ಎದ್ದೇಳಿ ಜೀವ ಅಂತ, ಎದ್ದೇಳಿ. ಎಲ್ಲಿವರೆಗೂ ನೀವು ಮಾಯೆಯ ತೊಡೆ ಮೇಲೆ ಹಾಯಾಗಿ ಮಲಗಿರ್ತಾರಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮಾಯಾ ನೆವರ್ ಟೇಕ್ಸ್ ಹಾಲಿಡೇ. ನಮಗೆ ಹಾಲಿಡೇ ಇರುತ್ತೆ, ಮಾಯಾ ಯಾವತ್ತೂ ರಜೆ ತಗೊಳ್ಳಲ್ಲ. ನಿಮ್ಮ ರಜೆ ಇರೋದನ್ನ ಮಾಯಾ ಓವರ್ ಟೈಮ್ ಕೆಲಸ ಮಾಡುತ್ತೆ. ನಿಮಗೆ ಸಂಡೇ ರಜೆ ಅಲ್ಲ, ಅವಾಗ ಮಾಯಾ ಡಬಲ್ ಶಿಫ್ಟ್, ಬೆಳಗ್ಗೆಯಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಡಬಲ್ ಶಿಫ್ಟ್ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಜಾಗೃತವಾಗಿರ್ಬೇಕು. ಮಾಯಾ ಪ್ರಭಾವ ಯಾವತ್ತೂ ತುಂಬಾ ಜಾಗೃತವಾಗಿರುತ್ತೆ. ಸೊ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು. ಆ ಇನ್ಫೆಕ್ಷನ್ ಒಂಥರ ಇದು ಸೋಂಕು, ಏನದು ಸೋಂಕು ಅಂತವಲ್ಲ. ಈ ಕೊರೋನಾ ಬಂತಲ್ಲ, ಕೊರೋನಾ ಎಲ್ಲೆಲ್ಲಿ ಎಲ್ಲ ಕಡೆ ಇದೆ. ಹೊರಗೆ ಬಂದ್ರೆ ಕೊರೋನಾ ಅಲ್ವಾ? ನಾವೇನ್ ಮಾಡ್ತಿದ್ವಿ? ಅದಕ್ಕೆ ಮಾಸ್ಕ್ ಹಾಕೊಳ್ತಾ ಇದ್ದೆ.
ಮಾಸ್ಕ್ ಹಾಕೊಳ್ತಿದ್ವಿ, ವ್ಯಾಕ್ಸಿನೇಷನ್ ಎಲ್ಲ ತೊಗೊಂಡ್ವಿ. ಅದಕ್ಕೇನೋ ಸೋಂಕಿಂದ ಮಾಡ್ತೇವೆ. ಮತ್ತು ಈ ಸೋಂಕಿಗೆ ಮಾಯಾ ಸೋಂಕಿಂದ ಹೆಂಗೆ ಏನು ಮಾಡ್ಕೊತೀರ? ಅದಕ್ಕೇನಾದ್ರೂ ಔಷಧಿ ಇದೆಯಾ? ಅದಕ್ಕೆ ಏನಂತಾರೆ, ಇದಕ್ಕೆ ಔಡಿಸೆ ವ್ಯಾಕ್ಸಿನೇಷನ್, ರೋಗ ನಿರೋಧಕ ಔಷಧಿ ಏನಾದರೂ ಇದೆಯಾ ಅದಕ್ಕೆ? ಏನಿದೆ? ಮಹಾಮಂತ್ರ. ನಾವು ಬೆಳಿಗ್ಗೆ ಹೊತ್ತು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಬೆಳಗ್ಗೆ ನಾವು ಜಪ ಮಾಡಿದ ಮೇಲೆ ಹೊರಗಡೆ ಹೋದ್ರೆ ನಮಗೇನಾಗುತ್ತೆ? ಮೆಡಿಸಿನ್ ತೊಗೊಂಡಂಗೆ. ತೋರ್ದೇನೆ ಹೋಗಿ ಜಪ ಮಾಡ್ದೇನೆ ಹೊರಗಡೆ ಹೋದ್ರೆ ಏನಾಗುತ್ತೆ? ನಮಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಇನ್ಫೆಕ್ಷನ್ ಇಂದ ಸಂರಕ್ಷಿತರಾಗಬೇಕಂದ್ರೆ ಬೆಳಿಗ್ಗೆ ನಾವು ಸರಿಯಾಗಿ ತಯಾರಿ ಮಾಡ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಔಷಧಿ ತೊಗೊಂಡು ಹೋದ್ರೆ ನಮ್ಗೆ ಹೊರಗಡೆ ಸೋಂಕು ತಗಲಲ್ಲ. ಇಲ್ಲಾಂದ್ರೆ ಸೋಂಕು ಗ್ಯಾರಂಟಿ ನಮಗೆ ತಗಲುತ್ತೆ. ಕಾನ್ಸ್ಟಂಟ್ ಥಾಟ್ ಆಫ್ ದಿ ಲಾರ್ಡ್ ಇಸ್ ದ ಆಂಟಿಸೆಪ್ಟಿಕ್ ದಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ದ ಇನ್ಫೆಕ್ಷಿಯಸ್ ಕಂಟಾಮಿನೇಷನ್ ಆಫ್ ಮಟೀರಿಯಲ್ ಕ್ವಾಲಿಟೀಸ್. ಭಗವಂತನ ನಿರಂತರ ಸ್ಮರಣೆ ನಮಗೆ ಈ ಸೋಂಕಿನಿಂದ ನಮ್ಮನ್ನ ಕಾಪಾಡುತ್ತೆ. ಇನ್ನೊಂದು ಒಳ್ಳೆ ಉದಾಹರಣೆ, ಹೋಳಿ ಹಬ್ಬ ಇತ್ತು. ಹೋಳಿ ಹಬ್ಬ ಇದ್ದಾಗ ಹೊರಗಡೆ ಬಣ್ಣ ಹಚ್ತಾರೆ. ಸೊ ಬಣ್ಣ ನಮಗೆ ತಾಗಬಾರ್ದಂತ ನಾವು ಮೊದ್ಲಿಕ್ಕೆಲ್ಲ ಬಂಗ ಎಲ್ಲ ಕಡೆ ಬಣ್ಣ ಆಗ್ಬಿಡುತ್ತೆ. ನಾವು ಹೊರಗಡೆ ಬಂದಾಗ ಬಣ್ಣ ಹಚ್ಚಿರುವಾಗ ಬಣ್ಣ ನಮಗೆ ತಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಮೈ ಮೇಲೆ ಏನು ಹಚ್ಕೋಬೇಕು? ಪ್ರಭು ಗೊತ್ತಿದೆ. ಏನ್ ಮಾಡ್ತಾರೆ? ಎಣ್ಣೆ ಹಚ್ಕೊಳ್ತಾರೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋದ್ರೆ ಬಣ್ಣ ಹಚ್ಚಿದ್ರು ಕೂಡ ಏನಾಗುತ್ತೆ? ನಮಗೆ ತಾಗಲ್ಲ. ಅದು ಬೇಗ ನಾವು ಒರೆಸ್ಬೋದು. ಮೈ ಮೇಲೆ ಎಣ್ಣೆ ಅಭ್ಯಂಗ ಸ್ನಾನ ಮಾಡ್ಕೊಂಡು ಹೋದ್ರೆ ಏನಂತಾರೆ? ನಮಗೆ ಏನು ತಗಲಲ್ಲ. ಹಾಗೆ ಆಕ್ಚುಲಿ ಒಂದು ಹೇಳ್ತಾರೆ, ಪ್ರಾಕ್ಟೀಸ್ ಆಫ್ ಕೃಷ್ಣ ಭಕ್ತಿ ಏನ್ ಮಾಡ್ತಾರಂದ್ರೆ, ದ ಪ್ರಾಕ್ಟೀಸ್ ಆಫ್ ಕೃಷ್ಣ ಭಕ್ತಿ ಹೆಲ್ಪ್ಸ್ ಅಸ್ ಲೂಸನ್ ದ ಗ್ರಿಪ್ ಆಫ್ ಮಾಯಾ. ನಮಗೆ ಮಾಯಾ ಗಟ್ಟಿ ಹಿಡ್ಕೊಂಡಾಗ ಏನ್ ಮಾಡೋದನ್ನ ಲೂಸ್ ಮಾಡ್ತೇವಲ್ಲ, ಮಾಯಾ ಗಟ್ಟಿ ಹಿಡ್ಕೊಂಡಿದೆ. ಲೂಸನ್ ಮಾಡಕ್ಕೆ ಏನ್ ಮಾಡ್ಬೇಕು? ನಮ್ಮ ಕೈಯಲ್ಲಿ ಎಣ್ಣೆ ಹಚ್ಚಿದ್ರೆ, ಈಗ ಯಾರಾದ್ರೂ ಬಳೆ ಹಾಕುವಾಗ ತೆಗಿಯುವಾಗ ಏನ್ ಮಾಡ್ತಾರೆ? ಬಳೆ ಬರಲ್ಲ, ಹಂಗೆ ಏನ್ ಮಾಡ್ತಾರೆ? ಎಣ್ಣೆ ಹಚ್ತಾರೆ. ಎಣ್ಣೆ ಹಚ್ಚಿದಾಗ ಆಚೆ ನಿಧಾನವಾಗಿ ಬರುತ್ತೆ. ಈಗ ಮಾಯಾ ಬಳೆ ಎಷ್ಟು ಗಟ್ಟಿಯಾಗಿ ಕುಂತ್ಕೊಂಡಿದೆ ಅಂದ್ರೆ ನಾವು ದಮ್ಮ ಅಂದ್ರೆ ಬರ್ತಾ ಇಲ್ಲ. ಮಾಯಾ ಬಳೆ ಅಥವಾ ಮಾಯಾ ಕಪಿಮುಷ್ಟಿ ಗಟ್ಟಿಯಾಗಿ ಹಿಡ್ಕೊಂಡಿದೆ. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಕೃಷ್ಣ ಭಕ್ತಿ ಆಚರಣೆ ವಿಲ್ ಹೆಲ್ಪ್ ಅಸ್ ಲೂಸನ್ ದ ಗ್ರಿಪ್ ಆಫ್ ಮಾಯಾ. ಗಟ್ಟಿ ಹಿಡ್ಕೊಂಡಿದೆ. ಅದು ಕೃಷ್ಣ ಪ್ರಜ್ಞೆ ಎಣ್ಣೆ ಹಚ್ಚಿದ್ರೆ ನಾವು ನಿಧಾನವಾಗಿ ಈ ಕಪಿಮುಷ್ಟಿಯಿಂದ ನಾವು ಹರೇ ಕೃಷ್ಣ ಕುಲ್ಲಾಗ್ಬಿಡ್ತೇವೆ. ಮಾಯಾ ಆ ಪ್ರಭಾವದಿಂದ ನಾವು ಮುಕ್ತರಾಗ್ತೇವೆ ಅಂತ. ಇದು ಹರಿನಾಮದ ಮಹಿಮೆ. ಅದು ಈ ಆಸ್ವಾದನೆ ನಮಗೆ ನೀಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ನಮಗೆ ಈ ಅನೇಕ ತರದ ನಮಗೆ ಸಂರಕ್ಷಣೆಯನ್ನ ನೀಡಲಿಕ್ಕೆ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರು ನೀಡಿದ್ದೇನು? ಈ ವಿಧಾನ, ಕೃಷ್ಣ ಪ್ರಜ್ಞೆ ವಿಧಾನ. ಅದು ವಿಶೇಷವಾಗಿ ಯಾವುದು? ಅತಿ ಮುಖ್ಯವಾಗಿ ಯಾವುದು? ಹರಿನಾಮ ಸಂಕೀರ್ತನೆ. ಸೊ ಚೈತನ್ಯ ಮಹಾಪ್ರಭುಗಳ ಕೃಪೆ ಯಾರಿಗೆಲ್ಲ ಸಿಗುತ್ತೆ? ಇದು ಮುಖ್ಯವಾದ ವಿಷಯ. ಇಷ್ಟವರೆಗೂ ಹೇಳ್ತಾ ಹೋಗ್ಬೋದು ನಾವು, ಪ್ರಭು ಟೈಮ್ ಕೊಟ್ಟಿದ್ದಾರೆ, ಆದ್ರೆ ನಾನು 10:08 ಹೇಳ್ತಾ ಇರ್ಬೋದು, 8:10 ಆದ್ರೆ ನಾನು ಮುಗಿಸ್ತೇನೆ 5 ನಿಮಿಷದಲ್ಲಿ. ಏನ್ ಹೇಳ್ತಾರೆ? ಮುಖ್ಯವಾದ ವಿಷಯ, ನಮ್ಗೆಲ್ಲರೂ ಅನ್ವಯಿಸುವ ಮುಖ್ಯವಾದ ವಿಷಯ ಏನಂದ್ರೆ, ಚೈತನ್ಯ ಮಹಾಪ್ರಭು ಕೃಪೆ ಎಲ್ಲೆಡೆ ಇದೆ, ಆದ್ರೂ ಕೂಡ ಎಲ್ಲೆಡೆ ಇಲ್ಲ. ಇದೇ ಆದ್ರೂ ಇಲ್ಲ. ಯಾಕಿಲ್ಲ? ನಾವು ಚೈತನ್ಯ ಮಹಾಪ್ರಭುಗಳ ಕೃಪೆ ಪಡಿಬೇಕಂದ್ರೆ ನಮಗೆ ಏನು ಬೇಕು? ಅರ್ಹತೆ ಬೇಕು. ಯಾವ ಅರ್ಹತೆ ಅಂದ್ರೆ, ಚೈತನ್ಯ ಮಹಾಪ್ರಭು ನಮ್ಮಿಂದ ಜಾಸ್ತಿ ಅಪೇಕ್ಷೆ ಮಾಡ್ತಾ ಇಲ್ಲ. ಯಾಕಂದ್ರೆ ಕಲಿಯುಗ ಜನ ಮಾಡ್ಲಿಕ್ಕೆ ಆಗುದಿಲ್ಲ. ಚೈತನ್ಯ ಮಹಾಪ್ರಭು ನಮಗೆ ಗಣ ಪಂಡಿತರಾಗಲೇಬೇಕು. ನಿಮಗೆ ಸಂಸ್ಕೃತ ವ್ಯಾಕರಣ ಬರಲೇಬೇಕು. ಒಂದು ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಗೊತ್ತು ಹಿಡಿಲೇಬೇಕು ನೀವು. ಇದು ಪಂಚಮಾನ ವಿಭಕ್ತಿ ಪ್ರತ್ಯಯ ಗೊತ್ತಲ್ಲ? ಪ್ರಥಮ, ದ್ವಿತೀಯ, ಅನ್ನೋ ತೃತೀಯ ಎಂದು, ಚತುರ್ಥಿ, ಆಮೇಲೆ ಪಂಚಮಿ, ಗೆ ಇಕ್ಕೆ, ಈ ತರ ವಿಭಕ್ತಿ ಪ್ರತ್ಯಯನ ಕಂಡು ಹಿಡಿದಿದ್ರೆ ನಿಮಗೆ ನಾನು ಕೃಪೆ ಕೊಡೋದಿಲ್ಲ ಅಂತ ಹೇಳಿದಾರ ಚೈತನ್ಯ ಮಹಾಪ್ರಭು? ಹೇಳಿದಾರ ಇಲ್ವಾ? ಇದೆಯಾ? ವಿಭಕ್ತಿ ಪ್ರತ್ಯಯ ಗೊತ್ತಿಲ್ಲ ಇರೋರಿಗೆ ಹರಿನಾಮ ಸಿಗುವುದಿಲ್ಲ, ಅಥವಾ ಭಗವಂತ ಕೃಪೆ ಇಲ್ಲ. ಚೈತನ್ಯ ಮಹಾಪ್ರಭು ಕೇಳಿಲ್ಲ, ಗಣ್ಣ ಪಂಡಿತರಾಗಿ ಕೇಳಿಲ್ಲ. ವಿಶೇಷ ಪ್ರತಿಭೆ, ಬೃಹತ್ ದೇವಸ್ಥಾನ ಕಟ್ಟಿದ್ರೆ ಮಾತ್ರ ಕೃಪೆ, ಅದು ಕೇಳಿಲ್ಲ. ಕೇಳಿದ್ದೇನೆಂದ್ರೆ ಎರಡೇ ವಿಷಯ. ನಾವು ಪ್ರಾಮಾಣಿಕತೆಯಿಂದ ನಾವು ಕೃಷ್ಣ ಪ್ರಜ್ಞೆಯ ಸರಳವಾದ ಮಾರ್ಗವನ್ನ ಆಚರಣೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯ ಆಚರಣೆಗಳು ಏನೇನಿದೆ, ಏನೆಲ್ಲ ಮಾಡ್ತೇವೆ ನಾವು ಇಸ್ಕಾನಲ್ಲಿ? ಮೊದಲನೇದೇನು ಲಿಸ್ಟ್ ಮಾಡೋಣ. ಹರೇ ಕೃಷ್ಣ ಮಹಾಮಂತ್ರ ಜಪ ಫಸ್ಟ್ ಅಲ್ವಾ? ಫಸ್ಟ್ ಆಕ್ಟಿವಿಟಿ. ಎರಡನೇ ಆಕ್ಟಿವಿಟಿ ಏನ್ ಮಾಡ್ತೀವಿ? ಒಂದೊಂದಾಗಿ ಹೇಳಿ. ಜಪ ಒಂದು, ಹರೇ ಕೃಷ್ಣ ಮಂತ್ರ ಜಪ ಫಸ್ಟ್. ಎರಡನೇದು ಏನ್ ಮಾಡ್ಬೇಕು? ಮಂಗಳಾರತಿ ಅಟೆಂಡ್ ಆಗಬೇಕು. ಮತ್ತೆ ಮೂರನೇದು ಮಂಗಳಾರತಿ ಕೂಡ ಕಂಪಲ್ಸರಿ ಅಲ್ಲ, ಬಟ್ ಪ್ರಿಲಿಮಿನರಿ, ಸೆಕೆಂಡರಿ. ಬಟ್ ಇನ್ನೊಂದು ಮುಖ್ಯವಾಗಿ ದೇವಸ್ಥಾನ ಕಾರ್ಯಕ್ರಮ ಅಟೆಂಡ್ ಆಗ್ಬೇಕಂತ ಪ್ರಭು ಹೇಳ್ತಾರೆ. ಮಂಗಳಾರತಿ, ದರ್ಶನಾರತಿ ಮತ್ತೆ ಉತ್ಸವ ಅಟೆಂಡ್ ಆಗ್ಬೇಕು. ಎರಡನೇದು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ. ಮೊದಲನೇದು ಹರಿನಾಮ, ಎರಡನೇದ್ದು ಪ್ರಭುಪಾದರ ಪುಸ್ತಕಗಳನ್ನ ಓದೋದು. ಶ್ರವಣ ಅಂದ್ರೆ ಕೇಳೋದು.
ಭಗವದ್ಗೀತೆ ಭಾಗವತ ಕೇಳೋದು, ಶ್ರವಣ, ಓದೋದು ಕೂಡ ಶ್ರವಣದಲ್ಲಿ ಬರುತ್ತೆ. ನೀವು ಪುಸ್ತಕ ಓದುವಾಗ ಏನ್ ಮಾಡ್ತೀರಾ? ಶ್ರವಣ ಮಾಡ್ತಾ ಇದ್ದೀರಾ. ಪ್ರಭುಪಾದರಿಂದ ಕೇಳ್ತಾ ಇದ್ದೀರಲ್ಲ, ಓದೋದು. ಮೊದಲನೇದು ಹರಿನಾಮ ಜಪ, ಇನ್ನೊಂದು ಶ್ರವಣ, ಎರಡನೇದು. ಮೂರನೇದೇನು? ಸಾಧು ಸಂಘ, ಭಕ್ತರ ಸಂಘ. ಇದು ಭಕ್ತರ ಸಂಘ. ಭಕ್ತರ ಸಂಘ ಇಲ್ದಿದ್ರೆ ನಮಗೆ ಕೃಷ್ಣ ಭಕ್ತಿಯಲ್ಲಿ ನಾವು ನಿಲ್ಲೋದಿಲ್ಲ. ಏಕಾಕಿ ಅಮರ್ ನಹಿ ಪಾಯಬಲ್. ಅದಕ್ಕೆ ಹೇಳ್ತಾರೆ ಸೈನ್ಸಲ್ಲಿ ಸೆಮಿ ಕಂಡಕ್ಟರ್ ಅಂತ ಬರುತ್ತೆ. ಸೆಮಿ ಕಂಡಕ್ಟರ್ ವಿಶೇಷತೆ ಏನಂದ್ರೆ ಅದು ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮಾತ್ರ ಕಂಡಕ್ಷನ್ ಮಾಡುತ್ತೆ. ಫೀಲ್ಡ್ ಇದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ಫೀಲ್ಡಿಂದ ಹೊರಗೆ ಬಂದರೆ ಅದು ಕಂಡಕ್ಟಿವ್ ಇನ್ಸುಲೇಟರ್. ಅದು ಕರೆಂಟ್ ಪಾಸ್ ಆಗೋದಿಲ್ಲ. ಕಂಡಕ್ಟಿವ್ ಅಂದರೆ ಕರೆಂಟ್ ಪಾಸ್ ಆಗೋದು. ಅದು ಸೆಮಿ ಕಂಡಕ್ಟರ್ ಫೀಲ್ಡಲ್ಲಿ ಇದ್ರೆ ಮಾತ್ರ ಅದು ಆ ವಾತಾವರಣ ಇದ್ರೆ ಮಾತ್ರ ಕಂಡಕ್ಟಿವಿಟಿ, ಹೊರಗೆ ಬಂದರೆ ಇನ್ಸುಲೇಟರ್. ಸೊ ನಾವು ಥರ ಸೆಮಿ ಕಂಡಕ್ಟರ್ ಇದ್ದಂಗೆ ಇಲ್ಲಿ ಭಕ್ತರ ಫೀಲ್ಡಲ್ಲಿ ಬಂದಾಗ ಮಾತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಅಂತ ಕಂಡಕ್ಟಿವಿಟಿ ಬರುತ್ತೆ. ಕೃಷ್ಣ ಭಕ್ತರ ಫೀಲ್ಡಲ್ಲಿ ಇದ್ದಾಗ, ಅಸೋಸಿಯೇಷನ್ ಫೀಲ್ಡಲ್ಲಿ ಇದ್ದಾಗ ಆಚೆ ಹೋಗಿ ನೋಡಿ ಇನ್ಸುಲೇಟರ್ ಆಗಿಬಿಡುತ್ತೆ. ಅದಕ್ಕೆ ನಮಗೆ ಆಸಕ್ತಿ ಕಡಿಮೆ ಆಗುತ್ತೆ. ಅಲ್ಲಿ ಹೋದ್ರೆ ಮತ್ತೆ ಮಾಯ ಕಡೆ ಕಂಡಕ್ಟ್ ಆಗುತ್ತೆ. ಇದು ಇನ್ನೊಂದು ಹೇಳ್ತೇನೆ, ಅವರ್ ಕಂಡಕ್ಟಿವಿಟಿ ಟು ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಟು ಫಾಲೋಯಿಂಗ್ ದ ಪ್ರಿನ್ಸಿಪಲ್ಸ್. ಇದು ಓಮ್ಸ್ ಲಾ. ಕಂಡಕ್ಟಿವಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ನಮ್ಮಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಏನು? ಆಚರಣೆಯಲ್ಲಿ ವಿರೋಧ. ಆಚರಣೆ ಮಾಡ್ಲಿಕ್ಕೆ ಬೆಳಗ್ಗೆ ಎದ್ದೇಳ್ತೀರಾ, ಆಗೋದಿಲ್ಲ. 16 ಮಾಲೆ ಜಪ ಮಾಡ್ತೀರಾ, ಆಗೋದಿಲ್ಲ. ಪ್ರಸಾದ ಸ್ವೀಕಾರ ಮಾಡ್ತೀರಾ, ಆಗೋದಿಲ್ಲ. ಇದು ವಿರೋಧ, ಇದು ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಎಷ್ಟು ಜಾಸ್ತಿ ಇರುತ್ತೆ, ಕೃಷ್ಣ ಪ್ರಜ್ಞೆಗೆ ಆಕರ್ಷಣೆ, ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ. ಇದು ರೆಸಿಸ್ಟೆನ್ಸ್ ಕಡಿಮೆ ಮಾಡಿ. ಬೆಳಗ್ಗೆ ಎದ್ದೇಳ್ಬೇಕಾ, ಎದ್ದೇಳ್ತೇನೆ. ಹರಿನಾಮ ಜಪ ಮಾಡ್ಬೇಕಾ, ಬರ್ತೇನೆ. ಸೇವೆ ಮಾಡ್ಬೇಕಾ, ಬರ್ತೇನೆ. ಎಲ್ಲದಕ್ಕೂ ಎಷ್ಟು ಅನ್ಬೇಕು ಸೇವೆಯಲ್ಲಿ. ಅಫ್ಕೋರ್ಸ್ ನಮ್ಮ ಲಿಮಿಟ್ಸ್ ನೋಡಿಕೊಂಡು ನಾವು ಕೃಷ್ಣ ಪ್ರಜ್ಞೆಗೆ ಎಷ್ಟು ಸೇವೆಯಲ್ಲಿ ನಾವು ಮಾಡ್ತೇವೆ ಅಷ್ಟು ಕೃಷ್ಣ ಅನುಗ್ರಹ ನಮಗೆ ಸಿಗುತ್ತೆ. ಸೊ ಆ ಥರ ಹೇಳ್ತಾ ಇರೋದು ಏನಂದ್ರೆ, ಮೂರನೇ ವಿಷಯ ಸಾಧು ಸಂಘ, ಹರಿನಾಮ ಜಪ, ಮತ್ತೆ ಭಗವದ್ಗೀತಾ ಭಾಗವತ ಅಧ್ಯಯನ. ಮೂರನೇದು ಶ್ರವಣ, ಸಾಧು ಸಂಘ. ನಾಲ್ಕನೇದು ಮತ್ತೊಂದೇನಿದೆ, ಮುಖ್ಯವಾದ ಆಚರಣೆಗಳು. 4 ನಿಯಮಗಳನ್ನ ಪಾಲನೆ ಮಾಡೋದು. 4 ನಿಯಮ ಪಾಲನೆ ಮಾಡೋದು. ಪ್ರಭುಪಾದ ಸ್ಪಷ್ಟವಾಗಿ ಹೇಳ್ತಾರೆ, ಹಮೇ ಭಕ್ತಿ ಮೇ ಆಗೆ ಬಡ್ನೆ ಕೆ ಲಿಯೆ ಪಾಪ ರಹಿತ ಜೀವನ್ ಬಿತಾನ ಪಡೆಗ. ಪಾಪ ಮಾಡದೇನೆ ನಾವು ಜೀವನವನ್ನು ನಡೆಸಬೇಕು. ಯಾವ ಪಾಪಗಳು? 4 ನಿಯಮಗಳು. ಮದ್ಯಪಾನ ಇತ್ಯಾದಿ ಸ್ವೀಕಾರ ಮಾಡಬಾರ್ದು, ಮತ್ತೆ ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜಾಡಬಾರ್ದು, ಮತ್ತೆ ಅನೈತಿಕ ಸಂಬಂಧ ಇಟ್ಕೋಬಾರ್ದು. 4 ನಿಯಮಗಳನ್ನ ಪಾಲನೆ ಮಾಡಬೇಕು. ಆದಾಗ ಏನಾಗುತ್ತೆ, ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರುತ್ತೆ. ಆಮೇಲೆ ಇನ್ನೊಂದು, ಭಗವತ್ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು. ಭಗವತ್ ಪ್ರಸಾದ ಅಂದ್ರೇನು? ನಾವು ಶುಚಿಯಿಂದ ನೈವೇದ್ಯ ಮಾಡಿ, ತಯಾರು ಮಾಡಿ, ಭಗವಂತನಿಗೆ ಶ್ರದ್ಧೆಯಿಂದ ನೈವೇದ್ಯ ಮಾಡಿ ಪ್ರಸಾದ ಮಾತ್ರ ಸ್ವೀಕಾರ ಮಾಡಬೇಕು. ಕೆಲವರು ಹೇಳ್ತಾರೆ ಹೊರಗಡೆ ತಿನ್ಬೋದಲ್ಲ, ಜೈನ್ ಫುಡ್ ತಿನ್ಬೋದಂತ, ವಿತೌಟ್ ಆನಿಯನ್ ಗಾರ್ಲಿಕ್ ತಿನ್ಬೋದಾ? ಜೈನ್ ಫುಡ್ಡು ಅದು ಕೂಡ ಈರುಳ್ಳಿ ಬೆಳ್ಳುಳ್ಳಿಲ್ಲ, ಅದನ್ನು ಕೂಡ ತಿನ್ಬೋದಾ ಅಂತ ಇಲ್ಲ. ಅದ್ರಲ್ಲಿ ರಿಸ್ಕ್ ಏನಿದೆ ಜೈನ್ ಫುಡ್ ತಿನ್ನೋದ್ರಲ್ಲಿ? ಏನ್ ರಿಸ್ಕ್ ಇದೆ? ಏನಾಗುತ್ತೆ ಜೈನ್ ಫುಡ್? ಅದು ಇಲ್ಲಿ ನಾವು ವಿತೌಟ್ ಆನಿಯನ್, ಅಲ್ಲಿ ವಿತೌಟ್ ಆನಿಯನ್ ಗಾರ್ಲಿಕ್. ವ್ಯತ್ಯಾಸ ಏನಿದೆ? ಇದು ಭಗವತ್ ಪ್ರಸಾದ, ಅದು ಬರೀ ಆಹಾರ. ಯಾರು ಮಾಡಿದ್ದು? ಅವರು ಕೃಷ್ಣ ಭಕ್ತ ಇಲ್ದೇ ಇರೋರು ಮಾಡಿದ್ದು. ಅದಕ್ಕೆ ಹೇಳ್ತಾರೆ, ವಿಷಯೀರ ಅಣ್ಣ ಖಾಯಿಲೆ ಮಲಿನ್ ಹೋಯ್ ಮಣ್ಣು. ವಿಷಯಿಗಳು ಮಾಡಿರೋ ಆಹಾರ. ಆಕ್ಚುಲಿ ನಾವು ಊಟ ಮಾಡಿದಾಗ ಬರೀ ಆಹಾರ ತಿಂತ ಇಲ್ಲ, ಅಡಿಗೆ ಮಾಡೋ ವ್ಯಕ್ತಿಯ ಮಾನಸಿಕ ಪ್ರಜ್ಞೆ ನಮ್ಮಲ್ಲಿ ಬರುತ್ತೆ. ಏನು ಅಡಿಗೆ ಮಾಡೋನು ಏನು ವಿಚಾರ ಮಾಡ್ತಾನೆ ಅದು ನಮ್ಮ ತಲೆ ಬರುತ್ತೆ. ಅಡಿಗೆ ಮಾಡೋನು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನಮ್ಗೆ ಕೂಡ ಗೂಗ್ಲಿ, ಲಾಂಗ್ ಆನ್, ಸ್ಕ್ವೇರ್ ಕಟ್ ಎಲ್ಲ ನಮ್ಮ ತಲೆಯಲ್ಲಿ ಓಡುತ್ತೆ. ಯಾಕಂದ್ರೆ ಅವನ ತಲೆಯಲ್ಲಿ ಏನಿದೆ, ಅಡಿಗೆ ಮಾಡೋನ ತಲೆಯಲ್ಲಿ ಕ್ರಿಕೆಟ್ ಇದೆ. ಅಥವಾ ಅವನು ಕ್ರುದ್ಧನಾಗಿದ್ರೆ ಯಾರೋ ಮೇಲೆ ಕೋಪ ಇದೆ, ನಮಗ್ ಕೂಡ ಆ ಕೋಪದ ಅಲೆಗಳ ನಮ್ಮಲ್ಲಿ ಕೂಡ ಹರಿಯುತ್ತೆ. ಅವನ ಕಂಟಾಮಿನೇಷನ್. ಆದ್ರೆ ಯಾರು ಭಕ್ತರು ಮಾಡ್ತಾರೆ ಅಡಿಗೆ, ಅದಕ್ಕೆ ಹೇಳ್ತಾರೆ ಮಾತಾಜಿಗಳು ಏನ್ ಮಾಡ್ಬೇಕು, ಅಡಿಗೆ ಮಾಡುವಾಗ ನಾವು ಯಾವ ಭಾವದಲ್ಲಿ ಯಶೋಧ ಮಾತಾ ಕೃಷ್ಣನಿಗೋಸ್ಕರ ಅಡಿಗೆ ಮಾಡ್ತಿದ್ರು, ಯಾವ ಭಾವದಲ್ಲಿ ರಾಧಾರಾಣಿ ಲಕ್ಷ್ಮಿ ಕೃಷ್ಣನಿಗೆ, ಆ ಭಾವದಲ್ಲಿ ನಾವು ಬಾಕಿ ಎಲ್ಲ ಹೊರಗಡೆ, ಕಿಚನ್ ಹೊರಗಡೆ ಬಿಟ್ಟು ಬರ್ಬೇಕು. ನಿಮ್ಮ ವೈಮನಸ್ಸು ಮತ್ತೆ ಏನೋ ಕಷ್ಟ ದುಃಖ ಇದ್ರು ಕೂಡ ಅದನ್ನ ಬಿಟ್ಟು ಅಡಿಗೆ ಪರಿಶುದ್ಧ ಸೇವೆ ಮಾಡ್ಬೇಕು. ಸೊ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕು. 5ನೇ ವಿಷಯ. ಮತ್ತೆ 6ನೇ ವಿಷಯ, ಮುಖ್ಯವಾದ ವಿಷಯ, ನಮ್ಮ ಸದಾಚಾರ, ನಮ್ಮ ವರ್ತನೆ ತುಂಬಾ ಮುಖ್ಯವಾಗಿರ್ಬೇಕು. ವರ್ತನೆ ಅದಕ್ಕೆ ಹೇಳ್ತೇವೆ, ಚೈತನ್ಯ ಮಹಾಪ್ರಭು ಕೃಪೆ ಸಿಗೋದು ಯಾರಿಗಂದ್ರೆ ನಮ್ಮ ಪ್ರತಿಭೆಗೋಸ್ಕರ ಅಲ್ಲ. ಪ್ರತಿಭೆ ಇಲ್ಲ, ನಮ್ಮ
ಇತರ ನಮ್ಮ ಶಕ್ತಿಯಿಂದ ಅಥವಾ ನಮ್ಮ ಸಾಮರ್ಥ್ಯದಿಂದಲ್ಲ. ಚೇತನ ಮಹಾಪ್ರಭು ಯಾರು ಕಲ್ಪನೆ ಮಾಡ್ತಾರಂದ್ರೆ ಯಾರು ನಿರ್ಮಲ ನಿಷ್ಕಲ್ಮಸ ಮನಸ್ಸಿನಿಂದ ಸೇವೆ ಮಾಡ್ತಾರೆ, ಇನ್ನೊಬ್ಬರ ಪ್ರತಿ ಪರಸ್ಪರ ಭಕ್ತರ ಪ್ರತಿ ನಾವು ಹೇಗೆ ಯಾವ ಭಾವದಲ್ಲಿ ನಾವು ನಮ್ಮ ವರ್ತನೆ ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ ಧರ್ಮ ಸ್ಥಾಪನ ಹೇತು ಸಾಧುರ ವ್ಯವಹಾರ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಧರ್ಮ ಸ್ಥಾಪನೆ ಆಗಬೇಕು, ಇಸ್ಕಾನ್ ಸಂಸ್ಥೆ ಬೆಳಿಬೇಕಂದ್ರೆ ನೀವು ಕಟ್ಟಡದಿಂದ ಆಗೋದಿಲ್ಲ, ನಾವು ಕೊಡೋ ದೊಡ್ಡ ದೊಡ್ಡ ಪ್ರವಚನದಿಂದ ಆಗೋದಿಲ್ಲ. ಯಾವುದರಿಂದ ಆಗುತ್ತೆ? ನಮ್ಮ ವ್ಯವಹಾರ ಅಂದ್ರೆ ವರ್ತನೆ. ಧರ್ಮ ಸ್ಥಾಪನ ಹೇತು ಸಾಧುರ ವ್ಯವಹಾರ, ನಮ್ಮ ವರ್ತನೆ. ಈಗ ನಮ್ಮ ಪ್ರತಿ ಯಾವುದೇ ವ್ಯಕ್ತಿ ಪ್ರತಿ ಯಾಕೆ ಜನರು ಆಕರ್ಷಿತರಾಗ್ತಾರೆ? ಅವ್ರು ದೊಡ್ಡ ದೊಡ್ಡ ಲೆಕ್ಚರ್ ಕೊಡೋದಂತನ, ಅವ್ರು ದೊಡ್ಡ ದೊಡ್ಡ ಎಬಿಲಿಟಿ ಅಂತನ. ಇನ್ನೊಬ್ಬ ನೀವು ನೋಡಿ, ಯಾವ ವ್ಯಕ್ತಿ ಪ್ರತಿ ನೀವು ಆಕರ್ಷಿತರಾಗ್ತಾರೆ, ಯಾವ ವ್ಯಕ್ತಿ ಪ್ರತಿ ನೀವು ಅಭಿಮಾನ ಇರುತ್ತಂದ್ರೆ ಅವರ ಚರಿತ್ರೆ ಶುದ್ಧವಾಗಿದ್ರೆ ಅಲ್ವಾ. ನಾವು ಬೇರೆ ಏನೂ ನೋಡೋದಿಲ್ಲ, ಅವರ ಚರಿತ್ರೆ, ಅವರಲ್ಲಿ ಪ್ರತಿಭೆ ಇಲ್ಲದೆ ಇರ್ಬೋದು, ನನಗೆ ಪ್ರವಚನ ಕೊಡ್ಲಿಕ್ಕೆ ಬರದೇ ಇರ್ಬೋದು, ಮೃದಂಗ ನುಡಿಸ್ಲಿಕ್ಕೆ ಬರದೇ ಇರ್ಬೋದು, ಏನು ಬರದೇ ಇರ್ಬೋದು. ಅದರ ಮನಸ್ಸು ನಿರ್ಮಲವಾಗಿದ್ರೆ, ಅಪರಾಧ ರಹಿತವಾಗಿದ್ರೆ ಯಾರಾದರೂ ಅವ್ರ ಪ್ರತಿ ಆಕರ್ಷಣೆ, ಅಭಿಮಾನ, ಪ್ರೇಮ ಇರುತ್ತೆ ವ್ಯಕ್ತಿ ಬಗ್ಗೆ. ಸೊ ಚೈತನ್ಯ ಮಹಾಪ್ರಭುಗಳ ಆಚಾರ್ಯರ ಕೃಪೆ ನಮಗೆ ಬೇಕಂದ್ರೆ ಮೊಟ್ಟ ಮೊದಲಿಗೆ ನಾವು ಮಾಡಬೇಕಾದದ್ದೇನು? ನಮ್ಮ ವರ್ತನೆ, ನಡವಳಿಕೆ ಅಪರಾಧ ರಹಿತ, ಸರಳ, ನಿರ್ಮಲವಾಗಿರುತ್ತೆ, ನಿಷ್ಕಲ್ಮಶ, ಕಪಟ ಇರಬಾರ್ದು. ಹೊರಗೊಂದು ಒಳಗೊಂದು ಅವನಿಂಗೆ ಇವನಿಂಗೆ ಕಪಟ ಇರಬಾರ್ದು. ಸರಳತೆ, ನಿಷ್ಕಪಟ, ನಿಷ್ಕಲ್ಮಶ, ಪರಿಶುದ್ಧ ಮತ್ತು ನಿರ್ಮಲ ಮನಸ್ಸು. ನಿರ್ಮಲ ಅಂದ್ರೆ ಗಲೀಜು. ನಿರ್ಮಲವಾದ ಪರಿಶುದ್ಧವಾದ ಮನಸ್ಸಿನಿಂದ ನಾವಿದ್ರೆ ಚೇತನ ಮಹಾಪ್ರಭು ಕೃಪೆ ಖಂಡಿತವಾಗಿ ನಮಗೆ ಬರುತ್ತೆ. ಅದರ ಪ್ರತಿಯಾಗಿ ಏನೆಲ್ಲಾ ಪ್ರತಿಭೆ ಇದ್ರೂ ಕೂಡ, ತುಂಬಾ ಗಣಪಂಡಿತ ಎಲ್ಲ ಇದೆ, ಆದರೆ ವರ್ತನೆ ಸರಿಗಿಲ್ಲ, ಅಪರಾಧ ಭಾವದಲ್ಲಿದ್ದಾರೆ. ಮಹಾಪ್ರಭು ಕೃಪೆ ಸಿಗೋದಿಲ್ಲ, ಭಕ್ತರ ಕೃಪೆ ಕೂಡ ನಮಗೆ ಸಿಗೋದಿಲ್ಲ. ಗುರುಗಳ ಭಗವಂತನ ಕೃಪೆ ಬೇಕಂದ್ರೆ ನಾವು ಮಾಡಬೇಕಾದದ್ದು ಭಗವಂತನ ವಿಶೇಷವಾದ ಈ ಸೇವೆ. ಅದಕ್ಕೆ ನನ್ನ ವಿಶೇಷ ಸಂದೇಶ ಏನಂದ್ರೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಎರಡೇ ಕೆಲಸ ಮಾಡಬೇಕು. ಎರಡು ಕೆಲಸ ಇದು ಮಾಡಿದ್ರೆ 100% ಗ್ಯಾರಂಟಿ ನಾವು ಸಕ್ಸಸ್ ಆಗ್ತೀವಿ. ಮೊದಲನೇ ಕೆಲಸ ಏನಂದ್ರೆ, ನಮ್ಮ ಶಕ್ತ್ಯಾನುಸಾರ ಸೇವೆ ಸಲ್ಲಿಸ್ಬೇಕು. ಎಲ್ಲರೂ ಎಲ್ಲ ಮಾಡ್ಬೇಕಂತ ಅವಶ್ಯಕತೆ. ನಮ್ಮ ಶಕ್ತ್ಯಾನುಸಾರ ನನಗೇನಿಗುತ್ತಪ್ಪ, ನನಗೆ ಅಡಿಗೆ ಮಾಡ್ಲಿಕ್ಕೆ ಆಗುತ್ತೆ, ಬೇರೆ ಏನು ಗೊತ್ತಿಲ್ಲ, ನಿಮ್ಮ ಶಕ್ತ್ಯಾನುಸಾರ ನಿಮ್ಮ ಸೇವೆ ಮಾಡಿ. ಮತ್ತೆ ನಮ್ಮ ಜಪ, ಕೆಲವೊಮ್ಮೆ ಜಪದಲ್ಲಿ ಏಕಾಗ್ರತೆ ಬರೋದಿಲ್ಲ, ಒಂದು ಕಾಲದ ಮೇಲೆ ಇರುತ್ತೆ, ಘನ ತರಳ ಅಂದ್ರೆ ಒಮ್ಮೊಮ್ಮೆ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ಏಕಾಗ್ರತೆ ಬರೋದಿಲ್ಲ. ಕೆಲವೊಮ್ಮೆ ಮನಸ್ಸು ನಿಲ್ತಾ ಇಲ್ಲ. ಹರೇ ಕೃಷ್ಣ 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 ಜಪ ಮಾಡ್ತೀವಿ ಆದ್ರೆ ಮನಸ್ಸು ನಿಲ್ತಾ ಇಲ್ಲ. ಎಷ್ಟು ಜನಕ್ಕೆ ಸ್ಟ್ರಗಲ್ ಆಗ್ತಾ ಇದೆ? ಹರೇ ಕೃಷ್ಣ ಮಂತ್ರ ಜಪ ಮಾಡುವಾಗ ಮನಸ್ಸು ನಿಲ್ತಾ ಇಲ್ಲ ಅಂತ ಸ್ಟ್ರಗಲ್ ಇದೆಯಾ? ಮತ್ತೆ ಡೈಲಿ ಪುಸ್ತಕ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎಷ್ಟು ಜನ ಹೇಳ್ತೀರಾ? ಆಗ್ತಾ ಇಲ್ಲ. ಪುಸ್ತಕ ಸ್ಟ್ರಗಲ್ ಇದೆ, ಆದ್ರೆ ಅದು ತೊಂದರೆ ಇಲ್ಲ, ಅದಕ್ಕೆ ಭಗವಂತನ ಕ್ಷಮೆ ಇದೆ. ನಮ್ಮ ಸ್ಟ್ರಗಲ್ ಇದೆ. ನಮ್ಮ ಶಕ್ತಿಯಾನುಸಾರ ನಾವು ಸೇವೆ ಸಲ್ಲಿಸಬೇಕು, ಸಾಧನೆ ಮಾಡಬೇಕು, ಮತ್ತೆ ಬೆಳಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು ನಿರಂತರ. 5ನೇ ಅಧ್ಯಾಯ 27ನೇ ಶ್ಲೋಕ ಓದಿ. ಹೂ ಇಸ್ ಕಾನ್ಸ್ಟೆಂಟ್ಲಿ ಎಂಡಿವರಿಂಗ್ ಫಾರ್ ಪರ್ಫೆಕ್ಷನ್. ಕಾನ್ಸ್ಟೆಂಟ್ಲಿ ಒಂದ್ ಟೈಮ್ ಅಲ್ಲ, ಒಂದ್ಸತಿ ಪ್ರಯತ್ನ ಮಾಡಿದ್ರೆ ಆಗ್ಲಿಲ್ಲ ಬಿಟ್ಟೆ ಅಂತ ಇಲ್ಲ, ನಿರಂತರ ಮತ್ತೆ ಬಿದ್ದ ಮತ್ತೆ ಹೇಳು ನಿರಂತರ ಸೇವೆ ಮಾಡ್ಬೇಕು. ನಾವು ಮಾಡ್ತಾ ಇರೋದು ಯಾವ ಭಕ್ತಿ? ಸಾಧನಾ ಭಕ್ತಿ ಅಲ್ಲ. ಸಾಧನಾ ಭಕ್ತಿಯಲ್ಲಿ ಎರಡು ಭಾಗ ಇದೆ, ಎರಡು ಹಂತ ಇದೆ. ಮೊದಲನೇ ಹಂತ ಯಾವುದು? ವಿಧಿ ಭಕ್ತಿ ಅಂತ ಹೇಳ್ತಾರೆ. ಹೇಳಿ, ವಿಧಿ ಭಕ್ತಿ. ಎರಡನೇದು ರಾಗಾನುಗ ಭಕ್ತಿ. ಮೊದಲನೇದು ವಿಧಿ ಭಕ್ತಿ. ಸಾಧನ ಅಂದ್ರೆ ನಾವು ಗುರಿ, ನಾವು ಮಾಡೋ ಸಾಧನ, ಸೇವೆ ಮಾಡೋ ಸಾಧನ. ವಿಧಿ ಭಕ್ತಿಯಲ್ಲಿ ಏನು ನಿಯಮ ಅಂದ್ರೆ, ನಾವು ಆರಂಭಿಕರಿಗೆ ವಿಧಿ ಭಕ್ತಿ ಹೇಳ್ತಾರೆ. ವಿಧಿ ಭಕ್ತಿ ಯಾಕೆ ವಿಧಿ ಭಕ್ತಿ ಅಂದ್ರೆ, ನಮಗೆ ಆಕರ್ಷಣೆ ಇಲ್ಲ ಕೃಷ್ಣ ಭಕ್ತಿಯಲ್ಲಿ, ಸ್ವಯಂ ಪ್ರೇರಣೆ ಆಕರ್ಷಣೆ ಇಲ್ಲ, ನಾವು ಒತ್ತಾಯಪೂರ್ವಕವಾಗಿ ನಾವು ಮಾಡ್ತಾ ಇದ್ದೇವೆ. ಕೆಲವು ಮನಸ್ಸು ಇರುತ್ತೆ, ಇರಲ್ಲ, ಮೇಲೆ ಇರುತ್ತೆ. ಆದರೆ ವಿಧಿ ಭಕ್ತಿ ಅದ್ಭುತ, ಅದು ಮಹಿಮೆ, ಅದು ಎಷ್ಟು ಪ್ರಾಕ್ಟಿಕಲ್ ಇದೆ ಅಂದ್ರೆ, ವಿಧಿ ಭಕ್ತಿ ಆಚರಣೆ ಮಾಡುವವರು ಮನಸ್ಸು ಒಪ್ಪುತ್ತೋ ಇಲ್ವೋ. ಕೆಲವೊಮ್ಮೆ ನಾವು ಮನಸ್ಸು ಬಂದ್ರೆ ಜಪ ಮಾಡ್ತೇವೆ, ಜಪ ಮಾಡ್ಲಿಕ್ಕೆ ಅನಿಸಿದಾಗ ಮಾಡ್ತೇವೆ, ಮತ್ತೆ ಮನಸ್ಸು ಬಂದ್ರೆ ಓದ್ತೇವೆ, ಅದು ಕೇಳೋದಿಲ್ಲ, ನಥಿಂಗ್ ಡೂಯಿಂಗ್. ವಿಧಿ ಭಕ್ತಿ ಅಂದ್ರೆ ಇಷ್ಟನೋ ಕಷ್ಟನೋ ನೀವು ಅದನ್ನ ಮಾಡಬೇಕು. ವಿದ್ಯಾರ್ಥಿಗಳು ಟೇಬಲ್ ಮೇಲೆ ಕೂಡ್ಬೇಕಂದ್ರೆ ಟೇಬಲ್ ಕುರ್ಚಿಡ್ಕೊಂಡು ಕೂಡ್ಲೇಬೇಕು. ಸಂಜೆ 7ರಿಂದ 8 ಗಂಟೆವರೆಗೂ ಕೂಡ್ಲೇಬೇಕು, ಆಪ್ಷನ್ ಇಲ್ಲ. ಓದ್ತಿಲ್ಲ. ನಾವು ಮೊದಲು ಹೇಳ್ತೇವೆ, ಆರಂಭದಲ್ಲಿ ನಾವು ಬೋರ್ಡ್ ಎಕ್ಸಾಮ್ ಬರೆಯುವಾಗ ಎಷ್ಟೊಂದು 11th ಅಂದ್ರೆ ಫುಲ್ ಇದು ತುಂಬಾ ಮೋಜು, ಸ್ಪೋರ್ಟ್ಸ್ ಎಲ್ಲ ಆಡಿ 11th ಸ್ಟ್ಯಾಂಡರ್ಡ್ ಓದಿಲ್ಲ. 12th ಸ್ಟ್ಯಾಂಡರ್ಡ್ ಸಡನ್ ಬೋರ್ಡ್ ಎಕ್ಸಾಮ್ ಅಂತ ಓದ್ಬೇಕಲ್ಲ, ಓದಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡಿದ್ವಿ, ಫಸ್ಟ್ ನಮಗೆ ಹೇಳ್ಕೊಟ್ಟಿದ್ದು ನಮಗೆ ಟೇಬಲ್ ಮೇಲೆ ಕೂಡ್ಲಿಕ್ಕೆ. ಫಸ್ಟ್ 15 days ನಾವು ಟೇಬಲ್ ಮೇಲೆ ಕೂತ್ಕೊಂಡು ಟಿಂಕಲ್, ರ್ಯಾಪಿಡೋ, ಏನೋ ಬೇರೆ ಓದು, ನ್ಯೂಸ್ ಪೇಪರ್ ಓದು, ಏನಾದ್ರೂ ಓದು, ಐ ಶುಡ್ ಬಿ ಸೀಯಿಂಗ್ ಇನ್ ದ ಟೇಬಲ್ ಅಂಡ್ ಚೇರ್. ಕೂತು ಸ್ವಲ್ಪ ದಿನ ಆದ್ಮೇಲೆ ನಮಗೆ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ.
ಸೊ ವಿಧಿಭಕ್ತಿ ಸಮಯದಲ್ಲಿ ನಾವು ಮನಸ್ಸಿನ ವೇಗವನ್ನ, ಮನಸ್ಸಿನ ಹರಿವನ್ನು ನಾವು ಕೇಳೋದಿಲ್ಲ. ಜಪ ಮಾಡಬೇಕಾ? ಮಾಡಲೇಬೇಕು, ಮಾಡಲೇಬೇಕು. ಮತ್ತೆ ಮನಸ್ಸು ಬೇಕನ್ನತ್ತೋ ಬೇಡ ಅನ್ನತ್ತೋ ನಾವು ಕೇಳಿದೇನೆ ನಾವು ನಿತ್ಯ ನಮ್ಮ ಏನು ಹರಿಕೃಷ್ಣ ಜಪ, ಇಷ್ಟು ಮಾಲೆಗಳು, ಭಗವದ್ಗೀತೆ ಅಧ್ಯಯನ, ಭಾಗವತ ಅಧ್ಯಯನ ಮಾಡಬೇಕಂದ್ರೆ ಮಾಡಲೇಬೇಕು, ಮನಸ್ಸಿತ್ತೋ ಇಲ್ಲೋ. ಅದಕ್ಕೆ ಹೇಳ್ತಾರೆ ಅಗರ್ ಹಮ್ ಮನ್ ಕಿ ಸುನಂಗೆ, ಅಗರ್ ಹಮ್ ಮನಸ್ಸೇನಂತೆ ಈ ಕಡೆ ಒಲವು, ವಿಷಯದ ಕಡೆಗೆ ಆಸಕ್ತಿ, ಆಕಾಶ ಹರಿಯೋದು. ನ್ಯಾಚುರಲ್ ಅಂದ್ರೆ ಭೌತಿಕ ವಿಷಯ ಕಡೆಗೆ, ಈ ವಿಷಯ ಇಂದ್ರಿಯ ನಿಗ್ರಹ, ಇಂದ್ರಿಯ ವಿಷಯ ಮತ್ತೆ ಇದರಲ್ಲಿ ಹರಿಯುತ್ತೆ. ಅದಕ್ಕೆ ನಾವು ಅದನ್ನ ಬಿಡಬಾರ್ದು. अगर हम मन की सुनेंगे तो मन हमें कहीं का नहीं छोड़ेगा और हम भी कहीं का नहीं रहेंगे. ಮನಸ್ಸಿನ ಮಾತು ನಾವು ಕೇಳಿದ್ರೆ ನಮ್ಮನ್ನ ಎಲ್ಲೂ ಬಿಡಲ್ಲ, ಜಾಕೆ ಕಹಿ ಬಿ ಹಮೆ ಫೇಕ್ ದೇಗ. ಮನಸ್ಸಿನ ಮಾತು ಕೇಳೋ ಆಸ್ಪದ ಇಲ್ಲ ವಿಧಿಭಕ್ತಿಯಲ್ಲಿ. ವಿಧಿಭಕ್ತಿ ನಾವು ನಿರಂತರ ಮಾಡ್ತಾನೆ ಇರಬೇಕು. ವಿಧಿಭಕ್ತಿ ದೀರ್ಘಕಾಲ ಮಾಡಿದ ಮೇಲೆ ನಿರಂತರವಾಗಿ ಮಾಡಿ ಮಾಡಿ ಕ್ರಮೇಣ ಹೃದಯದಲ್ಲಿ ರಾಗ ಉತ್ಪತ್ತಿ ಆಗುತ್ತೆ, ಆಕರ್ಷಣೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವು ರಾಗ ಉತ್ಪತ್ತಿ ಆಗುವವರೆಗೂ ಅಥವಾ ರಾಗ ಇದ್ರೂ ಕೂಡ ವಿಧಿಭಕ್ತಿಯನ್ನ ಶ್ರದ್ಧೆಯಿಂದ ಮಾಡಬೇಕು. ಮೊದಲನೇ ಕಾರ್ಯ ಶಕ್ತ್ಯಾನುಸಾರ ನಾವು ವಿಧಿಭಕ್ತಿ ನಾವು ಮಾಡಬೇಕು. ಎರಡನೇ ಅಷ್ಟೇ ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶ ಇದ್ರೂ ಕೂಡ ನಾವು ಯಾವತ್ತೂ ಇತರ ವೈಷ್ಣವರ ಪ್ರತಿ ಅಪರಾಧ ಮಾಡಬಾರ್ದು. ಎರಡು ಕಾರ್ಯ ಮಾಡಿ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ಚೈತನ್ಯ ಮಹಾಪ್ರಭು ನಮಗೆ ಶ್ಲೋಕ ಬರಲ್ಲ, ನಮಗೆ ವ್ಯಾಕರಣ ಬರೋದಿಲ್ಲ, ಏಕಾಗ್ರತೆ ಇಲ್ಲ, 16 ಮೈಲಿ ಮಾಡ್ತಾ ಇಲ್ಲ, ಅದನ್ನ ಅವರು ಲೆಕ್ಕ ಇಡುದಿಲ್ಲ, ಅದನ್ನ ಕ್ಷಮೆ ಮಾಡ್ತಾರೆ. ಕೆಲವೊಮ್ಮೆ ನಾವು ಪೂರ್ವದ ವಾಸನ ಮೂಲಕ ಕೆಲವೊಮ್ಮೆ ಏನು ಪಾಪ ಕಾರ್ಯ ಮಾಡಿದ್ರು ಕೂಡ ಅದಕ್ಕೂ ಕೂಡ ಕ್ಷಮೆ ಇದೆ, ಮಾಡಬಾರ್ದು. ಆದರೆ ಏನೋ ಒಂದು 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 ಗಳಿಗೆಯಲ್ಲಿ ಏನಾದರೂ ಸ್ಲಿಪ್ ಆದ್ರೂ ಕೂಡ ಅದಕ್ಕೆ ಕ್ಷಮೆ ಇದೆ. ಆದ್ರೆ ವೈಷ್ಣವ ಅಪರಾಧಕ್ಕೆ ಕ್ಷಮೆ ಇಲ್ಲ. ಚೈತನ್ಯ ಮಹಾಪ್ರಭು ಇದು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭು ಕೃಪೆ ಬೇಕಂದ್ರೆ ನಾವು ನಮ್ಮ ವ್ರತಗಳನ್ನ, ಕೃಷ್ಣ ಪ್ರಜ್ಞೆ ವ್ರತವನ್ನ ಆಚರಣೆ ಮಾಡಲೇಬೇಕು. ಎಂಟರ್ಟೈನ್ ಇಲ್ಲ. ಚೈತನ್ಯ ಮಹಾಪ್ರಭು ತುಂಬಾ ಏನು ವಜ್ರದಷ್ಟೇ ಕಠೋರ, ಪುಷ್ಪದಷ್ಟೇ ಕೋಮಲ. ಯಾರಿಗೆ ಕೋಮಲ? ಯಾರು ಆಚರಣೆ ಮಾಡ್ತಾರೆ ಕೃಷ್ಣ ಪ್ರಜ್ಞೆ ಪ್ರಾಮಾಣಿಕತೆಯಿಂದ ಅವ್ರಿಗೆ ಕೋಮಲ. ಯಾರು ಪಾಪ ಕಾರ್ಯ ಮಾಡ್ತಾರೆ, ಯಾರು ಅಪರಾಧ ಮಾಡ್ತಾರೆ ಅವ್ರ ಪ್ರತಿ ತುಂಬಾ ತುಂಬಾ ಕಠೋರ, ಅವರಿಗೆ ಕೃಪೆ ನೀಡುವುದಿಲ್ಲ. ಸೊ ನಾವು ವಿಶೇಷವಾಗಿ ಈ ಭಗವಂತನ ಅನುಗ್ರಹ ಬೇಕಂದ್ರೆ ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು. ಮತ್ತೆ ನಿಮ್ಗೆ ಅವಕಾಶ ಸಿಕ್ಕಿದೆ. ಮತ್ತೆ ಇನ್ನೊಂದು, ಮಹಾಪ್ರಭುಗಳ ಕೃಪೆ ತುಂಬಾ ಶಾರ್ಟ್ಕಟ್, ತುಂಬಾ ಅದ್ಭುತವಾಗಿ ಶೀಘ್ರವಾಗಬೇಕಂದ್ರೆ ನಾವು ಮಾಡ್ಬೇಕಾದ್ರೆ ಏನಂದ್ರೆ, ನಾವು ಕೃಷ್ಣ ಭಕ್ತಿಯ ಹರಿನಾಮದ ಪ್ರಚಾರ ಕಾರ್ಯ, ಮಿಷನರಿ ಆಕ್ಟಿವಿಟೀಸ್, ಏನು ಹರಿನಾಮದ ಪ್ರೀಚಿಂಗ್ ಮಾಡ್ತೇವಲ್ಲ, ಪ್ರೀಚಿಂಗ್ ಮಾಡೋ ಕಾರ್ಯ. ಶುನ ನಿತ್ಯಾನಂದ ಶುನ ಹರಿದಾಸ್, ಶುನ ನಿತ್ಯಾನಂದ ಶುನ ಹರಿದಾಸ್, ಪ್ರತಿ ಘರೆ ಘರೆ ಗಿಯ ಕೋರೋಯೆ ಭಿಕ್ಷಾ. ಪ್ರತಿ ಘರೆ ಚೈತನ್ಯ ಮಹಾಪ್ರಭು ಪ್ರೀಚಿಂಗ್ ಹೆಂಗ್ ಮಾಡ್ಬೇಕಂತ ಹೇಳಿದ್ರು. ಶುನ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ ಟೀಮ್ ಅದು. ಶುನ ನಿತ್ಯಾನಂದ ಶುನ ಹರಿದಾಸ್ ಸರ್ವತ್ರ ಅಮರಾಜ್ಞ ಕರೋ ಪ್ರಚಾರ ಮಾಡಿ ಅಂತ ಹೆಂಗ್ ಮಾಡ್ಬೇಕು? ಪ್ರತಿ ಘರೆ ಘರೆ ಗಿಯ ಕೋರೋಯೆ ಭಿಕ್ಷಾ. ಇಲ್ಲಿ ನೋಡಿ, ಪ್ರತಿ ಘರೆ ಘರೆ ಗಿಯ ಕೋರೋಯೆ ಆಜ್ಞೆ ಅಂತ ಹೇಳಿಲ್ಲ. ಆಜ್ಞೆ ಅಂತ ಹೇಳಿ ಏನ್ ಕೇಳಿದ್ದಾರೆ? ಭಿಕ್ಷೆ ಮಾಡಿ ಅಂತ. ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆ ಮಾಡಿ. ಏನ್ ಭಿಕ್ಷೆ ಬೇಕು? ಬೋಲೋ ಕೃಷ್ಣ, ಭಜೋ ಕೃಷ್ಣ, ಬೋಲೋ ಕೃಷ್ಣ ಸಿಕ್ಕ. ನೀವು ಹರೇ ಕೃಷ್ಣ ಮಂತ್ರ ಹೇಳಿ, ಭಗವಂತನ ನಾಮಸ್ಮರಣೆ ಮಾಡಿ, ಮತ್ತೆ ಭಗವಂತನ ಸೇವೆ ಮಾಡಿ. ಘರೆಯಾನ ಕರಸದ ಕೃಷ್ಣ ಸಂಕೀರ್ತನ್, ಕೃಷ್ಣ ನಾಮ ಕೃಷ್ಣ ಕಥಾ ಕೃಷ್ಣ ಆರಾಧನ್. ಕೃಷ್ಣ ನಾಮ ಕೃಷ್ಣ ಕಥಾ ಕೃಷ್ಣ ಆರಾಧನ. ತಸ್ಮಾದೇಕೆ ಏಕೇನ ಮನಸ ಭಗವಾನ್ ಸಾತ್ವತಾಪತಿ, ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ತುಂಬಾ ಸರಳವಾದ ಈ ಭಕ್ತಿ ಸೇವೆಯನ್ನು ನಾವು ಆಚರಣೆ ಮಾಡ್ತಾ ಮಾಡ್ತಾ ಯಾರದೇ ಪ್ರತಿ ಅಪರಾಧ ಮಾಡದೇನೆ ವೈಷ್ಣವರ ಪರಸ್ಪರ ಅನ್ಯೋನ್ಯತೆ. ಯಾರಾದರೂ ಹುಬ್ಳಿ ಭಕ್ತರು ಅಂತಂದ್ರೆ ಅಭಿಮಾನ ಬರಬೇಕು, ಪ್ರೀತಿ ಬರಬೇಕು. ಹೋಗೋಣ ಅಂತ, ಬೇಡಪ್ಪ ನಾವು ಏನೋ ಅಂದ್ಬಿಟ್ರೆ ಅನ್ನೋದು, ಅಥವಾ ನಂಗೇನೋ ಕಹಿ ಅನುಭವ ವೈಷ್ಣವ ಅಪರಾಧ ಪ್ರತಿ ಅನುಭವ ಆದ್ರೆ ನಮ್ಮಲ್ಲಿ ಆ ಕೃಪೆ ಸಿಗೋದಿಲ್ಲ. ಸೊ ನಾವು ನಿರ್ಮಲವಾದ ಒಳ್ಳೆ ಸದಾಚಾರದಿಂದ ನಾವು ಭಕ್ತಿ ಸೇವೆ ಮಾಡಿ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರೆ ನಮಗೆ ತುಂಬಾ ತುಂಬಾ ಹೆಚ್ಚೆಚ್ಚಾಗಿ ನಮಗೆ ಮಹಾಪ್ರಭು ಕೃಪೆ ಸಿಗುತ್ತೆ. ನಾವು ಕೂಡ ಭಕ್ತಿ ಆಗ್ತೇವೆ, ಇನ್ನೊಬ್ರು ಕೂಡ ಭಕ್ತಿ ಸಿಗುತ್ತೆ. ಅದಕ್ಕೆ ಪ್ರಚಾರ ಕಾರ್ಯ ಮಾಡಬೇಕು. ನಾವು ಕೂಡ ಅಭಿವೃದ್ಧಿ ಆಗ್ತೇವೆ. ಇಫ್ ಯು ಗಿವ್ ಅದರ್ಸ್ ಕೃಷ್ಣ, ಕೃಷ್ಣ ವಿಲ್ ಗಿವ್ ಯು ಡಬಲ್ ಕೃಷ್ಣ. ಅರ್ಥ ಆಯ್ತಾ? ನಾವು ಇನ್ನೊಬ್ಬರಿಗೆ ಕೃಷ್ಣ ಭಕ್ತಿ ಕೊಟ್ರೆ ಕೃಷ್ಣ ನಮಗೆ ದುಪ್ಪಟ್ಟು ನಮಗೆ ಕೃಷ್ಣ ಭಕ್ತಿಯಲ್ಲಿ ಕೃಪೆ ಆಶೀರ್ವಾದ ನೀಡ್ತಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ, ಪ್ರಣಾಮೋ ದುಃಖ ಶಮನಸ್
ತಮ್ ನಮಾಮಿ ಹರಿಂ ಪರಂ, ಭಾಗವತದ ಕೊನೆ ಶ್ಲೋಕ, ಭಾಗವತ ಶ್ಲೋಕ. ಮತ್ತೆ ಇನ್ನೊಂದು ನಮ್ಮ ಇಸ್ಕಾನಲ್ಲಿ ಇತ್ತೀಚೆಗೆ ಆಗಿದ್ದು ಕೊನೆ ಮಾತು, ಗ್ರಂಥ ಅಧ್ಯಯನ ತುಂಬಾ ನಿಧಾನವಾಗಿದೆ, ಪುಸ್ತಕ ಗ್ರಂಥ ಓದೋದು ಕಡಿಮೆ ಆಗಿದೆ. ಎಷ್ಟು ಜನ ಇಲ್ಲಿ ಇಸ್ಕಾನಲ್ಲಿ 10 ವರ್ಷದಿಂದ ಇದ್ದೀರಾ? 10 ವರ್ಷದಿಂದ ಕೈ ಎತ್ತಿ ನೋಡೋಣ. 10 ವರ್ಷ ಇದ್ದೀರಾ? ಓಕೆ. 5 ವರ್ಷ ಎಷ್ಟು ಜನ ಇದ್ದೀರಾ ಇಸ್ಕಾನಲ್ಲಿ? 5 ಇಯರ್ಸ್ ಇದ್ದಾರಾ? ಎಷ್ಟು ಜನ 5 ವರ್ಷದಲ್ಲಿ ಇದ್ದವರು ಶ್ರೀಮದ್ ಭಾಗವತ ಪೂರ್ತಿ ಓದಿದ್ದೀರಾ? ಕಂಪ್ಲೀಟೆಡ್ ಭಾಗವತಂ? ಹೌ ಮೆನಿ ಆಫ್ ಯು? ಪಂಡ್ರಂಗ್ ಯು ಹ್ಯಾವ್ ಕಂಪ್ಲೀಟೆಡ್? ಸೊ ಭಾಗವತಂ ಸಂಪೂರ್ಣ ಅಧ್ಯಯನ ಆಗಿದೆಯಾ? ನನಗಿದು ಆ್ಯಕ್ಚುಲಿ ಗುರುಗಳು ವೈಷ್ಣವರು ಹೆಂಗೆ ಹಿತೈಷಿಗಳಂದ್ರೆ ನನಗೊಂದು ಸ್ಪಾರ್ಕ್ ಆಗಿದೆ ಹೇಳ್ತೇನೆ. ಉದಾಹರಣೆಗೆ ನಮ್ಮ ಗುರುಗಳು ಇದೇ ಪ್ರಶ್ನೆ ಕೇಳಿದ್ರು, ಎಷ್ಟು ಜನ 10 ವರ್ಷದಲ್ಲಿ ಎಲ್ಲರೂ ಕೈ ಡಬಲ್ ಕೈ, ನಾವು ಇಂಪ್ರೆಸ್ ಮಾಡಬೇಕಲ್ಲ. ನಾನು 2000 ನಾನು 1995 ಅಂತ ಹೇಳ್ತಾ ಇದ್ರು. ಹೌ ಮೆನಿ? ಎಲ್ಲರೂ ಕೈ ಎತ್ತಿದ್ರು. 10 years ಐ ಆಮ್ ದೇರ್. ಅಮಾಂಗ್ ದೋಸ್ ಹೂ ರೇಸ್ ಯುವರ್ ಹ್ಯಾಂಡ್ಸ್ ಹೌ ಮೆನಿ ಹ್ಯಾವ್ ರೆಡ್ ಭಾಗವತಂ ಅಂತ ಕೇಳಿದ್ರು. ಕಂಪ್ಲೀಟ್ ಭಾಗವತ. ಅರ್ಧ ಕೈ ಡೌನ್ ಹೋಯ್ತು. ಆವಾಗ ಒಂದು ಪ್ರಶ್ನೆ ಕೇಳಿದ್ರು, ಅದು ನನಗೆ ಓದ್ಲಿಕ್ಕೆ ಮಾಡಿದ್ರು. ವೈ ಅಂತ ಪ್ರಶ್ನೆ ಕೇಳಿದ್ರು. ವೈ? ಯಾಕೆ ಓದ್ಲಿಕ್ಕೆ ಆಗಲಿಲ್ಲ? ವೈ ಯು ಡಿಡ್ ನಾಟ್ ರೀಡ್? ಆ ವೈ ಕೇಳಿ ನಾನು ಭಾಗವತ ರೀಡಿಂಗ್ ಸ್ಟಾರ್ಟ್ ಆಯ್ತು. ಸೊ ಇದನ್ನು ವೈ ಅಂತ ಕೇಳೋರು ನಮ್ಮ ಹಿತಚಿಂತಕರು. ಸೊ ಎಷ್ಟು ಜನ ಮುಂದಿನ ಬರುವ ಗೌರ ಪೂರ್ಣಿಮಾ ಸಮಯದವರೆಗೆ ಭಾಗವತಂ ಕಂಪ್ಲೀಟ್ ಮಾಡ್ತೀರಾ? ಬೈ ನೆಕ್ಸ್ಟ್ ಗೌರ ಪೂರ್ಣಿಮಾ ಯು ವಿಲ್ ರೀಡ್ ಭಾಗವತಂ. ಕೈ ಎತ್ತಿ, ಕಮಿಟ್ ಯಾರು ಆಗ್ತೀರಾ? ಯಾರು ಓದಿಲ್ಲ ಅಷ್ಟೇನಾ? ಅಯ್ಯೋ, ದಿಸ್ ಯು ಹ್ಯಾವ್ ಟು ವರ್ಕ್ ಅಪ್, ಯು ಹ್ಯಾವ್ ಲಾಟ್ ಆಫ್ ಹೋಮ್ವರ್ಕ್ ಟು ಡು. ಮುಂದಿನ ಗೌರ ಪೂರ್ಣಿಮಾ ಬರೋ ಸಮಯದಲ್ಲಿ ಭಾಗವತ ಹೋಗಿ ಬಿಡಪ್ಪ. 26ನೇ ಇದು 25 25 26 27 2027 ಗೌರ ಪೂರ್ಣಿಮಾ ಎಷ್ಟು ಜನ ಭಾಗವತ ಓದ್ತೀರಾ? ಇಟ್ಸ್ ಡಿಫಿಕಲ್ಟ್. ಸೇಲ್ ಆಗ್ತಾ ಇಲ್ಲ ಪ್ರಾಡಕ್ಟ್ ಇದು. ಟು ವರ್ಕ್ ಅರೌಂಡ್. ಸೊ ದಯವಿಟ್ಟು ಭಾಗವತ ಓದಿ ಆಸಕ್ತಿ ಬರಲಿ. ಚೈತನ್ಯ ಮಹಾಪ್ರಭು ಕೃಪೆ ನಮಗೆ ಸಿಗುತ್ತೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ರಾಮ. ತುಂಬಾ ಧನ್ಯವಾದ ಪ್ರಭುಗಳಿಗೆ ನನಗೆ ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ನಿಮ್ಮೆಲ್ಲರಿಗೂ ಚೈತನ್ಯ ಮಹಾಪ್ರಭು ಕೃಪೆ ಸಿಗಲಿ. ಮತ್ತೆ ಎಲ್ಲೆಡೆ ಹುಬ್ಳಿಯಲ್ಲಿ ತುಂಬಾ ಜನ ಕೃಷ್ಣ ಭಕ್ತಿ ಬರಲಿ ಅಂತ ನಾವು ಹಾರೈಸುತ್ತಾ ಚೈತನ್ಯ ಗೌರ ಪೂರ್ಣಿಮಾ ಉತ್ಸವವನ್ನು ಆಚರಿಸೋಣ. ಧನ್ಯವಾದ. ಹರೇ ಕೃಷ್ಣ. ಮಧುರ ಗೌರಾಂಗ್ ಪ್ರಭು ಅವರು ಇವತ್ತಿನ ವಿಶೇಷವಾದಂತಹ ಗೌರ ಪೂರ್ಣಿಮಾ ಮಹಾಮಹೋತ್ಸವದಲ್ಲಿ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು, ಚೈತನ್ಯ ಮಹಾಪ್ರಭುಗಳ ತತ್ವ ಮತ್ತು ಭಕ್ತಿ ಸೇವೆಯ ಮಹತ್ವ, ಭಕ್ತಿ ಸೇವೆಯಲ್ಲಿ ಯಾವ ರೀತಿ ನಾವು ಪ್ರಗತಿಯನ್ನ ಸಾಧಿಸಬೇಕು, ಎಲ್ಲ ವಿಷಯಗಳನ್ನ ತುಂಬಾ ಅದ್ಭುತವಾಗಿ ವಿವರಣೆಯನ್ನ ನೀಡಿದರು. ಅವರಿಗೆ ನಾವು ಜೋರಾಗಿ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವ ಮೂಲಕ ಧನ್ಯವಾದ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.